ಹಾ, ಶುರು ಮಾಡಿ ಮೇಡಮ್ ಅವ್ರು ಬಂದಿದ್ದಾರೆ. ಹಾ ಸರ್. ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಈಗಾಗಲೇ 325 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಇವತ್ತು 326ನೇ ಒಂದು ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರಿ ಇವತ್ತಿನ ವಿಶೇಷ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಧಾರವಾಡ ಕಟ್ಟೆ ಆಯೋಜಿಸಿರುವಂತಹ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ ಈಗಾಗಲೇ 9 ನಾಟಕಗಳ ಕುರಿತಾಗಿ ಚರ್ಚೆಗಳು ನಡೆದಿವೆ. ಇವತ್ತು 10ನೇ ಒಂದು ಉಪನ್ಯಾಸದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪ್ರೊಫೆಸರ್ ಕವಿತಾ ಕುಸುಗಲ್ ಮೇಡಮ್ ಅವರು ಶೇಕ್ಸ್ಪಿಯರ್ನ ರಿಚಾರ್ಡ್ 3 ನಾಟಕದ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಸಮಸ್ತರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತೇವೆ. ಆತ್ಮೀಯ ಸ್ವಾಗತ ಮೇಡಮ್. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಕವಿತಾ ಕುಸುಗಲ್ ಮೇಡಮ್ ಅವರು ವೃತ್ತಿಯಿಂದ ಪ್ರಾಧ್ಯಾಪಕರಾಗಿ ಪ್ರವೃತ್ತಿಯಿಂದ ಕನ್ನಡದ ಲೇಖಕರು, ಕವಯಿತ್ರಿ, ಹಾಗೇನೆ ಸಂಶೋಧನೆಯಲ್ಲಿ ತಮ್ಮನ್ನ ತಾವು ಸುದೀರ್ಘವಾಗಿ ತೊಡಗಿಸಿಕೊಂಡಿರುವಂತಹ ಮಹನೀಯರು ಇವತ್ತು ಶೇಕ್ಸ್ಪಿಯರ್ನ ರಿಚಾರ್ಡ್ 3 ನಾಟಕದ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವರ ಮಾತುಗಳಿಗಾಗಿ ಬಿಟ್ಕೊಡ್ತಾ ಇದ್ದೇನೆ. ಮೊದಲಿಗೆ ಅವರು 60 ನಿಮಿಷಗಳ ಕಾಲ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳು, ನಂತರದಲ್ಲಿ ಚರ್ಚೆಗೆ ಅವಕಾಶ ಇದೆ. ಇಷ್ಟು ಮಾತುಗಳನ್ನ ಹೇಳ್ತಾ ಮೇಡಮ್ ಅವ್ರಿಗೆ ಸ್ವಾಗತಿಸಿ ವೇದಿಕೆಯನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೆ. ಮೇಡಮ್ ಪ್ಲೀಸ್. ಧನ್ಯವಾದಗಳು ವಿಜಯಲಕ್ಷ್ಮಿ ಅವ್ರಿಗೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದ್ದಕ್ಕೆ ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬೇಕು. ಹಾಗೇನೆ ಧಾರವಾಡ ಕಟ್ಟೆಯ ಸಂಸ್ಥಾಪಕರು, ಹಿರಿಯರು ಆಗಿರುವಂತಹ ಪ್ರೊಫೆಸರ್ ಡೋಣೂರ್ ಅವ್ರಿಗೆ, ಇಲ್ಲಿ ಮತ್ತೆ ಇನ್ನು ಬಹಳಷ್ಟು ಜನ ಹಿರಿಯರಿದ್ದಾರೆ, ಕಲಂದರ್ ಸರ್, ಬಹಳಷ್ಟು ಜನ ಇದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಮತ್ತೊಂದ್ಸಾರಿ ಪ್ರೊಫೆಸರ್ ಡೋಣೂರ್ ಅವ್ರಿಗೆ ಯಾಕೆ ಧನ್ಯವಾದ ಹೇಳ್ಬೇಕಂದ್ರೆ, ನನಗೆ ಹಿಸ್ಟ್ರಿ ಪ್ಲೇಗಳನ್ನ ಕೊಟ್ಟಿದ್ದಕ್ಕೆ, ಇದ್ರ ಮೂಲಕ ನನಗೆ ಇನ್ನೊಂದಿಷ್ಟು ಓದೋದಕ್ಕೆ ಮತ್ತೆ ಯುರೋಪಿನ ಇತಿಹಾಸವನ್ನ ನೋಡೋದಕ್ಕೆ. ನಮಗೆ ಬಹಳ ಅಂದ್ರೆ ಒಂದು ಕ್ವೀನ್ ಎಲಿಜಾಬೆತ್ ಗೊತ್ತು, ಕ್ವೀನ್ ವಿಕ್ಟೋರಿಯಾ ಗೊತ್ತು, ಹೆಚ್ಚಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಈ ನಾಟಕಗಳ ಮೂಲಕ, ಶೇಕ್ಸ್ಪಿಯರ್ ಅವರ ನಾಟಕಗಳ ಮೂಲಕ ನನಗೆ ಇನ್ನೂ ಒಂದಿಷ್ಟು ಅಲ್ಲಿ ರಾಜಕೀಯ ಹೇಗಿತ್ತು, ಆ ರಾಜಕಾರಣ ನಡೆದಿರ್ಬೇಕಾದ್ರೆ ಅಲ್ಲಿ ಹೆಣ್ಮಕ್ಳನ್ನ ಹೇಗೆ ಬಳಸ್ಕೊಳ್ಳಾಯ್ತು, ಮತ್ತೆ ಹೆಣ್ಮಕ್ಳು ತಾವೇ ತಗೊಂಡಂತ ನಿರ್ಧಾರಗಳು ಎಂಥವಿದ್ವು ಅನ್ನೋವೆಲ್ಲ ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಯ್ತು ಸರ್. ಹಾಗಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಆರಂಭದಲ್ಲೇ. ಬಹುಶಃ ಈಗ ನಾನು ಈ ಹಿಂದೆ ಹೆನ್ರಿ VIII ಬಗ್ಗೆ ಮಾತಾಡಿದ್ದೆ. ನನಗೆ ಅನಿಸ್ತು ಇದು ಅದಕ್ಕಿಂತ ಹಿಂದಿನ ಒಂದು ಸ್ಟೆಪ್, ಹಿಂದಿನ ಒಂದು ಜನರೇಷನ್ ಕಥೆ ಇದು. ಮೊದ್ಲೇ ನಾನು ರಿಚರ್ಡ್ ಮುಗಿಸ್ಕೊಂಡು ಆಮೇಲೆ ಹೆನ್ರಿ ಹೇಳ್ಬೇಕಿತ್ತೇನೋ ಅನಿಸ್ತು. ಹೆನ್ರಿ VIII ಅಲ್ಲಿ ಬಹಳ ಮುಖ್ಯ ಅಂದ್ರೆ ನಮಗೆ ಎಲಿಜಾಬೆತ್ ರಾಣಿಯನ್ನ ಕೊಡುಗೆಯಾಗಿ ಕೊಟ್ಟ ನಂತರ ಅಲ್ಲಿಗೆ ಅದು ಆ ನಾಟಕ ಮುಗಿಯತ್ತೆ. ಇಲ್ಲಿ ಈ ನಾಟಕ ರಿಚರ್ಡ್ III ಏನಿದೆ, ಇದು ವಾರ್ ಆಫ್ ರೋಸಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಇಬ್ರು ಕಜಿನ್ಸ್ಗಳ ಅಂತಂಬ್ರ ಜಗಳ, ನಾವು ಯಾದವಿ ಕಲಹ ಅಂತ ಏನ್ ಹೇಳ್ತೀವಿ, ಆ ತರಹದ ಕಲಹವನ್ನ ಉಳ್ಳಂತದ್ದು. ಮತ್ತೆ ಈ ನಾಟಕದ ಕೊನೆಯಲ್ಲಿ ಯಾರು ರಾಜ ಏನೋ ಗದ್ದಿಗೆನ ಇರ್ತಾರಲ್ಲ, ಆ ವ್ಯಕ್ತಿ ಕ್ವೀನ್ ಎಲಿಜಾಬೆತ್ನ ಅಜ್ಜ. ಟ್ಯೂಡರ್ ಡೈನಾಸ್ಟಿ ಆರಂಭ ಜೊತೆಗೆ ಈ ನಾಟಕ ಮುಗಿಯತ್ತೆ. ಆರಂಭ ಆಗೋದು ಎಲ್ಲಿ ಅಂತಂದ್ರೆ ಹೆನ್ರಿ VI ನ ಸಾವಿನೊಂದಿಗೆ ಇದು ಆರಂಭ ಆಗತ್ತೆ. ಅದರ ನಂತರದಲ್ಲಿ ನಡೆಯುವಂತ ಸರಣಿ ಸಾವುಗಳು ಬರ್ತವೆ. ನಾಟಕದ ತುಂಬಾ ಸಾವುಗಳೇ ಇದಾವೆ. ದ ಮೋಸ್ಟ್ ವಿಲೇನಿಯಸ್ ಕಿಂಗ್ ಅಂತ ಹೇಳ್ತಾರೆ ಈ ರಿಚರ್ಡ್ ಕಿಂಗ್ III ಬಹಳ ದೊಡ್ಡ ನಾಟಕ ಅಂತಲೂ ಹೇಳ್ತಾರೆ, ಹಾಗೆ ಮೋಸ್ಟ್ ವಿಲೇನಿಯಸ್ ಕಿಂಗ್ ಅಂತಾನು ಹೇಳ್ತಾರೆ. ಸೊ ಇಂಥ ಒಬ್ಬ
ರಾಜನನ್ನ ಇಟ್ಕೊಂಡು ನಾಟಕವನ್ನ ಬರಿಬೇಕಾದ್ರೆ ಶೇಕ್ಸ್ಪಿಯರ್ ಇದು ನಾಟಕ ಬಹಳಷ್ಟು ವಿಷಯಗಳನ್ನ ಕೆಲವೊಂದನ್ನ ಬಹುಶಃ ಇಲ್ಲಿ ಒಂದು 4 ಹೆಣ್ಣು ಪಾತ್ರಗಳ ಬರ್ತವೆ. ಆ ಹೆಣ್ಣು ಪಾತ್ರಗಳನ್ನ ಬಹಳ ಚೆನ್ನಾಗಿ ಅದನ್ನೊಂಥರ ನಾಟಕದ ಟೆಕ್ನಿಕ್ ಅಂತ ಅನ್ನುವ ರೀತಿಯಲ್ಲಿ ಆ ಪಾತ್ರಗಳನ್ನ ಶೇಕ್ಸ್ಪಿಯರ್ ಬಳಸ್ಕೊಂಡಿದ್ದಾನೆ. ಆದ್ರೆ ಆ ಪಾತ್ರಗಳು ಹೇಗಿದ್ದಾವೆ ಅಂದ್ರೆ ಬಹುಶಃ ಈ ನಾಟಕದ ಹಿಂದೆ ಇದ್ಕೊಂಡು ಬಹಳ ಸೈಲೆಂಟ್ ಆಗಿ ಇದ್ಕೊಂಡು ಕೆಲಸವನ್ನ ಮಾಡುವಂತ ಪಾತ್ರಗಳು. ಮತ್ತೆ ಕೊನೆ ಅನ್ನೋದಿದೆ, ನಾಟಕದ ಕೊನೆ ಅಂತ ಏನಿದೆ ಆ ಎಂಡ್, ಅದಕ್ಕೆ ಕಾರಣ ಕೂಡ ಆಗುವಂತ ಪಾತ್ರಗಳು ಈ ಹೆಣ್ಣು ಪಾತ್ರಗಳು. ಹಾಗಾಗಿ ಬಹಳ ಸೈಲೆಂಟ್ ಆಗಿ ಇರುವಂತ ಪಾತ್ರಗಳು ಅಂದ್ರೂ ಕೂಡ ಬಹಳ ಮುಖ್ಯವಾಗಿ ಬರುವಂತ ಪಾತ್ರಗಳಿದಾವೆ. ಕಿಂಗ್ ಹೆನ್ರಿ VI ಸತ್ತ ನಂತರ ಅವನ ವಿಧವೆ ಉಳಿತಾಳೆ ಮಾರ್ಗರೇಟ್. ಅದ್ರ ನಂತರದಲ್ಲಿ ಇಲ್ಲಿ ಎಡ್ವರ್ಡ್ IV ಕೂಡ ಸಾಯ್ತಾ ಇದ್ದಾನೆ. ಅವನ ಹೆಂಡತಿ ಎಲಿಜಾಬೆತ್ ವುಡ್ವಿಲ್, ಅವನ ಮಗಳು ಎಲಿಜಾಬೆತ್ ಇದ್ದಾಳೆ. ಜೊತೆಗೆ ಕೊನೆಯಲ್ಲಿ ಬರುವಂತ ಹೆನ್ರಿ VII ಏನ್ ಬರ್ತಾನಲ್ಲ, ಅವನ ತಾಯಿ ಮಾರ್ಗರೆಟ್ ಅಂತ ಇದ್ದಾಳೆ. ಅವಳು ಈ ನಾಟಕದುದ್ದಕ್ಕ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಹೀಗೆ ಒಂದಿಷ್ಟು ಹೆಣ್ಣು ಪಾತ್ರಗಳಿದಾವೆ. ಇದಕ್ ಮುಂಚೆ ನಾವು ಒಂದಿಷ್ಟು ಈ ಬ್ಯಾಕ್ ಗ್ರೌಂಡ್ ಏನಂದ್ರೆ ಈ ಪಾತ್ರಗಳ ಒಂದು ಫ್ಯಾಮಿಲಿ ಟ್ರೀ ಅನ್ನ ನೋಡ್ಕೊಳ್ಬಹುದಾದ್ರೆ ಹೆನ್ರಿ VI 1 2 3 ಟೆಟ್ರಾಲಜಿ ಅಂತ ಹೇಳ್ತಾರೆ. ಸೊ ಈ ಹಿಂದೆ ಈಗಾಗ್ಲೇ ಆಗಿದಾವೆ ಅನ್ಸುತ್ತೆ, ಇದರಲ್ಲಿ ಆಗಿದಾವೆ, ನಾನು ಕೆಲವೊಂದನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಆ ಹೆನ್ರಿ VI ಈಗಾಗಲೇ ಸತ್ತಿದ್ದಾನೆ. ಆರಂಭ ಆಗ್ಬೇಕಾದ್ರೆ ಆ ನಾಟಕದ ಕೊನೆಗೆ ಏನಿದೆ, ಕಿಂಗ್ ಎಡ್ವರ್ಡ್ ಗದ್ದಿಗೆ ಮೇಲೆ ಬರ್ತಾನೆ. ಅಲ್ಲಿಗೆ ಅದರ ಕಂಟಿನ್ಯೂಯೇಷನ್ ಆಗಿ ಈ ಒಂದು ನಾಟಕವನ್ನ ನಾವು ಓದಬಹುದು. ಅದು ರಿಚರ್ಡ್ III ನಾಟಕ. ಇಲ್ಲಿ 2 ಏನು ಹೆನ್ರಿ ಅಂತ ಹೇಳ್ತೀವಿ, ಹೌಸ್ ಆಫ್ ಲ್ಯಾಂಕೆಸ್ಟರ್, ಮತ್ತು ಈ ರಿಚರ್ಡ್ ನ ಫ್ಯಾಮಿಲಿ ಏನಿದೆ ಅದು ಹೌಸ್ ಆಫ್ ಡ್ಯೂಕ್ ಆಫ್ ಯಾರ್ಕ್ಸ್, ಅಂದ್ರೆ ಯಾರ್ಕ್ ಮತ್ತು ಲ್ಯಾಂಕೆಸ್ಟರ್ 2 ಫ್ಯಾಮಿಲಿಗಳು. ಆಕ್ಚುಲಿ ಮೂಲದಲ್ಲಿ ಒಂದು ಫ್ಯಾಮಿಲಿ, ಇವರು ಕಸಿನ್ಸ್. ಈ 2 ಹೌಸ್ ಆಫ್ ಲ್ಯಾಂಕೆಸ್ಟರ್ ಮತ್ತು ಹೌಸ್ ಆಫ್ ಯಾರ್ಕ್ ಗಳ ನಡುವೆ ನಡೆಯುವಂತಹ ಒಂದು ಯಾದವಿ ಕಲಹ ಇದೆ. ನಡುವೆ 100 years ವಾರ್ ಕೂಡ ಅಲ್ಲಿ ಅಂದ್ರೆ ಚಿಕ್ಕ ಪುಟ್ಟ ಜಗಳಗಳು, ಯುದ್ಧಗಳು ನಡೀತಾ ಇರ್ತವೆ. ಅವೆಲ್ಲವೂ ಯುರೋಪಿನ ಎಕನಾಮಿಕ್ ಮತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ನಡೆಯುವಂತ ಯುದ್ಧಗಳಿದಾವೆ ಇಲ್ಲಿ. ಸೊ ಒಂದು ಮನೆತನದ ಚಿಹ್ನೆ ರೆಡ್ ರೋಸ್ ಆದ್ರೆ ಮತ್ತೊಂದು ಮನೆತನದ ಚಿಹ್ನೆ ವೈಟ್ ರೋಸ್. ಹಾಗಾಗಿ ಇವಕ್ಕೆ ವಾರ್ ಆಫ್ ರೋಸಸ್ ಅಂತ ಕರೀತಾರೆ. ಅದು ಕೊನೆಗೊಳ್ಳುವುದು ಏನಂದ್ರೆ ಈ ನಾಟಕದ ಕೊನೆಗೊಂಡಾಗ ಅದು ಕೂಡ ಕೊನೆಗೊಳ್ಳುತ್ತೆ. ಸೊ ಇಲ್ಲಿ ರಿಚರ್ಡ್ II ಅಂದ್ರೆ ರಿಚರ್ಡ್ III ಏನು ನಾವು ಓದ್ತಾ ಇದೀವಿ, ಅವನ ಅಪ್ಪ ರಿಚರ್ಡ್ II ಅನ್ನ ಏನ್ ಮಾಡ್ತಾನೆ ಅಂದ್ರೆ ಹೆನ್ರಿ ಅವನನ್ನ ಕೊಂದು ಹೆನ್ರಿ VI ತಾನು ಆಳ್ತಾ ಇರ್ತಾನೆ. ಆ ಹೆನ್ರಿ VI ಅನ್ನ ಇಲ್ಲಿ ಮತ್ತೆ ಹೆನ್ರಿ VI ಆಳ್ವಿಕೆ ಮಾಡ್ಬೇಕಾದ್ರೆ ಎಡ್ವರ್ಡ್ IV ದೇಶ ಬಿಟ್ಟು, ಯಾಕಂದ್ರೆ ತನ್ನ ಜೀವ ಉಳಿಸ್ಕೊಳ್ಬೇಕಲ್ಲ, ಹೋಗಿರ್ತಾನೆ. ಮತ್ತೆ ಒಂದು ಸೈನ್ಯ ಕಟ್ಕೊಂಡು ಬಂದು ಮತ್ತೆ ವಾಪಸ್ ತನ್ನ ಏನು ರಾಜ್ಯವನ್ನ ವಶಪಡಿಸ್ಕೊಂಡು ಮತ್ತೆ ಇಲ್ಲಿ ಆಳೋದಕ್ಕೆ ಆರಂಭ ಮಾಡ್ತಾನೆ. ಎಡ್ವರ್ಡ್ IV ಗದ್ದಿಗೆ ಮೇಲೆ ಬರ್ಬೇಕಾದ್ರೆ ಅಲ್ಲಿ ಹೆನ್ರಿ VI ಅನ್ನ ಅವನ ಸಾವಿನೊಂದಿಗೆ ಆ ಯುದ್ಧ ನಡೆಯುತ್ತೆ. ಅಲ್ಲಿ ಅವನ ಸಾವಿನೊಂದಿಗೆ ಎಡ್ವರ್ಡ್ IV ಮತ್ತೆ ಗದ್ದಿಗೆಗೆ ಬರ್ತಾನೆ. ಇವನು ಕೂಡ ಯಾರ್ಕ್ ಫ್ಯಾಮಿಲಿ. ಎಡ್ವರ್ಡ್ IV ನ ತಮ್ಮ ಈ ರಿಚರ್ಡ್ III. ಎಡ್ವರ್ಡ್ IV ಮೂರು ಜನ ಬ್ರದರ್ಸ್ ಅವರು, ಮತ್ತೆ ಒಬ್ಳು ಸಿಸ್ಟರ್ ಇರ್ತಾಳೆ. ಸೊ ರಿಚರ್ಡ್ III ನಮ್ಮ ಈ ನಾಟಕದ ನಾಯಕ ಅಥವಾ ಆಂಟಗೋನಿಸ್ಟ್ ಅಂತ ಹೇಳ್ಬೋದು, ಅಥವಾ ಮುಖ್ಯ ಪಾತ್ರ ಅದು. ಇನ್ನೊಬ್ಬ ಜಾರ್ಜ್, ಈಸ್ ಡ್ಯೂಕ್ ಆಫ್ ಕ್ಲಾರೆನ್ಸ್. ಈ ನಾಟಕದ ತುಂಬಾ ಅವನನ್ನ ಕ್ಲಾರೆನ್ಸ್ ಅಂತ ಕರಿತಾ ಹೋಗ್ತಾ ಇದ್ದಾರೆ. ಅಲ್ಲಿ ಪಾತ್ರಗಳು ನಮಗೆ ಈ ನಾಟಕ ಸ್ವಲ್ಪ ಯಾಕೆ ಟಫ್ ಆಗೋದಂದ್ರೆ ಅರ್ಥ ಮಾಡ್ಕೊಳ್ಳುವಲ್ಲಿ ಪಾತ್ರಗಳ ಹೆಸರನ್ನ ಬದಲಾಗಿ ಅಲ್ಲಿ ಕ್ಲಾರೆನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಅವನ ಹೆಸರು ಆಕ್ಚುಲಿ ಜಾರ್ಜ್, ಬಟ್ ಅಲ್ಲಿ ಡ್ಯೂಕ್ ಆಫ್ ಕ್ಲಾರೆನ್ಸ್ ಅಂತ ಹೇಳ್ಬೇಕು, ಬಟ್ ಬರೀ ಕ್ಲಾರೆನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹೀಗೆ ಎಲ್ಲ ಬಹಳಷ್ಟು ಪಾತ್ರಗಳ ಜೊತೆಗೆ ಹೀಗೆ ಅವರು ಬಕ್ಕಿಂಗ್ ಹ್ಯಾಮ್ ಅಂತ ಹೇಳೋದು, ಆ ಪಾತ್ರಗಳ ಹೆಸರನ್ನ ಬದಲಾಗಿ ಅವ್ರು ಯಾವ ಪ್ರಾಂತ್ಯವನ್ನ ಆಳ್ತಾ ಇದ್ರು, ಯಾವ ಪ್ರಾಂತ್ಯದವರು ಮುಖ್ಯಸ್ಥರಾಗಿದ್ರು, ಆ ಪ್ರಾಂತ್ಯಗಳ ಹೆಸರನ್ನ ಹೇಳ್ತಾ ಹೋಗ್ತಾ ಇದ್ದಾನೆ ಶೇಕ್ಸ್ಪಿಯರ್ ಇಲ್ಲಿ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋವಲ್ಲಿ ಬಹಳಷ್ಟು ಪಾತ್ರಗಳಿರೋದ್ರಿಂದ ಸ್ವಲ್ಪ
ಆರಂಭದ ಮೊದಲನೇ ಓದಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಪಾತ್ರಗಳು ಬಹಳಷ್ಟಿದಾವೆ, ಮತ್ತೆ 3 ಜನ ಎಲಿಜಾಬೆತ್ಗಳು ಬರ್ತಾ ಇದ್ರಲ್ಲ, ಒಬ್ಬ ಎಲಿಜಾಬೆತ್ ಮೇಲೆ ಮತ್ತೊಬ್ರು ಈ ತರ. ಸೊ ಅವೆಲ್ಲ ಕೂಡ ಮೊದಲನೇ ಎಲಿಜಾಬೆತ್ ಯಾವ ಎಲಿಜಾಬೆತ್ ಅನ್ನೋದನ್ನ ಕೂಡ ನಾವು ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಿಂಗ್ ಎಡ್ವರ್ಡ್ IV ಆತ ಇರ್ಬೇಕಾದ್ರೆ ರಿಚರ್ಡ್ III ತಮ್ಮ ಅವನು ಹೇಗೆ ಅಂದ್ರೆ ಹಂಚ್ ಬ್ಯಾಕ್, ಅವನಿಗೂ ಡೂಗು ಬೆನ್ನು ಮತ್ತೆ ಸ್ವಲ್ಪ ಕುಂಟ, ಆಮೇಲೆ ಅವನ ಮನಸ್ಸು ಕೂಡ ಅದೇ ತರಹ ಇದೆ ಅಂತ ಶೇಕ್ಸ್ಪಿಯರ್ ಅವನ ವರ್ಣನೆಯನ್ನ ಮಾಡ್ತಾನೆ ಮೊದಲನೇ ಇದ್ರಲ್ಲೇನೆ. ಒಟ್ಟು 5 ಅಂಕಗಳ ಒಂದು ನಾಟಕ ಇದು, 5 acts ಇದಾವೆ. ಹಾಗಾಗಿ ಅಲ್ಲಲ್ಲೇ ಒಂದಿಷ್ಟು ಪ್ರತಿಯೊಂದು ಆಕ್ಟ್ ಅಲ್ಲೂ ಒಂದು 5, ಕೆಲವು ಕಡೆ 6 ಹೀಗೆ ಸೀನ್ಗಳು, ದೃಶ್ಯಗಳು ಬರ್ತಾ ಹೋಗ್ತವೆ. ಇಲ್ಲಿ ಹೇಳ್ದಂಗೆ ಕಿಂಗ್ ಎಡ್ವರ್ಡ್ IV ಇದಾನೆ. ಇನ್ನು ನಾಟಕ ನಡಿಬೇಕಾದ್ರೆ ಕಿಂಗ್ ಎಡ್ವರ್ಡ್ ಇನ್ನೂ ಕೂಡ ಬದುಕಿದಾನೆ, ಆದ್ರೆ ಅವನು ಆರೋಗ್ಯ ಸರಿ ಇರೋದಿಲ್ಲ. ಏನಾಗತ್ತಂದ್ರೆ ಅಣ್ಣ ಗದ್ದಿಗೆಗೆ ಬಂದಾಗ ರಿಚರ್ಡ್ ತನ್ನ ಆಟವನ್ನ ಶುರು ಮಾಡ್ತಾನೆ. ಅದು ಯಾವ ತರದ ಆಟ ಅಂತ ಹೇಳಿದ್ರೆ, ತಾನೇ ಗದ್ದಿಗೆಗೆ ಬರಬೇಕು, ತಾನೇ ರಾಜ್ಯದ ಇಡೀ ಆಳ್ಬೇಕು ಅನ್ನುವಂತ ಒಂದು ಆಸೆ. ಅದ್ರ ಜೊತೆಗೆ ಸ್ವಂತ ಅಣ್ಣನನ್ನ ಕೈಯಿಂದ ಕೊಲ್ಲಬಾರ್ದು, ಅವನು ತಾನಾಗಿ ಸಾಯ್ಬೇಕು. ಹೇಗೆ ಮಾಡೋದು? ಅವನು ತಾನಾಗಿ ಮನಸ್ಸಿಗೆ ಹಚ್ಕೊಂಡು ಅವನು ಮಾನಸಿಕವಾಗಿ ಸೈಕಾಲಜಿಕಲಿ ಹಿ ಮಸ್ಟ್ ಡೈ. ಸೊ ಆ ತರದ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ನಾವಿಲ್ಲಿ ನೋಡ್ಬೇಕು, ಅಣ್ಣನ ಹೆಂಡತಿ ಎಲಿಜಬೆತ್ ವುಡ್ವಿಲ್ ಮತ್ತೆ ಇನ್ನೊಬ್ಬ ಇವನ ಬ್ರದರ್ ಯಾರಾದ್ರೆ ಜಾರ್ಜ್, ಅದು ಕ್ಲಾರೆನ್ಸ್. ಅಣ್ಣ ಎಡ್ವರ್ಡ್ಗೆ 2 ಮಕ್ಳಿರ್ತಾರೆ, ಎಡ್ವರ್ಡ್ V ಮತ್ತು ರಿಚರ್ಡ್. ಈಸ್ ಡ್ಯೂಕ್ ಆಫ್ ಯಾರ್ಕ್. ಸೊ ಮತ್ತೊಬ್ಬ ಇದು ಅಣ್ಣನ ಮಗನ ಹೆಸರನ್ನು ರಿಚರ್ಡ್, ತನ್ನ ಹೆಸರು ರಿಚರ್ಡ್. ಹೀಗೆ ಓದ್ಬೇಕಾದ್ರೆ ಬಹುಶಃ ಇದು ನಾಟಕ ಏನಿದೆ ಒಂದು ಓದಿಗೆ ಅರ್ಥ ಆಗುವಂಥದ್ದು ಬೇಕಾಗತ್ತೆ. ಈ ನಾವು ಪ್ರೆಸೆಂಟ್ ಏನು ನಮ್ಮ ನಾಟಕ ಅಂತ ಹೇಳ್ತೀವಿ, ಇವನೇ ಗ್ಲಾಸೆಸ್ಟರ್ ಇನ್ನು ಕಿಂಗ್ ಅಂದ್ರನೇ ಅವನು ಇದ್ದಾನೆ. ಅದೇನೋ ಕೆಲಸ ಮಾಡ್ತಾ ಇದ್ರೆ ಅವರನ್ನ ಅವರಿಬ್ಬರ ಸಹಾಯವನ್ನ ಪಡೆದುಕೊಂಡು, ಅಧಿಕಾರಿಗಳ ಸಹಾಯವನ್ನ ಪಡೆದುಕೊಂಡು ಅವನೇನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಜಾರ್ಜ್ ಅಂದ್ರೆ ತನ್ನ ಸ್ವಂತ ಬ್ರದರ್, ಸ್ವಂತ ಅಣ್ಣ ಏನಾದ್ರೂ ಅವನು ಸತ್ತು ಹೋದ್ರೆ ಮುಂದೆ ಬರೋಣ ರಾಜ ಯಾರು ಅಂದ್ರೆ ಜಾರ್ಜ್. ಸೊ ಮೊದಲು ಅವನ ತನ್ನ ದಾರಿ ನೆರವೇರಿಸಬೇಕು, ಅವನನ್ನ ಅವರ ಸಹಾಯದಿಂದ ಒಂದು ಟವರ್ ಆಫ್ ಲಂಡನ್ ಅಂತ. ಸೊ ಈ ಟವರ್ ಆಫ್ ಲಂಡನ್ ಅನ್ನೋದೇನಿದೆಯಲ್ಲ, ಅದು ಬಹುಶಃ ಎಲ್ಲಾ ನಾಟಕಗಳಲ್ಲೂ ಇದರಲ್ಲಿ ಮುಂದೆ ಯಾವ್ದಿತ್ತಪ್ಪ, ನಾನು ಈ ಹಿಂದೆ ಮಾಡಿದಂಥದ್ದು ಹೆನ್ರಿ VIII ಕೂಡ ಅದು ಬಂದೋಗಿದೆ. ಸೊ ಎಲ್ಲಾ ಕಡೆನೂ ಆ ಟವರ್ ಆಫ್ ಲಂಡನ್ ಬಹುಶಃ ಎಷ್ಟು ಸಾವುಗಳನ್ನ ಕಂಡಿದೆಯೋ ಗೊತ್ತಿಲ್ಲ. ಸೊ ಅಲ್ಲಿ ಇವನನ್ನ ಇಟ್ಟು ಬಂದಿಯನ್ನಾಗಿ ಮಾಡುವಂಥದ್ದು ಒಂದು ಇದೆ. ಇದರಲ್ಲಿ ಆರಂಭದಲ್ಲಿ ಆಕ್ಟ್ 1 ಅಲ್ಲಿ ಯಾವುದೇ ತರದ ಪ್ರೊಲಾಗ್ ಆತರ ಏನೂ ಇಲ್ಲ. ಬಟ್ ಸೀದಾ ಅಂದ್ರೆ ಆಕ್ಟ್ 1 ಸ್ಟಾರ್ಟ್ ಆದಾಗ ಅಲ್ಲಿ ಅಣ್ಣ ಕ್ಲಾರೆನ್ಸ್ ಅವನಿಗೆ ಎಷ್ಟು ನಂಬಿಕೆ ಈ ಅಣ್ಣ, ಅವನೇನು ನನಗೆ ಮಾಡಕ್ ಸಾಧ್ಯ ಇಲ್ಲ ಅಂತ. ಇಬ್ರು ಅವನ ಬ್ರಾಕನ್ ಬರಿ ಅಂತ ಸೊ ಬಂದು ಅವನನ್ನ ಕರ್ಕೊಂಡು ಹೋಗ್ತಾನೆ. ಬಟ್ ಅಲ್ಲಿ ಗೊತ್ತಾಗತ್ತೆ, ಅವ್ನು ಹೇಳ್ತಾನೆ, ಓಪನ್ ಆಗಿ ಹೇಳ್ತಾನೆ, ನಿಮ್ಮ ತಮ್ಮನ ನಿನ್ನನ್ನ ಈ ತರ ಬರಿಯಾಗಿ ಇಡೋದಕ್ಕೆ ಹೇಳಿದಾನೆ ಅಂತ ಬಾಯಿ ಬಿಟ್ಟು ಹೇಳಿದ್ರು ಅವನಿಗೆ ನಂಬಿಕೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಇವನು ನಂಬಿರ್ತಾನೆ, ಅದ್ ಹೇಗೆ ಸಾಧ್ಯ ಇಲ್ಲ ಅಂತ. ಸೊ
ಐ ಡೂ ಲವ್ ದೀ ಸೋ ದಟ್ ಐ ವಿಲ್ ಶಾರ್ಟ್ಲಿ ಸೆಂಡ್ ದೈ ಸೋಲ್ ಟು ಹೆವನ್ ಅಂತ ಸ್ವತಃ ಗ್ಲಾಸೆಸ್ಟರೇ ಹೇಳ್ತಾನೆ. ನೀನ್ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ನಿನ್ನ ಆತ್ಮ ನನ್ನ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ಹೇಳ್ತಾನೆ. ಇಫ್ ಹೆವನ್ ವಿಲ್ ಟೇಕ್ ದ ಪ್ರೆಸೆಂಟ್ at our hands, but who comes here, the new delivered Hastings. ಸೊ ಹೀಗೆ ಅವನ ಟಾರ್ಗೆಟ್ ಯಾರಿದಾನೆ, ಮೊದಲನೇ ಟಾರ್ಗೆಟ್ ಈ ಜಾರ್ಜ್. ಸೊ ಹೇಸ್ಟಿಂಗ್ಸ್ ಎರಡನೆಯ ಒಂದು ದೃಶ್ಯದಲ್ಲಿ ನಾವೇ ನೋಡ್ತೀವಿ. ಏನು ನ್ಯೂಸ್ ಇದೆ, ಸುದ್ದಿ ಈ ಊರಲ್ಲಿ ಅಥವಾ ರಿಚರ್ಡ್ ಕೇಳಿದಾಗ ಅವನು ಹೇಳ್ತಾನೆ, ನೋ ನ್ಯೂಸ್ ಸೋ ಬ್ಯಾಡ್ ಅಬ್ರಾಡ್ ಆಸ್ ದಿಸ್ ಆಟ್ ಹೋಮ್. ಹೊರಗಡೆ ಸುದ್ದಿ ಏನೂ ಇಲ್ಲ, ಇಲ್ಲಿ ಮನೆಯಲ್ಲಿ ಅಂದ್ರೆ ಈ ರಾಜ್ಯದಲ್ಲಿ ಈ ಸ್ಟೇಟ್ ಅಲ್ಲಿ ಏನ್ ನಡೀತಾ ಇದೆಲ್ಲ ಇದಕ್ಕಿಂತ ಕೆಟ್ಟ ಸುದ್ದಿ ಹೊರಗಡೆ ಇಲ್ಲ. ದ ಕಿಂಗ್ ಈಸ್ ಸಿಕ್ಲಿ ವೀಕ್ ಅಂಡ್ ಮೆಲಂಕಲಿ ಅಂಡ್ ಹಿಸ್ ಫಿಸಿಷಿಯನ್ಸ್ ಫಿಯರ್ ದೆಮ್ ಮೈಟಿಲಿ. ರಾಜ ಎಡ್ವರ್ಡ್ ಏನಿದಾನೆ ಅವನು ಬಹಳ ಸೋತ್ ಹೋಗಿದ್ದಾನೆ, ಯಾವ ಮೂಮೆಂಟ್ ಆದ್ರೂ ಅಷ್ಟೊಂದು ಅವನು ಸೊರಗಿದಾನೆ ಅಂತ. ಅದಕ್ಕೆ ಗ್ಲಾಸೆಸ್ಟರ್ ಏನ್ ಹೇಳ್ತಾನೆ ಅಂದ್ರೆ, ಗ್ಲಾಸೆಸ್ಟರ್ ಅಂದ್ರೆ ಇಲ್ಲಿ ರಿಚರ್ಡ್, ಅವನೇನೋ ಪಟ್ಟ ಏರಿಲ್ಲ, ಹಾಗಾಗಿ ಈಸ್ ಡ್ಯೂಕ್ ಆಫ್ ಗ್ಲಾಸೆಸ್ಟರ್ ಅನ್ನೋ ಕಾರಣಕ್ಕೆ ಗ್ಲಾಸೆಸ್ಟರ್ ಅಂತ ಬಳಸ್ತಾ ಹೋಗಿದ್ದಾನೆ. ಶೇಕ್ಸ್ಪಿಯರ್ ಅವನ ಹೆಸರನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಸೊ ಹಿ ಕೆನಾಟ್ ಲೀವ್, ಅವನಿಗೆ ಈ ರಾಜ ಬದುಕುವುದು ಅಂದ್ರೆ ಅವನ ಅಣ್ಣ ಬದುಕುವುದು ಬೇಕಾಗಿಲ್ಲ. ಹಿ ಕೆನಾಟ್ ಲೀವ್ ಐ ಹೋಪ್ ಅಂಡ್ ಮಸ್ಟ್ ನಾಟ್ ಡೈ ಟಿಲ್ ಜಾರ್ಜ್ ಈಸ್ ಪ್ಯಾಕ್ಡ್ ವಿತ್ ಪೋಸ್ಟ್ ಹಾರ್ಸ್ ಅಪ್ ಟು ಹೆವನ್. ಸೊ ಅವನು ಸ್ವರ್ಗಕ್ಕೆ ಹೋದ್ರೆ ಮಾತ್ರ ಇವನು ಸಾಯೋದು ಆ ದುಃಖದಿಂದ, ಅಲ್ಲಿಯವರೆಗೆ ಇವನು ಸಾಯಲ್ಲ. ಸೊ ಹಾಗಾಗಿ ಅವನನ್ನ ಮೊದಲು ಕೊಲ್ಬೇಕು ಅನ್ನುವಂಥದ್ದು ಒಂದು ದುಷ್ಟ ಬುದ್ಧಿಯನ್ನ ಹೇಗೆ ಅವನು ಫಿಸಿಕ್ ಇದೆಯೋ ಅದೇ ತರ ಅವನ ಬುದ್ಧಿಯನ್ನ ಕೂಡ ಇಲ್ಲಿ ತೋರಿಸ್ತಾರೆ. ಆಮೇಲೆ ಮುಂದೆ ಎರಡನೇ ಸೀನ್ ಅಲ್ಲಿ ನೋಡ್ತೀವಿ, ಇಲ್ಲಿ ಆನ್ ಅಂತ ಒಂದು ಪಾತ್ರ ಬರುತ್ತೆ. ಈ ಆನ್ ಈಗಾಗಲೇ ಹೇಳಿದಂಗೆ ಹೆನ್ರಿ ಸಿಕ್ಸ್ತ್ ಸತ್ತ ನಂತರ ಲ್ಯಾಂಕೆಸ್ಟರ್ ಫ್ಯಾಮಿಲಿಯ ಹೆನ್ರಿ ಸಿಕ್ಸ್ತ್ ಅನ್ನ ಯುದ್ಧದಲ್ಲಿ ಅವನನ್ನ ಕೊಂದು ಕಿಂಗ್ ಎಡ್ವರ್ಡ್ ಈಗ ಆಳ್ತಾ ಇರುವಂತ ಕಾಲದಲ್ಲಿ ಶೋಕದಲ್ಲಿ ಇನ್ನೂ ಇದ್ದಾಳೆ ಯಾರು, ಆನ್, ಕ್ವೀನ್ ಆನ್ ಇರ್ಬೇಕಾದ್ರೆ ಇವನು ಬರ್ತಾನೆ ರಿಚರ್ಡ್. ಅವನೆಷ್ಟು ಬುದ್ಧಿ ಹೆಂಗೆ ಅಂದ್ರೆ, ಇನ್ನೂ ಅವಳು ಶೋಕದಲ್ಲಿ ಇರ್ಬೇಕಾದ್ರಲ್ಲೇ ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಕೇಳೋದಕ್ಕೆ ಆ ಆನ್ ಹತ್ರ ಬರ್ತಾನೆ. ಒಂದು ಮೊದಲನೇ ದೃಶ್ಯದಲ್ಲಿ ಇದೆ, ಅವನು ತನ್ನ ಸ್ವಂತ ಅಣ್ಣನನ್ನೇ ಜೈಲಿಗೆ ಹಾಕ್ಬೇಕು ಅಂತ, ಅಲ್ಲಿ ಅವನು ಸಾಯ್ಬೇಕು, ಅದು ಸತ್ತದನ್ನ ಕೇಳಿ ಈ ದೊಡ್ಡ ಅಣ್ಣ ಸತ್ತೋಗ್ಬೇಕು, ಅವರಿಬ್ರು ಇಲ್ಲ ಅಂದ್ರೆ ತಾನೇ ರಾಜ ಆಗ್ತೀನಿ ಅನ್ನುವಂಥದ್ದು ಒಂದು. ಎರಡನೇ ದೃಶ್ಯದಲ್ಲಿ ಕಾಣಬರೋದಂದ್ರೆ ಹೆನ್ರಿ ಸಿಕ್ಸ್ತ್ ಆಗ್ಲೇ ಸತ್ತೋಗಿದ್ದಾನೆ. ಸೊ ಅವನ ಹೆಂಡತಿ ದುಃಖದಲ್ಲಿ ಇದ್ದಾಳೆ, ಅವಳ ಹತ್ರ ಬರ್ತಾ ಇದ್ದಾನೆ ಮದುವೆಯ ಪ್ರಪೋಸಲ್ ಅನ್ನ ತೆಗೆದುಕೊಂಡು. ಅವಾಗ ಈ ಆನ್ ಮೊದಲನೇ ಅವಳ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿದ್ರೆ, ಫಾರ್ ದೌ ಹ್ಯಾಸ್ಟ್ ಮೇಡ್ ದ ಹ್ಯಾಪಿ ಅರ್ತ್ ದ ಹೆಲ್, filled it with cursing cries and deep exclaims. Foul devil, she calls him. So God's sake, trouble us not ಅಂತ ಹೇಳ್ತಾಳೆ. ಆಮೇಲೆ she continues, villain, thou knowest no law of God nor man. No beast so fierce but knows some touch of pity. ಒಂದ್ ಸ್ವಲ್ಪನಾದ್ರೂ ಕರುಣೆ ಅನ್ನೋದು ಎಲ್ಲರ ಹತ್ರ ಎಷ್ಟೇ ದುಷ್ಟ ಆದ್ರೂ ಇರುತ್ತೆ, ಆದ್ರೆ ನಿನ್ನ ಹತ್ರ ಕರುಣೆ ಅನ್ನೋದು ಎಳ್ಳಷ್ಟು ಇಲ್ಲ, ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ. ಆದ್ರೆ ಗ್ಲಾಸೆಸ್ಟರ್ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಐ ಡಿಡ್ ನಾಟ್ ಕಿಲ್ ಯುವರ್ ಹಸ್ಬೆಂಡ್, ಹಿ ಈಸ್ ಡೈಡ್ ಸ್ಲೇನ್ ಬೈ ಎಡ್ವರ್ಡ್ಸ್ ಹ್ಯಾಂಡ್. ಈಗೇನು ಅದಾನಲ್ಲ ಅಲ್ಲಿ ಏನು ಆರಾಮಿಲ್ದೆ ನರಳ್ತಾ ಇದ್ದಾನೆ ನನ್ನ ಅಣ್ಣ, ದೊಡ್ಡ ಅಣ್ಣ, ಅವನ ಕೈಯಿಂದ ಅವನು ಸತ್ತಿರೋದು, ನಾನು ಕೊಂದಿಲ್ಲ ಅಂತ ಬಹಳ ಒಂದು ಇನೋಸೆಂಟ್ ತರ ಅಲ್ಲಿ ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಹಿ ಈಸ್ ಇನ್ ಹೆವನ್ ವೇರ್ ದೌ ಶಾಲ್ಟ್ ನೆವರ್ ಕಮ್. ಸೊ ಅವನು ಎಲ್ಲೇ ಇದ್ರೂ ಹೆವನ್ ಅಲ್ಲಿ ಇದ್ದಾನೆ, ನೀನ್ ಮಾತ್ರ ಇಲ್ಲಿ ಬರೋದಕ್ಕೆ ಹೋಗ್ಬೇಡ ಅಂತ ವಾರ್ನಿಂಗ್ ಕೊಡ್ತಾಳೆ. ಆದ್ರೂ ಅವನು ಕೇಳೋದಿಲ್ಲ. ಫಾರ್ ಹಿ ವಾಸ್ ಫಿಟರ್ ಫಾರ್ ದ್ಯಾಟ್ ಪ್ಲೇಸ್. ಅವನು ಎಷ್ಟು ಹೇಳ್ತಾನಂದ್ರೆ ಹೆವನಲ್ಲೇ ಇರ್ಬೇಕು ಅವನು, ಯಾಕಂದ್ರೆ ಈ ಭೂಮಿ ಅವನಿಗೆ ಲಾಯಕ್ಕಿಲ್ಲ, ಅದಕ್ಕೆ ನಿನ್ನ ಗಂಡ ಹೆವನಲ್ಲೇ ಇರ್ಬೇಕು ಅಂತ ಅಷ್ಟು ಏನಂತಾರೆ ನಾಚಿಕೆ ಬಿಟ್ಟು ಮಾತಾಡೋದಂತ ಹೇಳ್ತಾರಲ್ಲ, ಅಷ್ಟ್ರ ಮಟ್ಟಿಗೆ ಇವನು ಮಾತಾಡ್ತಾನೆ. ಸೊ ಆಫ್ ದೀಸ್ ಪ್ಲಾಂಟೆಗೆನೆಟ್ಸ್ ಹೆನ್ರಿ ಅಂಡ್ ಎಡ್ವರ್ಡ್ ಆಸ್ ಬ್ಲೇಮ್ಫುಲ್ ಆಸ್ ದ ಎಕ್ಸಿಕ್ಯೂಷನರ್. ಸೊ ಇಲ್ಲಿ ಏನಂದ್ರೆ ಪ್ಲಾಂಟೆಗೆನೆಟ್ಸ್ ಅಂದ್ರೆ ಇದು ಮೂಲ ಒಂದು ಫ್ಯಾಮಿಲಿ. ಅದರಲ್ಲಿ ಈ ಎರಡು ಫ್ಯಾಮಿಲಿಗಳು ಯಾವುದು ಅಂದ್ರೆ, ಒಂದು ಯಾರ್ಕ್ಸ್, ಇನ್ನೊಂದು ಲ್ಯಾಂಕೆಸ್ಟರ್. ಎರಡು ಫ್ಯಾಮಿಲಿ, ಒಂದು ಎಡ್ವರ್ಡ್ ಫ್ಯಾಮಿಲಿ ಏನಿದೆ ಇದು ಯಾರ್ಕ್ಸ್ ಫ್ಯಾಮಿಲಿ, ಎಡ್ವರ್ಡ್ ಮತ್ತು
ರಿಚರ್ಡ್ಸ್ ಗಳ ಫ್ಯಾಮಿಲಿ ಏನಿದೆ ಇದು ಯಾರ್ಕ್ಸ್ ಫ್ಯಾಮಿಲಿ. ಇನ್ನೊಂದು ಫ್ಯಾಮಿಲಿ ಹೆನ್ರಿ ಮತ್ತು ಈಗೇನು ಶೀಸ್ ಮಾರ್ನಿಂಗ್ ಆ ಫ್ಯಾಮಿಲಿ ಏನಿದೆ ಲ್ಯಾಂಕೆಸ್ಟರ್. ಎರಡೂದ್ರ ಮೂಲ ಒಂದೇ, ಅದು ಪ್ಲಾಂಟೆಗೆನೆಟ್ಸ್ ಆ ಫ್ಯಾಮಿಲಿಯ ಮೂಲ. ಸೊ ಗ್ಲಾಸಿಸ್ಟರ್ ಸೇಸ್ ಅವನು ಏನ್ ಹೇಳ್ತಾನೆ ಅಂದ್ರೆ, ಯುವರ್ ಬ್ಯೂಟಿ ವಾಸ್ ದ ಕಾಸ್ ಆಫ್ ದಟ್ ಇಫೆಕ್ಟ್. ಇಷ್ಟೆಲ್ಲಾ ಸಾವುಗಳು ಇವು ಆಗ್ಬೇಕಾದ್ರೆ ಕಾರಣ ಏನು ಅಂದ್ರೆ ನಿನ್ನೆ ಬ್ಯೂಟಿಗಾಗಿ ನಿನಗೆ ಹತ್ರ ಬರೋದಕ್ಕಾಗಿ ಇದೆಲ್ಲ ಆಗಿದ್ದು. ಸೊ ನೀನು ಮದ್ವೆ ಆಗ್ಲೇಬೇಕು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಯಾನ್ ಹೇಳ್ತಾಳೆ, ಐ ವರ್ ಟು ಬಿ ರಿವೆಂಜ್ ಆನ್ ದಿ, ನಿನ್ನ ಮೇಲೆ ನಾನು ತೀರ್ಸ್ಕೊಳ್ತೀನಿ ಅಂತ ಹೇಳ್ತಾಳೆ. ಶಿ ಆಲ್ಸೋ ಸ್ಪಿಟ್ಸ್ ಆನ್ ಹಿಮ್, ಅವನ ಮೇಲೆ ಮುಖದ ಮೇಲೆ ಉಗುಳ್ತಾಳೆ. ಅಷ್ಟಾದ್ರೂ ಅವನನ್ನ ಬಡಿಯೋದಕ್ಕೆ ಹೋಗ್ತಾಳೆ. ಅಷ್ಟಾದ್ರೂ ಅವನಿಗೆ ಏನು ಕನ್ವಿನ್ಸ್ ಮಾಡೋದನ್ನ ಬಿಡೋದಿಲ್ಲ. ಅವಳು ಕನ್ವಿನ್ಸ್ ಆಗ್ತಾಳೆ. ಅಟ್ ದ ಎಂಡ್ ಶಿ ಇಸ್ ಗೆಟಿಂಗ್ ಕನ್ವಿನ್ಸ್ಡ್. ಯಾಕೆ ಕನ್ವಿನ್ಸ್ ಆಗ್ತಾಳೆ ಅಂದ್ರೆ ಅವಳಿಗೆ ಬೇರೆ ದಾರಿ ಇರೋದಿಲ್ಲ. ಆದ್ರೆ ಮನಸ್ಸಲ್ಲಿ ಒಂದು ಶಿ ಡಿಸೈಡ್ಸ್ ದಟ್ ಶಿ ವಿಲ್ ಟೇಕ್ ದ ರಿವೆಂಜ್. ಇದು ಅವನನ್ನ ಮದುವೆ ಆಗುವುದು ಅಂದ್ರೆ ಒಂದು ಪೊಲಿಟಿಕಲ್ ಕಾರಣ ಇಟ್ಕೊಂಡಾಗ್ತಾಳೆ. ಆಮೇಲೆ ಇಲ್ಲಿ ನಾಟಕದಲ್ಲಿ ಇಲ್ಲಿ ಆರಂಭದಲ್ಲಿ ಇದರಲ್ಲಿ ಮೊದಲನೇ ಸೀನಲ್ಲಿ ಎಲ್ಲೂ ಬರೋದಿಲ್ಲ. ಕೊನೆ ಸೀನಲ್ಲಿ ಬರುವಂತದ್ದು, ಅದನ್ನ ಬಹುಶಃ ನಾವು ಅಲ್ಲೇ ಮಾತಾಡ್ಬೋದೇನೋ. ಕೊನೆ ಆಕ್ಟ್ ಅಲ್ಲಿ ಅದನ್ನ ಮಾತಾಡ್ಕೊಳ್ಬಹುದು. ಇಲ್ಲಿ ಪಾತ್ರಗಳು ಬಹಳಷ್ಟು ಬರ್ತವೆ. ಪಾತ್ರಗಳನ್ನ ಪರಿಚಯಿಸೋದಕ್ಕಿಂತ ಬಹುಶಃ ನಾವು ಆಕ್ಟ್ ವೈಸ್ ಹೋದ್ರೆ ಎಲ್ಲಾ ಪಾತ್ರಗಳು ಅಲ್ಲಲ್ಲೇ ಬರ್ತಾ ಹೋಗ್ತವೆ ಅಂತ ಅನ್ಬೋದು. ಕ್ವೀನ್ ಎಲಿಜಾಬೆತ್, ಇಲ್ಲಿ ಇಬ್ರು ಬರ್ತಾರೆ. ಎಲಿಜಾಬೆತ್ ವುಡ್ವಿಲ್ ಅಂತ ಒಬ್ಳು ಬರ್ತಾಳೆ. ಅದು ಈಗ ಏನು ಮರಣಶೈಲಿಯಲ್ಲಿ ಇರುವಂತ ರಿಚರ್ಡ್ನ ಅಣ್ಣನ ಹೆಂಡತಿ ಒಬ್ಳು, ಮತ್ತೆ ಅವನ ಮಗಳ ಹೆಸರು ಕೂಡ ಎಲಿಜಾಬೆತ್ ಇದೆ. ಸೊ ಇಬ್ರು ಎಲಿಜಾಬೆತ್ ಬರ್ತಾರೆ. ಐ ಹ್ಯಾಡ್ ರಾದರ್ ಬಿ ಅ ಕಂಟ್ರಿ ಸರ್ವೆಂಟ್ ಮೇಡ್ ದೆನ್ ಅ ಗ್ರೇಟ್ ಕ್ವೀನ್ ಅಂತ ಈ ಮಗಳು, ಎಡ್ವರ್ಡ್ನ ಮಗಳು, ಮತ್ತೆ ರಿಚರ್ಡ್ನ ಅಣ್ಣನ ಮಗಳು. ಇವಳು ಅಂದ್ರೆ ರಿಚರ್ಡ್ 3ನ ಅಣ್ಣನ ಮಕ್ಕಳು ಒಟ್ಟು 9 ಜನ ಇದ್ದಾರೆ ಅವರು. ಅದರಲ್ಲಿ ಎಲಿಜಾಬೆತ್ ಒಬ್ಳು, ಶೀಸ್ ಅಂದ್ರೆ ಈಗ ಉಳಿದವರೆಲ್ಲ ಚಿಕ್ಕವರಿದ್ದಾರೆ. ಅವಳಿಗೆ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿ. ಯಾಕಂದ್ರೆ ಎಡ್ವರ್ಡ್ನ ಅಂದ್ರೆ ಈಗ ರಾಜ ಅವನು ಮರಣಶಯ್ಯಲ್ಲಿ ಇರೋದ್ರಿಂದ ಎಲ್ಲವನ್ನೂ ನೇತೃತ್ವ ವಹಿಸ್ಕೊಳ್ತಾ ಇರೋದು ರಿಚರ್ಡ್ 3. ಸೊ ಈ ರಾಣಿ ಆಗುವ ಬಯಕೆ ಇವಳಿಗಿಲ್ಲ. ಪ್ರಾಣವನ್ನ ರಕ್ಷಣೆ ಮಾಡ್ಕೊಳ್ಳೋದು ಅದು ಬಹಳ ಮುಖ್ಯ ಆಗಿದೆ. ಸೊ ಕ್ವೀನ್ ಮಾರ್ಗರೆಟ್ ಬರ್ತಾಳೆ ಹಿಂದಿಂದ. ಇಲ್ಲಿ ಮಾರ್ಗರೆಟ್ ಅನ್ನೋ ಪಾತ್ರ ಏನಿದೆ ಇದು ಕೂಡ ಬಹಳ ಮುಖ್ಯ ಆಗಿ ಬರ್ತಾ ಇದೆ. ಇವಳು ಅವಳ ಗಂಡ ಕೂಡ ಸತ್ತು ಹೋಗಿದ್ದಾನೆ. ಅವಳೇನ್ ಮಾಡ್ತಾಳೆ ಅಂದ್ರೆ ಇಲ್ಲಿ ಎಲ್ಲರಿಗೂ ಶಾಪವನ್ನ ಕೊಡ್ತಾ ಇದ್ದಾಳೆ. ಅವಳು ಏನೇನು ಯಾರ್ಯಾರಿಗೆ ಶಾಪವನ್ನ ಕೊಡ್ತಾ ಹೋಗ್ತಾ ಇದ್ದಾಳೆ ಅದೆಲ್ಲವೂ ಕೂಡ ನಿಜ ಆಗ್ತಾ ಇದೆ. ಹಾಗಾಗಿ ಶೇಕ್ಸ್ಪಿಯರ್ ಇದನ್ನ ಅವಳನ್ನ ಯಾಕೆ ಬಳಸ್ಕೊಳ್ತಾನೆ ಅಂತಂದ್ರೆ ಒಂದ್ ರೀತಿಯ ಟೆಕ್ನಿಕ್. ಯಾವ ತರದ ಟೆಕ್ನಿಕ್ ಅಂದ್ರೆ ಇಲ್ಲಿ ನಾವು ನಿರೂಪಕರನ್ನ ಬಳಸ್ಕೊಳ್ತೀವಲ್ವಾ ಬೇರೆ ನಾಟಕಗಳಲ್ಲಿ, ಇಲ್ಲಿ ಇವಳು ನಿರೂಪಕಿ ಅಲ್ಲ, ಆದ್ರೆ ಒಂದು ಲಿಂಕ್ ಅನ್ನ ಕೊಡ್ತಾ ಹೋಗ್ತಾಳೆ ಅಲ್ಲಲ್ಲೇ. ಸೊ ಅವಳು ವಿಚ್ ಹಿಯರ್ ಯು ಅರ್ಜ್ ಟು ಪ್ರೂವ್ ಅಸ್ ಎನಿಮೀಸ್, ನಾವ್ ಯಾರೂ ನಿನಗೆ ಎನಿಮೀಸ್ ಅಲ್ಲ ಅಂತ. ರಿವರ್ಸ್ ಅನ್ನುವಂತ ಪಾತ್ರ. ಮತ್ತೆ ಇಲ್ಲಿ ರಿವರ್ಸ್ ಯಾರ ಅಂತಂದ್ರೆ ಆಂಥನಿ ವುಡ್ವಿಲ್ ಅವನ ಹೆಸರು, ಆಕ್ಚುಲಿ ಹೆಸರು ಆಂಥನಿ ವುಡ್ವಿಲ್. ಅವನು ಅರ್ಲ್ ಆಫ್ ರಿವರ್ಸ್. ಅವನಿಗೆ ಆಂಥನಿ ವುಡ್ವಿಲ್, ಹಿ ಈಸ್ ಕ್ವೀನ್ ಎಲಿಜಾಬೆತ್ ನ ಬ್ರದರ್. ಅವನು ಕ್ವೀನ್ ಎಲಿಜಾಬೆತ್ ಯಾರು, ಈಗ ಮರಣಶೈಲಿಯಲ್ಲಿ ಇರುವಂತ ಎಡ್ವರ್ಡ್ನ ಹೆಂಡತಿ, ಅವಳ ಬ್ರದರ್ ರಿವರ್ಸ್. ಸೊ ಅವನನ್ನ ಮೊದಲು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಆನಂತರ ನಂತರದ ಸೀನಲ್ಲಿ ಗ್ಲಾಸೆಸ್ಟರ್ ದಿ ಸೀಕ್ರೆಟ್ ಮಿಸ್ಚೀಫ್ಸ್ ದಟ್ ಐ ಸೆಟ್, ಅವನೊಬ್ಬ ಮತ್ತೊಬ್ಬ ಕೆಲಸಗಾರ ಇದ್ದಾನೆ ಏನಂದ್ರೆ ಕ್ಯಾಟ್ಸ್ಬಿ. ಈ ಕ್ಯಾಟ್ಸ್ಬಿ ಬಹಳ ಕ್ರಿಕೆಟ್ ಮೈಂಡ್. ಹೇಗೆ ರಿಚರ್ಡ್ 3 ಎಷ್ಟು ಕ್ರಿಕೆಟ್ ಇದಾನೋ ಅಷ್ಟೇ ಕ್ರಿಕೆಟ್ ಆಗಿರುವಂತನು ಈ ಕ್ಯಾಟ್ಸ್ಬಿ. ಥ್ರೂಔಟ್ ದ ಪ್ಲೇ ಅವನು ಇವನಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾನೆ. ಮತ್ತೆ
ಯುದ್ಧ ಮುಗಿದ ಮೇಲೂ ಕೂಡ ಅವನು ಅಲ್ಲಿ ಬದುಕಿದಾನೆ. ಆಮೇಲೆ ಆನಂತರ ಬರುವಂತ ಹೆನ್ರಿ ಸೆವೆಂತ್ ಏನಿದಾನೆ ಅವನಲ್ಲಿ ಇವನು ಹೇಳ್ಕೊಳ್ತಾನೆ ಏನಂದ್ರೆ ಅವನ ಈ ರಾಜನ ಇಬ್ರು ಮಕ್ಕಳೇನಿದ್ರಲ್ಲ ಎಡ್ವರ್ಡ್ ಫೈ ಮತ್ತು ರಿಚರ್ಡ್ ಅವರೆಲ್ಲರ ಸಾವಿಗೆ ನಾನು ಕಾರಣ ಆಗಿದ್ದೀನಿ, ಹೇಗೆ ಅದ್ರ ಹಿಂದೆ ತನ್ನ ಕೈವಾಡ ಇತ್ತು ಅನ್ನೋದನ್ನ ಅವನು ಹೇಳ್ಕೊಳ್ತಾ ಇದ್ದಾನೆ ನಂತರದಲ್ಲಿ. ಹಾಗಾಗಿ ಇದೊಂದು ಬಹಳ ಕ್ರಿಕೆಟ್ ಕ್ಯಾರೆಕ್ಟರ್ ಯಾರ್ದಂದ್ರೆ ಕ್ಯಾಟ್ಸ್ಬಿ ಅನ್ನುವಂಥದ್ದು. ಅವನು ಮುಂದೆ ಇವನು ಹೇಳ್ಕೊಳ್ತಾನೆ, ಕ್ಲಾರೆನ್ಸ್ whom I indeed have laid in darkness, ಅಂದ್ರೆ ಈಗಾಗ್ಲೇ ಒಂದು ಕಪ್ಪು ಕೋಣೆಯಲ್ಲಿ ಟವರ್ ಆಫ್ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. I do beweep to many simple girls, so namely Hastings, Derby. ಇಲ್ಲಿ ಡರ್ಬಿ ಅಂತ ಹೇಳಿದ್ರೆ ಇಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಈಸ್ ಅರ್ಲ್ ಆಫ್ ಡರ್ಬಿ. ಸ್ಟ್ಯಾನ್ಲೆ ಅನ್ನುವಂತ ಪಾತ್ರ ಬರುತ್ತೆ. ಈ ಸ್ಟ್ಯಾನ್ಲೆ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿ ಚಿಕ್ಕ ಪಾತ್ರ ಅಂತ ಅನ್ಸುತ್ತೆ, ಬಟ್ ಈ ಸ್ಟ್ಯಾನ್ಲೆ ಪಾತ್ರ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವನು ಮದುವೆ ಆಗಿರೋ ಇವನ ಹೆಂಡತಿ ಯಾರು ಅಂದ್ರೆ ಮಾರ್ಗ್ರೆಟ್ ಬಿಯೋಫಾರ್ಟ್. ಇವಳ 4ನೇ ಗಂಡ ಸ್ಟ್ಯಾನ್ಲೆ. ಅವಳ ಮಗ ಹೆನ್ರಿ ಸೆವೆಂತ್. ಕೊನೆಯಲ್ಲಿ ನಾಟಕದ ಕೊನೆಯಲ್ಲಿ ಏನು ಹೆನ್ರಿ ಸೆವೆಂತ್ ಟ್ಯೂಡರ್ ಡೈನಾಸ್ಟಿಯನ್ನ ಫೌಂಡ್ ಮಾಡ್ತಾನಲ್ಲ, ಎಲಿಜಾಬೆತ್ನ ಕ್ವೀನ್ ಎಲಿಜಾಬೆತ್ ಅಂತ ನಾವೇನು ಹಿಂದಿನ ನಾಟಕದಲ್ಲಿ ನೋಡಿದ್ವಿ, ಅವಳ ಅಜ್ಜ ಅವನ ಅವ್ವ ಈ ಸ್ಟ್ಯಾನ್ಲೆನ ಹೆಂಡತಿ. ಈ ಸ್ಟ್ಯಾನ್ಲೆಗೆ ಇವಳು 2ನೇ ಹೆಂಡತಿ ಮತ್ತು ಅವಳು ಈ ಏನ್ ಹೇಳಿದೆ ಮಾರ್ಗ್ರೆಟ್. ಈ ಮಾರ್ಗ್ರೆಟ್ಗೆ ಎಷ್ಟು ಕಷ್ಟ ಇದೆ ನೋಡಿ. ಈ ಯುರೋಪಿಯನ್ ಹಿಸ್ಟ್ರಿನಲ್ಲಿ ಈ ಮದುವೆಗಳು ಹೇಗಾಗ್ತಾ ಇದಾವೆ ಅಂದ್ರೆ ರಾಜ ನೀತಿ ಇದು ಒಂದು ಬಹಳ ಕಷ್ಟ ಈ ಹೆಣ್ಮಕ್ಳಿಗೆ. ಯಾವ ತರ ಅಂದ್ರೆ ಗಂಡ ಸತ್ ನಂತರ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಮಗ ಮಾತ್ರ ಉಳ್ಕೊಂಡಿದ್ದಾನೆ. ಹೆನ್ರಿ 6 ಸತ್ ಮೇಲೆ ಎಡ್ವರ್ಡ್ 4 ಆಳ್ತಾ ಇದ್ದಾನೆ. ರಿಚರ್ಡ್ 3ನ ಆಳ್ವಿಕೆ ಇದೆ. ಅಂತ ಸಂದರ್ಭದಲ್ಲಿ ಮಗ ಬಹಳ ಚಿಕ್ಕವನು, ಅವನೆಲ್ಲೋ ಇದ್ದಾನೆ. ಅವನನ್ನ ರಾಜ ಅವನಿಗೆ ಅರಸೊತ್ತಿಗೆನ ತಂದು ಕೊಡಬೇಕು ವಾಪಸ್. ಆದ್ರೆ ಅವಳಿಗೆ ಗಂಡ ಇಲ್ಲ. ಅವಳು ಏನ್ ಮಾಡಿದಾಳೆ ಅಂದ್ರೆ ಈಗ ಇವನನ್ನ ಸ್ಟ್ಯಾನ್ಲೆಯನ್ನ ಮದ್ವೆ ಆಗಿದ್ದಾಳೆ. ಇದು ಏನಂದ್ರೆ ಬಹಳ ಸೈಲೆಂಟ್ ಆಗಿ ನಡೆಯುವಂಥದ್ದು. ಇಲ್ಲಿ ಇವಳ ಡೈಲಾಗ್ಸ್ ಗಳು ಏನೂ ಬರ್ತಾ ಇಲ್ಲ, ಪಾತ್ರಗಳು ಮಾತಾಡ್ತಾ ಇಲ್ಲ. ಆದ್ರೆ ಆನೆ ಅಂತ ಏನ್ ಹೇಳಿದೆ ಈಗಾಗ್ಲೇ, ಶಿ ಇಸ್ ಮೌರ್ನಿಂಗ್ ದ ಡೆತ್ ಆಫ್ ಹೆನ್ರಿ 6th. ಮತ್ತೆ ಇವಳ ಗಂಡ ಏನು ಎಡ್ಮಂಡ್ ಟ್ಯೂಡರ್ನ ಟ್ಯೂಡರ್ ಡೈನಾಸ್ಟಿಯನ್ನ ಫೌಂಡ್ ಮಾಡಿದಂತ ಏನು ಎಡ್ಮಂಡ್ ಟ್ಯೂಡರ್ನ ಹೆಂಡತಿ ಈ ಮಾರ್ಗ್ರೆಟ್ ಬ್ಯೂಫೋರ್ಡ್. ಎಡ್ಮಂಡ್ ಟ್ಯೂಡರ್ಗೆ ಹೆನ್ರಿ 7 ಹುಟ್ಟೋದು. ಆದ್ರೆ ಅವನು 1 ವರ್ಷ ಮದ್ವೆ ಆದ 1 ವರ್ಷದಲ್ಲೇ ತೀರ್ಕೊಳ್ತಾನೆ. ಆನಂತರ ಅವಳು ಮಗ ಬಹಳ ಚಿಕ್ಕವನಿರ್ತಾನೆ. ಸೊ ನಂತರದಲ್ಲಿ ಮತ್ತೆ ಬೇರೆ ಮದ್ವೆ ಆಗಿರ್ತಾಳೆ. ಸೊ ಇವನು ಈಗ ಸ್ಟ್ಯಾನ್ಲೆ ಏನಿದಾನೆ ಅವನು 4ನೇ ಗಂಡ. ಸೊ ಆ ಸ್ಟ್ಯಾನ್ಲೆಗೆ ಅರ್ಲ್ ಆಫ್, ಇಲ್ಲಿ ನಾಟಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅವನಿಗೆ ಸ್ಟ್ಯಾನ್ಲೆ ಅಂತ ಅನ್ನೋ ಬದಲಿ ಅರ್ಲ್ ಆಫ್ ಡೆಬ್ರಿ ಏನದು. ಸೊ ಅವನು ಕೂಡ ಇಲ್ಲಿ ಇವನ್ ಜೊತೆಗೆ ಇದಾನೆ. ಯಾರ ಜೊತೆಗೆ? ಇಡೀ ನಾಟಕದ ತುಂಬಾ ಅವನು ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ ಅಂದ್ರೆ ರಿಚರ್ಡ್ 3ಗೆ ಸಪೋರ್ಟರ್ ತರ ಕಾಣಿಸ್ಕೊಳ್ತಾ ಇದ್ದ. ಆಕ್ಚುಲಿ ಹಿ ಸಪೋರ್ಟ್ಸ್ ಇನ್ ದ ಬಿಗಿನಿಂಗ್. ಆದ್ರೆ ಕೊನೆಗೆ ರಿಚರ್ಡ್ 3 ಹೇಗೆ ಸ್ವಂತ ಅಣ್ಣಂದರ ಸಾವಿಗೆ ಕಾರಣ ಆಗ್ತಾ ಇದ್ದಾನೆ, ಕೊಲ್ತಾ ಇದ್ದಾನೆ. ಮತ್ತೆ ಅಣ್ಣನ ಹೆಂಡತಿಯ ತಮ್ಮನನ್ನ ಕೂಡ ಕೊಲ್ತಾ ಇದ್ದಾನೆ. ಮತ್ತೆ ಅವರ ಮಕ್ಕಳನ್ನು ಕೂಡ ಕೊಲ್ತಾ ಇದ್ದಾನೆ. ಅದೆಲ್ಲವನ್ನು ನೋಡ್ತಾ ಕೊನೆಗೆ ಈ ಸ್ಟ್ಯಾನ್ಲೆ ಏನಿದಾನೆ ಅವನು ಅದನ್ನ ಬಳಸ್ಕೊಳ್ತಾನೆ. ಏನಿಗೆ ಸಂದರ್ಭವನ್ನ ಬಳಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದನ್ನ ಬಳಸ್ಕೊಳ್ಳೋದು ಇವನಿಗೆ ಬಹಳ ಚೆನ್ನಾಗಿ ಗೊತ್ತು. ಅದನ್ನ ಬಳಸ್ಕೊಳ್ತಾನೆ. ಕೊನೆಯಲ್ಲಿ ಏನ್ ಮಾಡ್ತಾನೆ ಅನ್ನೋದನ್ನ ನಾನು ಕೊನೆ ಆಕ್ಟ್ ಅಲ್ಲಿ ನೋಡ್ಬಹುದು. ಸೊ ಸೀನ್ 4 Act 1 ಅಲ್ಲಿ ಕ್ಲಾರೆನ್ಸ್ ಐ ಹ್ಯಾವ್ ಪಾಸ್ ದ ಮಿಸರೇಬಲ್ ನೈಟ್, ಅವನಿಗೆ ಕನಸು ಬೀಳುತ್ತೆ. ಆ ಕನಸು ನೆಕ್ಸ್ಟ್ ಆಕ್ಟ್ ಅಲ್ಲಿ ನಿಜ ಕೂಡ ಆಗ್ತಾ ಇದೆ. ದೋ ಇಟ್ ವರ್ ಬೈ ಅ ವರ್ಲ್ಡ್ ಆಫ್ ಹ್ಯಾಪಿ ಡೇಸ್, ಎಷ್ಟೇ ಸುಖ ಕೊಟ್ರು ಕೂಡ ನನಗೆ ಈ ತರಹದ ಕನಸು ಮತ್ತೊಮ್ಮೆ ಬೇಡ, ಬದುಕೋದೇ ಬೇಡಪ್ಪ, ಇಷ್ಟ ಕೆಟ್ಟ ಕನಸು ಬೀಳದಿದೆ ಅಂತ ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ.
ಆಕ್ಟ್ 1 ಇದರಲ್ಲಿ ಕ್ಲಾರೆನ್ಸ್ ಈಸ್ ಇನ್, ಅವನನ್ನ ಕರೆದುಕೊಂಡು ಹೋಗ್ತಾ ಇದಾರೆ. ಇಬ್ರು ಮರ್ಡರರ್ಸ್ ಬರ್ತಾರೆ, ಡೈರೆಕ್ಟ್ ಆಗಿ ಅವನಿಗೆ ಹೇಳ್ತಾರೆ, ನಾನು ಇಷ್ಟೊಂದು ಇನ್ನೋಸೆಂಟ್ ಇದೀನಿ, ನನ್ನ ಯಾಕೆ ಕೊಲ್ತಾ ಇದ್ದಾರೆ ಅಂತ ಎಲ್ಲ ಕೇಳ್ತಾನೆ. ಬಟ್ ಅಲ್ಲಿ ಅದನ್ನ ನಾನು ಬಹಳ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಕೊನೆಗೆ ಫಾರ್ ಐ ರಿಪೆಂಟ್ ಮೀ ದಟ್ ದ ಡ್ಯೂಕ್ ಈಸ್ ಸ್ಲೇನ್. ಸೊ ಸೆಕೆಂಡ್ ಮರ್ಡರ್ ಹೇಳ್ತಾನೆ, ಸೊ ದ ಡ್ಯೂಕ್ ಈಸ್ ಸ್ಲೇನ್. ಸೊ ಆಕ್ಟ್ ಟೂ ನಲ್ಲಿ ಕಿಂಗ್ ಎಡ್ವರ್ಡ್ ಈಸ್ ಸಿಕ್ ಅಂಡ್ ಕ್ವೀನ್ ಎಲಿಜಾಬೆತ್ ಈಸ್ ದೇರ್. ಇನ್ನೇನು ಸಾಯ್ತಾನೆ ಅಂತ ಹೇಳಿ ಅವನ ಹೆಂಡತಿ ಎಲಿಜಾಬೆತ್ ವುಡ್ವಿಲ್ ಮತ್ತೆ ಡೋಸೆಟ್ ಮಗ ಇದ್ದಾನೆ. ರಿವರ್ಸ್ ಈಸ್ ಒನ್ ಮೋರ್ ಸನ್, ಹೇಸ್ಟಿಂಗ್ಸ್ ಇದ್ದಾನೆ, ಅವಳ ಮತ್ತೊಬ್ಬ ಅಧಿಕಾರಿ ನಂಬಿಗಸ್ತ, ಹೂ ಟೇಕ್ಸ್ ಕೇರ್ ಆಫ್ ದೇರ್ ಸನ್. ಆಮೇಲೆ ಬಕಿಂಗ್ಹ್ಯಾಮ್, ದ ಅರ್ಲ್ ಆಫ್ ಬಕಿಂಗ್ಹ್ಯಾಮ್ ಇದ್ದಾನೆ, ಗ್ರೇ. ಇವರೆಲ್ಲರೂ ಇಲ್ಲಿ ಸಾಯುವ ರಾಜನ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಸೀನ್ 1 ಅಲ್ಲಿ ಜಾರ್ಜ್ ಡ್ಯೂಕ್ ಆಫ್ ಕ್ಲೆರೆನ್ಸ್ ಸಾಯ್ತಾ ಇದ್ದಾನೆ. ಜಾರ್ಜ್ ಅಂದ್ರೆ ರಿಚರ್ಡ್, ಮೂರನೇ ರಿಚರ್ಡ್ನ ಅಣ್ಣ ಇವನು. ಅವನು ಅಲ್ಲಿ ಅವನು ಹೇಗ್ ಸಾಯ್ತಾನೆ ಅದು ಆಕ್ಚುಲಿ ಹಿಸ್ಟ್ರಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹಿ ಡಿಸಪಿಯರ್ಡ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾಟಕದಲ್ಲಿ ಅವನನ್ನ ಕೊಲ್ಲೋದು ಇವನೇ ಅಂತ ಹೇಳಿ. ಅವನಿಗೆ ಇಬ್ರು ಕಿಡ್ಸ್ ಇದ್ದಾರೆ, ಒಂದು ಚಿಕ್ಕ ಹುಡುಗಿ ಮತ್ತು ಚಿಕ್ಕ ಹುಡುಗ. ಅವ್ರಿಗೆ ಯಾರೋ ಸುದ್ದಿಗಳು ಬರ್ತವೆ, ಅವನ್ನ ಹಿಂಗೆ ಕೊಂದ್ರು ಅದನ್ನೆಲ್ಲ ಆ ಎರಡು ಮಕ್ಕಳ ಏನು ದುಃಖ ಅದೆಲ್ಲ ಕೂಡ ಇಲ್ಲಿನ ಎರಡನೆಯ ಇದ್ರಲ್ಲೆಲ್ಲ ಸೀನಲ್ಲಿ ಬರ್ತಾ ಹೋಗುತ್ತೆ. ಮತ್ತೆ ಎರಡನೇ ಆಕ್ಟ್ ಎರಡನೇ ಸೀನ್ ಅಲ್ಲಿ ಕಿಂಗ್ ಎಡ್ವರ್ಡ್ ಕೂಡ ಸಾಯ್ತಾ ಇದ್ದಾನೆ ಆ ದುಃಖದಲ್ಲೇ. ಇದು ಯಾಕಾಯ್ತು ಅಂತ ಹೇಳಿ ಹೇಳ್ತಾ, ಬಹುಶಃ ಸಮಯ ಇದು ಕಡಿಮೆ ಇರೋದ್ರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೀನ್ 3 ಅಲ್ಲಿ ಸಿಟಿಜನ್ಸ್ ಆಫ್ ದ ಇಂಗ್ಲೆಂಡಿನ ಸಿಟಿಜನ್ಸ್, ಅಲ್ಲಿ ನಗರವಾಸಿಗಳು ಬಂದು ಇದನ್ನೆಲ್ಲ ಮಾತಾಡ್ಕೊಳ್ತಾರೆ. ಏನೇನ್ ಆಗ್ತಾ ಇದೆ, ಹಿಂಗೇನೇನ್ ಆಗ್ಬಾರ್ದಿತ್ತು, ಏನಾಗ್ತಾ ಇದೆ, ಈ ರಿಚರ್ಡ್ ಇಂಥ ಭಯಂಕರ ರಾಜ ಇದಾನಲ್ಲ, ಇವನು ಏನನ್ನೋ ಮಾಡೋದಕ್ಕೆ ಹೆಸೋದಿಲ್ಲ. ಸೊ ಇಂಥವನ್ನ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಮಾತು ಯಾವ ತರ ಬರುತ್ತಂದ್ರೆ, ವೆನ್ ಕ್ಲೌಡ್ಸ್ ಅಪಿಯರ್ ವೈಸ್ ಮೆನ್ ಪುಟ್ ಆನ್ ದೇರ್ ಕ್ಲೋಕ್ಸ್. ಇದು ಬಹುಶಃ ನಮಗೆ ಪ್ರವರ್ಬ್ ತರ ನಾವು ಬಳಸ್ತಾ ಇರುವಂತದ್ದು, ಶೇಕ್ಸ್ಪಿಯರ್ನ ಡ್ರಾಮಾದಿಂದ ಇರುವಂತದ್ದು. ಬೈ ಅ ಡಿವೈನ್ ಇನ್ಸ್ಟಿಂಕ್ಟ್ ಮೆನ್ಸ್ ಮೈಂಡ್ಸ್ ಮಿಸ್ಟ್ರಸ್ಟ್. ಮತ್ತೆ ಇದರಲ್ಲೇನೆ ಇದೇ ಆಕ್ಟ್ ನ ಮೊದಲನೇ ಸೀನ್ ಅಲ್ಲಿ ಒಂದು ಒರಾಕಲ್, ಅಂದ್ರೆ ಇವನಿಗೆ ಸಾವು, ಮುಂದೆ ಯಾವ ತರ ಸಾವು ಬರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಬಂದು ಹೋಗುತ್ತೆ. ಸೊ ಒಂದು ಇದರಲ್ಲಿ ಭಾಷೆ ಶೇಕ್ಸ್ಪಿಯರ್ನ ಭಾಷೆಯನ್ನ ಮತ್ತು ಅವನ ಭಾಷೆಯನ್ನ ಇವತ್ತು ನಾವ್ ಹೆಂಗೆ ಪ್ರವರ್ಬಿಯಲ್ಲಿ ಬಳಸ್ತೀವಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ವೆನ್ ಕ್ಲೌಡ್ಸ್ ಅಪಿಯರ್ ವೈಸ್ ಮೆನ್ ಪುಟ್ ಆನ್ ದೇರ್ ಕ್ಲೋಕ್ಸ್. ಸೊ ಬಹಳ ಕ್ರಿಯಲ್ ಇದಾನೆ. ನಾವು ಬದುಕಬೇಕು ಅಂದ್ರೆ ನಾವು ಓಪನ್ ಆಗಿ ಏನೋ ಮನಸ್ಸಲ್ಲಿ ಇದ್ದದನ್ನೆಲ್ಲ ಅವ್ನ ಮುಂದೆ ಹೇಳ್ಕೊಂಡ್ರೆ ಬದುಕಕ್ಕಾಗಲ್ಲ. ಬಹಳ ಜಾನರಾಗಿ ಇಲ್ಲಿ ಬದುಕಬೇಕಾಗಿರುವಂತ ಸಮಯ. ಬಿಕಾಸ್ ಸ್ವೀಟ್ ಫ್ಲವರ್ಸ್ ಆರ್ ಸ್ಲೋ ಅಂಡ್ ವೀಟ್ಸ್ ಮೇಕ್ ಹೇಸ್ಟ್. ನೋಡ್ರಿ, ಇದನ್ನು ಕೂಡ ನಾವು ಬಹಳ ಒಂದು ಗಾದೆ ಮಾತರ ಬಳಸ್ತೀವಿ. ಎಷ್ಟೋ ಜನರಿಗೆ ಇದು ಶೇಕ್ಸ್ಪಿಯರ್ ದಿಂದ ಅಂತ ಗೊತ್ತಿಲ್ಲ. ಸ್ಮಾಲ್ ಹರ್ಬ್ಸ್ ಹ್ಯಾವ್ ಗ್ರೇಸ್, ಗ್ರೇಟ್ ವೀಟ್ಸ್ ಡೂ ಗ್ರೋ ಅಪೇಸ್. ಸೊ ಇವೆಲ್ಲ ಈ ಸೀನ್ ಅಲ್ಲಿ ಬರುವಂತ ಎರಡನೇ ಆಕ್ಟ್ ನ 3ನೇ ಸೀನ್ ಅಲ್ಲಿ ಬರುವಂತ ಇಷ್ಟೊಂದು 3-4 ಮಾತುಗಳು ಏನಿದೆ, ಇವನ್ನೆಲ್ಲವನ್ನೂ ಕೂಡ ನಾವು ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ಈ ಎಲಿಜಾಬೆತ್ ಮತ್ತು ಎಲಿಜಾಬೆತ್ನ ಮಗಳು ಮತ್ತೊಬ್ಳು ಎಲಿಜಾಬೆತ್, ಮತ್ತೆ ಇವರೆಲ್ರಿಗೂ ಒಂದು ಅನುಭವ ಏನು ಬರುತ್ತೆ ಅಂದ್ರೆ, ಸಮಯ ಬಹಳ ಕಷ್ಟಕರ ಇದೆ, ರಿಚರ್ಡ್ ಇವನು ನಮ್ಮನ್ನ ಏನೂ ಮಾಡಬಹುದು ಅನ್ನುವಂಥದ್ದು ಅವ್ರಿಗೆ ಕ್ಲಿಯರ್ ಆಗತ್ತೆ. ಇಲ್ಲಿ ಇದೇ ಸೀನ್ ಅಲ್ಲಿ ಲಾರ್ಡ್ ರಿವರ್ಸ್, ಲಾರ್ಡ್ ಗ್ರೇ ಆರ್ ಸೆಂಟ್ ಟು ಪಾಂಫ್ರೆಟ್. ಅಂದ್ರೆ ಇವರನ್ನು ಕೂಡ ಈಗ ಡ್ಯೂಕ್ ಆಫ್ ಕ್ಲಾರೆನ್ಸ್ ಅಂದ್ರೆ ಜಾರ್ಜ್ ಅಣ್ಣನನ್ನ ಬಂದಿಯಾಗಿ ಅವನನ್ನ ಕೊಂದಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮುಂದಿನ 2ನೇ ಆಕ್ಟ್ ನಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ, ಅವನ ಮಕ್ಕಳನ್ನ, ಅಣ್ಣನ ಕೊಂದಾಯ್ತು, ಅಣ್ಣನ ಮಕ್ಕಳನ್ನು ಜಾರ್ಜ್ ಮತ್ತು ಈ ಗ್ರೇ ಇಬ್ರನ್ನು ಕೂಡ ಟವರ್ ಆಫ್ ಲಂಡನ್ ನಲ್ಲಿ ಕರ್ಕೊಂಡೋಗಿ ಇಡ್ಲಾಗತ್ತೆ. ಸೊ ಆಕ್ಟ್ 2 ನಲ್ಲಿ ಬಹಳ ಮುಖ್ಯ ಏನಂದ್ರೆ, ಇಲ್ಲಿ ಮಾರ್ಗ್ರೆಟ್ ಬರ್ತಾಳೆ, ವಿಡೋ ಕ್ವೀನ್ ಆಫ್ ಕಿಂಗ್ ಹೆನ್ರಿ 6. ಅವಳನ್ನ ಅಂದ್ರೆ ರಾಜ ಸತ್ ನಂತರ, ಒಂದೇ ನಿಮಿಷ,
ರಾಜ ಸತ್ ನಂತರ ಅವಳಿಗೆ ಬ್ಯಾನಿಶ್ ಮಾಡಿರ್ತಾರೆ. ಆದ್ರೂನು ಅವಳು ಅಂದ್ರೆ ಅಲ್ಲೇ ರಾಜ್ಯದಲ್ಲಿ ಆ ಕೋರ್ಟ್ ಅಲ್ಲೇನೆ ಅರಮನೆಯಲ್ಲೇ ಅಡ್ಡಾಡ್ತಾ ಇರ್ತಾಳೆ. ಅವಳನ್ನ ಏನೋ ಹುಚ್ಚ ಹಿಡ್ದಿದ್ದು ಬೀಳು ಅನ್ನೋ ತರದ ಇವ್ರನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಬೈತಾ ಇರ್ತಾಳೆ. ಪ್ರತಿಯೊಂದು ಸೀನಲ್ಲೂ ಕೂಡ ಆಕ್ಟಲ್ಲೂ ಕೂಡ ಅಲ್ಲಲ್ಲೇ ಬರ್ತಾ ಹೋಗ್ತಾಳೆ. ಇಲ್ಲಿ ಕೂಡ ಹೇಳ್ತಾಳೆ ಅವಳು, ಹೇಸ್ಟಿಂಗ್ಸ್ಗೆ ವಾರ್ನ್ ಮಾಡ್ತಾಳೆ, ರಿಚರ್ಡ್ಗೆ ವಾರ್ನ್ ಮಾಡ್ತಾಳೆ, ನೀನು ಈ ತರ ಸತ್ತು ಹೋಗ್ತೀಯ ಪ್ಯಾರ್ನೋಯಿಂದ, ಸ್ಲೀಪ್ಲೆಸ್ನೆಸ್ ನಿಂದ, ಮತ್ತೆ ಟಾರ್ಮೆಂಟಿಂಗ್ ನೈಟ್ ಮೇಟ್ಸ್ ಗಳು ನಿನ್ಗೆ ಬರ್ತಾ ಹೋಗ್ತೇವೆ, ನೀನ್ ಇದೇ ತರ ಸಾಯ್ತೀಯ ಅಂತ ಎಲ್ಲ ಹೇಳ್ತಾಳೆ. ಸೊ ಆಮೇಲೆ ಎಲಿಜಾಬೆತ್ ಕೂಡ ಹೇಳ್ತಾಳೆ, ಏನಂದ್ರೆ ಯು ವಿಲ್ ಔಟ್ಲಿವ್ ಯುವರ್ ಸನ್ಸ್, ಅದು ನಿನ್ನ ಮಕ್ಕಳು ಸಾಯ್ತಾರೆ ಆದ್ರೆ ನೀನ್ ಇರ್ತೀಯ ಅಂತ ಹೇಳಿ. ಸೊ ಅದೆಲ್ಲವೂ ಕೂಡ ಇಲ್ಲಿ ನಿಜ ಆಗ್ತಾ ಇದೆ. ಸೊ ಮಾರ್ಗ್ರೆಟ್ ಏನಿದಾಳೆ, ಕ್ವೀನ್ ಮಾರ್ಗ್ರೆಟ್, ದ ವಿಡೋ ಆಫ್ ಹೆನ್ರಿ VI, ಇವಳು ಇಲ್ಲಿ ಒಂದು ಟೆಕ್ನಿಕ್ ತರ ಶೇಕ್ಸ್ಪಿಯರ್ ಅವಳನ್ನ ಬಳಸ್ಕೊಂಡಿದ್ದಾನೆ. ಇನ್ ಆಕ್ಟ್ 3 ಎಡ್ವರ್ಡ್ V ಈಸ್ ಇನ್ ಟವರ್. ಎಡ್ವರ್ಡ್ V ಯಾರಪ್ಪ ಅಂದ್ರೆ ಅಣ್ಣನ ಮಗ, ರಿಚಾರ್ಡ್ನ ಅಣ್ಣನ ಮಗ, ವಿತ್ ಹೇಸ್ಟಿಂಗ್ಸ್ ಅಂಡ್ ಗ್ಲಾಸೆಸ್ಟರ್. ಲಾರ್ಡ್ ಹೇಸ್ಟಿಂಗ್ಸ್ ಸಮಯ ಎಷ್ಟಿದೆ? 7 ಗಂಟೆಗೆ ಮುಗಿಸ್ಬೇಕಾ? ಓಕೆ, ಎಡ್ವರ್ಡ್ ಹೇಸ್ಟಿಂಗ್ ಎಸ್, ಓಕೆ, 10 ನಿಮಿಷ ಇರೋದ್ರಿಂದ ನಾನು ಸಮರೈಸ್ ಮಾಡ್ತಾ ಇದ್ದೇನೆ. ಸೊ ಎಡ್ವರ್ಡ್ V ಅಲ್ಲಿ ಬಂದಿಯಾಗಿದ್ದಾನೆ. 2ನೇ ದೃಶ್ಯದಲ್ಲಿ ಲಾರ್ಡ್ ಹೇಸ್ಟಿಂಗ್ಸ್ ಹೌಸ್ ಇದೆ, ಅಲ್ಲಿ ಕ್ಯಾಟ್ಸ್ಬಿ ಬರ್ತಾನೆ, ಲಾರ್ಡ್ ಸ್ಟ್ಯಾನ್ಲೆ ಬರ್ತಾನೆ, ಎಲ್ಲ ಮಾತುಗಳು ಏನೇನು ಅಂದ್ರೆ ಬಹಳಷ್ಟು ಘಟನೆಗಳಲ್ಲಿ ನಡೆದು ಹೋಗ್ತಾ ಇದಾವೆ. ಸ್ಟ್ಯಾನ್ಲೆ ಏನಿದ್ದಾನೆ ಬಹಳ ಜಾಣನಾಗಿ ಎಲ್ಲವನ್ನೂ ಬಳಸ್ಕೊಳ್ತಾ ಇದ್ದಾನೆ ಸಂದರ್ಭಗಳನ್ನ. ಆದ್ರೆ ಹೇಸ್ಟಿಂಗ್ಸ್ ಏನಿದ್ದಾನೆ ಬಹಳ ಇನ್ನೋಸೆಂಟ್ ಆಗಿ ಈ ಎಡ್ವರ್ಡ್ನ ಸಾವನ್ನ ಅವನು ಒಪ್ಕೊಳ್ಳೋದಿಲ್ಲ. ಅವನು ರಿಚರ್ಡ್ಗೆ ಸಪೋರ್ಟ್ ಮಾಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಎಡ್ವರ್ಡ್ನ ಹೆಂಡತಿಯ ಫ್ಯಾಮಿಲಿ ಕಡೆಯಿಂದ ಏನೋ ಅವನು ಕ್ಲಾರೆನ್ಸ್ ಇದ್ದ, ಅವನು ಇಲ್ಲಿ ಪವರ್ ಅಲ್ಲಿ ಬರಬಾರ್ದು ಅನ್ನೋ ಒಂದು ಕಾರಣ ಇರುತ್ತೆ, ಅದಕ್ಕೆ ಸಪೋರ್ಟ್ ಮಾಡಿರ್ತಾನೆ. ಆದ್ರೆ ಎಡ್ವರ್ಡ್ನ ಮಗ ಎಡ್ವರ್ಡ್ V, ಅವನ ವಿರುದ್ಧ ಅವನನ್ನ ಕೊಲ್ಲಬೇಕು ಅಂತ ರಿಚರ್ಡ್ ಹೇಳಿದಾಗ ಅದನ್ನ ಇವನು ಸಪೋರ್ಟ್ ಮಾಡಲ್ಲ ಹೇಸ್ಟಿಂಗ್ಸ್. ಸೊ ಹಂಗಾಗಿ ಹೇಸ್ಟಿಂಗ್ಸ್ ರಿಚರ್ಡ್ನ ಸಿಟ್ಟಿಗೆ ಗುರಿ ಆಗ್ತಾ ಇದ್ದಾನೆ. ಅವನು ನೇರವಾಗಿ ನಾನು ಇವನ ಕೊಲ್ಲಲ್ಲ ಅಂತ ಹೇಳಿದಾಗ ಅಲ್ಲಿ ಬೇರೆ ಒಂದು ಪಾತ್ರ ಬರುತ್ತೆ, ರಿಚರ್ಡ್ ರ್ಯಾಡ್ಕ್ಲಿಫ್. ಅವನು ಬಂದು ಹೇಳ್ತಾನೆ, ಸೊ ಇವನು ಒಪ್ಕೊಳ್ತಾ ಇಲ್ಲ ಅಂತ ಹೇಳಿದಾಗ ಅವಾಗ ಹೇಸ್ಟಿಂಗ್ಸ್ ಕೂಡ ಅವನ ಸಿಟ್ಟಿಗೆ ಗುರಿ ಆಗ್ತಾನೆ ಮತ್ತು ಸಾವಿಗೂ ಈಡಾಗ್ತಾನೆ. ಸೊ ಇದು ಒಂದು ಇಲ್ಲಿ ಈ ಪ್ರೊವಿನ್ಸ್ ಪ್ರೊಟೆಕ್ಟರ್ ಆಫ್ ಪ್ರೊವಿನ್ಸ್ ಎಡ್ವರ್ಡ್ ಯಾರಪ್ಪ ಅಂದ್ರೆ ಮತ್ತೊಂದು ಪಾತ್ರ ಇದೆ, ವಾಘನ್ ಅಂತ. ಸೊ ಈ ವಾಘನ್ ಕೂಡ ಇಲ್ಲಿ ಸಾಯ್ತಾ ಇದ್ದಾನೆ. ಕಿಂಗ್ ಎಡ್ವರ್ಡ್ನ ಮಗನನ್ನ ನೋಡ್ಕೊಳ್ತಾ ಇದ್ದಂತವನು ರಿವರ್ಸ್ ಸಾಯ್ತಾ ಇದ್ದಾನೆ, ಗ್ರೇ ಸಾಯ್ತಾ ಇದ್ದಾನೆ. ಆಕ್ಟ್ 4 ಅಲ್ಲಿ ರಿಚರ್ಡು ಈಗ ಇಲ್ಲಿಯವರೆಗೂ ಎಲ್ಲಿ ಎಡ್ವರ್ಡ್ನ ಮಕ್ಕಳು ಸಾಯೋವರೆಗೂ, ರಿಚರ್ಡ್ನ ಸಹೋದರ ಸಾಯೋವರೆಗೂ ಅವನನ್ನ ಶೇಕ್ಸ್ಪಿಯರ್ ಗ್ಲಾಸೆಸ್ಟರ್ ಅಂತ ಹೇಳ್ತಾ ಹೋಗ್ತಾ ಇದ್ದಾನೆ ಅವನ ಪಾತ್ರವನ್ನ. ಆದ್ರೆ ಆಕ್ಟ್ 4 ಅಲ್ಲಿ ಇಲ್ಲಿ ರಿಚರ್ಡ್ ಅಂತ ಅದನ್ನ ಮೆನ್ಷನ್ ಮಾಡ್ತಾನೆ. ಯಾಕಂದ್ರೆ ನಾವು ಹಿ ಈಸ್ ಕ್ರೌನ್ಡ್, ರಿಚರ್ಡ್ ಈಸ್ ಕ್ರೌನ್ಡ್. ಆದ್ರೆ ಏನು ಇಲ್ಲಿ ಒಂದಿಷ್ಟು ವಿಷಯಗಳು ಸತ್ಯ ಆಗ್ತಾ ಹೋಗ್ತವೆ. ಏನು ಸತ್ಯ ಆಗ್ತದೆ ಅಂದ್ರೆ ಮಾರ್ಗ್ರೆಟ್ ಒಂದಿಷ್ಟು ಶಾಪಗಳನ್ನ ಕೊಟ್ಟಿರ್ತಾಳಲ್ಲ, ಅದು ಸೀನ್ 1, ಸೀನ್ 2, ಸೀನ್ 3 ಮತ್ತು ಸೀನ್ 4 ಅಲ್ಲಿ, ಆಕ್ಟ್ 4 ನಲ್ಲಿ 4ನೆಯ ಅಂಕದ ಪ್ರತಿಯೊಂದು ಸೀನಲ್ಲೂ ಕೂಡ, ದೃಶ್ಯದಲ್ಲೂ ಕೂಡ ಮಾರ್ಗ್ರೆಟ್ ಕೊಟ್ಟಂತ ಶಾಪ ಸತ್ಯ ಆಗ್ತಾ ಹೋಗುತ್ತೆ. ಒಬ್ಬೊಬ್ರು ಅಲ್ಲಿ ಆ ಮನೆತನದ ಪ್ರತಿಯೊಬ್ರು ಅಲ್ಲಿ ಒಬ್ಬೊಬ್ರು ಬಿಡ್ತಾ ಹೋಗ್ತಾರೆ. 9 ಅದನ್ನ ಹೇಳ್ತಾಳೆ ನೋಡ್ರಿ, ಅವಳು ಕ್ವೀನ್ ಮಾರ್ಗ್ರೆಟ್ ಏನ್ ಹೇಳ್ತಾಳೆ ಅಂದ್ರೆ, ಪ್ಯಾಂಟಾಗೆನೆಂಟ್ ಡತ್ ಕ್ವಿಟ್ ಪ್ಯಾಂಟಾಗೆನೆಂಟ್ ಅಂತ ಹೇಳ್ತಾಳೆ. ಅದೇ ವಂಶದವರು ಅದೇ ವಂಶದ ವಿರುದ್ಧ ನಿಲ್ತಾರೆ, ಅವ್ರನ್ನ ಬಿಟ್ಟು ಹೋಗ್ತಾರೆ ಅಂತ ಏನೊಂದು ಶಾಪ ಕೊಟ್ಟಿರ್ತಾಳೆ ಅಥವಾ ಕರ್ಸ್ ಕೊಟ್ಟಿರ್ತಾಳೆ, ಅದು ನಿಜ ಆಗ್ತಾ ಹೋಗುತ್ತೆ. ಸೀನ್ 2ರಲ್ಲಿ ರಿಚರ್ಡ್ ಸ್ಟ್ಯಾನ್ಲೆ ಸುದ್ದಿ ತಗೊಂಡ್ಬರ್ತಾನೆ, ಮಾರ್ಕ್ವಿಸ್ ಡೋಸೆಟ್ ಈಸ್ ಫ್ಲೆಡ್, ಅವನು ಓಡ್ ಹೋಗಿದ್ದಾನೆ ಅಂತ. ಅಂದ್ರೆ ಇವನು ಒಬ್ಬ ಮಗ, ಅವನು ಏನು ಜೈಲಿನಲ್ಲಿ ಇಟ್ಟಿರ್ತಾರೆ, ಅವನು ಈಗಾಗ ಓಡ್ ಹೋಗಿದ್ದಾನೆ. ಸೀನ್ 3ಅಲ್ಲಿ ಬಿಷಪ್ ಏನಿದ್ದಾನೆ ಅವನು ಓಡಿ ಹೋಗಿದ್ದಾನೆ. ಇವರೆಲ್ಲ ಓಡೋಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ವೈರಿಯ ಪಡೆಯ ಜೊತೆಗೆ ಸೇರ್ತಾ ಇದ್ದಾರೆ. ಅಂದ್ರೆ ಟ್ಯೂಡರ್ ಏನು ಫ್ಯಾಮಿಲಿ ಇದೆಯಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಸೀನ್ 4ಅಲ್ಲಿ ಕ್ವೀನ್ ಮಾರ್ಗ್ರೆಟ್ ಇದೆಲ್ಲವನ್ನು ದೃಶ್ಯವನ್ನ ಇಟ್ಕೊಂಡು ಅದೆಲ್ಲವನ್ನು ನಾನು ಏನ್ ಹೇಳಿದ್ದಿಲ್ಲ ಸತ್ಯ ಆಗ್ತಾ ಇದೆ ಇದು ಅಂತ, ಪ್ರಾಸ್ಪ್ಯಾರಿಟಿ ಬಿಗಿನ್ ಟು ಮೆಲ್ಲೋ. ಈಗ ಪ್ರಾಸ್ಪ್ಯಾರಿಟಿ ವಿಲ್ ಬಿಗಿನ್ ನೌ, ಯಾಕಂದ್ರೆ
ಈ ರಾಜ್ಯ ಮುಗಿದೋಗುತ್ತೆ, ರಿಚರ್ಡ್ನ ಆಳ್ವಿಕೆ ಮುಗಿದೋಗುತ್ತೆ, ಪ್ರಾಸ್ಪ್ಯಾರಿಟಿ ವಿಲ್ ಬಿಗಿನ್ ಅಂತ ಕ್ವೀನ್ ಮಾರ್ಗ್ರೆಟ್ ಅವಳು ಒಂದ್ ರೀತಿಯ ಹುಚ್ಚು ಹಿಡಿದರ ತರ ಅವಳು ಒದರಾಡ್ತಾ ಇರ್ತಾಳೆ, ಮಾಡ್ತಾ ಇರ್ತಾಳೆ. ಸೊ ಈ ತರ ಎಲ್ಲ ಹೇಳ್ತಾ ಹೋಗ್ತಾಳೆ. ಸೊ ಇಲ್ಲಿ ಕೊನೆಯಲ್ಲಿ ಆಕ್ಟ್ 5 ಇದೆಯಲ್ಲ, ಅದು ಬಹುಶಃ ಬಹಳ ಮುಖ್ಯ. ಅಲ್ಲಿ ನಾನು ಅದನ್ನ ಹೇಳಲೇಬೇಕು. ಆಕ್ಟ್ 5 ಅಲ್ಲಿ ಎವ್ರಿ ಆಕ್ಸ್ಫರ್ಡ್ ಅನ್ನುವಂತ ಒಂದು ಪಾತ್ರ ಕೂಡ ಬರುತ್ತೆ. ಇದು ಆಕ್ಸ್ಫರ್ಡ್ ಅನ್ನುವಂತ ಪಾತ್ರ ಏನಿದೆಯಲ್ಲ, ಇಲ್ಲಿ ಆಕ್ಟ್ 5 ಅಲ್ಲಿ ಒಂದು ಪ್ಯಾರಲಲ್ ಕಥೆ ನಡೀತಾ ಇರುತ್ತೆ. ಏನಂದ್ರೆ ಅಲ್ಲಿ ಯುದ್ಧ ಭೂಮಿ ಇದೆ. ಹೆನ್ರಿ ಟ್ಯೂಡರ್ ಡೈನಾಸ್ಟಿಯನ್ನ ಈಗಾಗಲೇ ಸ್ಥಾಪನೆ ಆಗಿದೆ ಅದು, ಆದ್ರೆ ಅದು ಬಹಳ ದಿನ ಅವನು ಉಳಿದಿರೋದಿಲ್ಲ. ಸ್ಥಾಪನೆ ಮಾಡಿದಂತ ವ್ಯಕ್ತಿ ಇದನ್ನೆಲ್ಲ ಒಂದೇ ವರ್ಷದಲ್ಲಿ ಸತ್ತು ಹೋಗಿರ್ತಾನೆ. ಸೊ ಅವನ ಹೆಂಡತಿ ಈಗ ಸ್ಟ್ಯಾನ್ಲೆನ ಮದ್ವೆ ಆಗಿದ್ದಾಳೆ. ಸೊ ಅವಳ ಮಗ ಇದ್ದಾನೆ ಚಿಕ್ಕವನು, ಅವನು ಎಲ್ಲೋ ಇದ್ಕೊಂಡು ಒಂದು ಮತ್ತೆ ಸೈನ್ಯವನ್ನ ಕಟ್ಟಿಕೊಂಡು ಈಗ ಯುದ್ಧಕ್ಕೆ ನಿಂತಿದ್ದಾನೆ. ಸೊ ಅವನು ಸೀನ್ ಎವ್ರಿ ಮ್ಯಾನ್ಸ್ ಕನ್ಸೆನ್ಸ್ ಇಸ್ 1,000 swords ಅಂತ ಆಕ್ಸ್ಫರ್ಡ್ ಹೇಳ್ತಾರೆ. ಆಕ್ಸ್ಫರ್ಡ್ ಅನ್ನೋನು ಎದುರಾಳಿಯ ಹೆನ್ರಿ 7th ಕಡೆಯ ಒಬ್ಬ ಇವನೇನು, ಅವನು ಹೇಳ್ತಾನೆ ಈ ರಿಚರ್ಡ್ 3 ಅನ್ನ ನಾವು ಆರಾಮಾಗಿ ಕೊಲ್ಬಹುದು, ಡಿಫೀಟ್ ಮಾಡ್ಬೋದು ಅಂತ. ಯಾಕೆ ಹೇಳ್ತಾನೆ ಅಂತಂದ್ರೆ ಅಲ್ಲಿ ನೋಡ್ರಿ, ನಾವು ಶೇಕ್ಸ್ಪಿಯರ್ನ ನಾಟಕಗಳನ್ನ ಬರೀ ಒಂದು ಕಥೆ ಅಂತ ನೋಡ್ದೇನೆ, ಬಹುಶಃ ಈ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಮನೋವಿಜ್ಞಾನಕ್ಕೆ ನಾವು ಒಂದು ಕೇಸ್ ವರ್ಕ್ ಅಂತ ಶೇಕ್ಸ್ಪಿಯರ್ನ ನಾಟಕಗಳನ್ನ ಯಾಕೆ ತಗೊಳ್ತೀವಿ ಅಂತ ಹೇಳಿದ್ರೆ, ಬಹುಶಃ ಈ ದೃಶ್ಯ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಇವನು ಹೇಳ್ತಾನೆ ಆಕ್ಸ್ಫರ್ಡ್ ಅನ್ನುವಂತವನು, ಇವನು ಹೆನ್ರಿ 7th ಅವನ ಟೆಂಟ್ ಅಲ್ಲಿ ಕುತ್ಕೊಂಡು ಯುದ್ಧದ ಪ್ಲಾನ್ ಅನ್ನ ಮಾಡ್ತಾ ಇರುವಂತ 3 ಜನರಲ್ಲಿ ಇವನು ಒಬ್ನು. ಅವನು ಹೇಳ್ತಾನೆ ಎವ್ರಿ ಮ್ಯಾನ್ಸ್ ಕನ್ಸೆನ್ಸ್ ಇಸ್ 1,000 swords. ನಮ್ಮ ಪಾಪ ಪ್ರಜ್ಞೆ ಇದೆಯಲ್ಲ, ಅದು 1000 ಖಡ್ಗಗಳಾಗಿ ಅವರನ್ನ ಇರಿಯತ್ತೆ. ಹಾಗಾಗಿ ಅವನು ಆಗಾಗ್ಲೇ ಸತ್ತು ಹೋಗಿದ್ದಾನೆ ರಿಚರ್ಡ್ 3 ಅಂತ ಹೇಳ್ತಾನೆ. ರಿಚರ್ಡ್ 3 ಅಷ್ಟೆಲ್ಲ ಇಲ್ಲಿ ಪ್ಯಾರಲಲ್ ಕಥೆ ನಡೀತಾ ಇದೆ. ಒಂದಿಷ್ಟು ಮಾತುಗಳು ಇಲ್ಲಿ ನಡೀತಾ ಇದ್ರೆ, ಒಂದಿಷ್ಟು ಮಾತುಗಳು ಆ ಟೆಂಟ್ ಅಲ್ಲಿ, ರಿಚರ್ಡ್ನ ಟೆಂಟ್ ಅಲ್ಲಿ. ರಿಚರ್ಡ್ ಈ ಟೆಂಟ್ ಅಲ್ಲಿ ಕುತ್ಕೊಂಡು ಏನ್ ಹೇಳ್ತಾನೆ ಅಂತಂದ್ರೆ, ಅಪ್ ವಿತ್ ಮೈ ಟೆಂಟ್ ದೇರ್, ಹಿಯರ್ ವಿಲ್ ಐ ಲೈ ಟು ನೈಟ್. ನಾನು ಇಲ್ಲಿ ಇದೀನಿ, ನನ್ನ ಟೆಂಟ್ ಅಲ್ಲಿದೆ, ಬಟ್ ವೇರ್ ಟುಮಾರೋ, ನಾಳೆ ಎಲ್ಲಿ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಸೊ ವೆಲ್, ಹೀಗೆ ಹೇಳ್ತಾ ಹೇಳ್ತಾ ಮುಂದೆ ಅವನು ಎಷ್ಟು ಓವರ್ ಕಾನ್ಫಿಡೆನ್ಸ್ ಅಥವಾ ಇದು ಅಂತ ಹೇಳಿದ್ರೆ, ನನಗೆ ಯಾರು ವಿಲಿಯನ್, ನಾನೇ ಗ್ರೇಟ್ ವಿಲಿಯನ್ ಅಂತ ಹೇಳ್ತಾನೆ. ನೆಕ್ಸ್ಟ್, ರಿಚರ್ಡ್ ಲವ್ಸ್ ರಿಚರ್ಡ್, ದಟ್ ಈಸ್ ಐ ಆಮ್ ಐ. ಈಸ್ ದೇರ್ ಅ ಮರ್ಡರ್ ಹಿಯರ್? ನೋ, ಎಸ್ ಐ ಆಮ್, ನಾನೇ ಒಬ್ಬೇ ಮರ್ಡರು, ನನ್ನನ್ನ ಕೊಲ್ಲೋರು ಯಾರು ಅಂತ. ದೆನ್ ಫ್ಲೈ. ವಾಟ್ ಫ್ರಮ್ ಮೈ ಸೆಲ್ಫ್? ಗ್ರೇಟ್ ರೀಸನ್ ವೈ, ಲೆಸ್ಟ್ ಐ ರಿವೆಂಜ್. ವಾಟ್ ಮೈ ಸೆಲ್ಫ್ ಅಪಾನ್ ಮೈ ಸೆಲ್ಫ್? ನನ್ ಮೇಲೆ ನಾನ್ ರಿವೆಂಜ್ ತಗೋಬೇಕಾ? Alack, I love myself. Wherefore, for any good that I myself have done unto myself, I am a villain. ತಾನೇ ಹೇಳ್ತಾನೆ, ನಾನು ವಿಲೇನ್. Yet I lie, I am not. Fool, my conscience hath 1,000 several tongues, and every tongue brings in a several tale. So ತನ್ನ ವಿಲಿಯನಿಟಿಯನ್ನ ತನ್ನೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಸೊ ಇದನ್ನ ಹೇಳ್ಕೊಳಕ್ಕಿಂತ ಮುಂಚೆ ಅವನಿಗೆ ಇದೇ ಆಕ್ಟ್ ಅಲ್ಲಿ ಈಗಾಗಲೇ ಎಷ್ಟು ಜನರನ್ನ ಕೊಂದಿದಾನಲ್ಲ, ಸುಮಾರು 8-9 ಜನರನ್ನ ಸತ್ತು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಘೋಸ್ಟ್ಗಳಾಗಿ ಬರ್ತಾ ಇದ್ದಾರೆ. ಮತ್ತು ಇಬ್ರು ರಿಚರ್ಡ್ ಈ ಟೆಂಟ್ ಅಲ್ಲಿ ಇದ್ರೆ, ಆ ಇನ್ನೊಂದು ಟೆಂಟ್ ಅಲ್ಲಿ ಹೆನ್ರಿ 7th ಇದ್ದಾನೆ. ಇಬ್ರಿಗೂ ಆ ಘೋಸ್ಟ್ಗಳು ವಿಸಿಟ್ ಮಾಡ್ತಾ ಇದಾವೆ. ರಿಚರ್ಡ್ಗೆ ಅವು ಶಾಪವನ್ನ ಕೊಡ್ತಾ ಇದ್ದಾವೆ, ಆ ಕಡೆ ಹೆನ್ರಿಗೆ ತಮ್ಮ ಬ್ಲೆಸ್ಸಿಂಗ್ಸ್ ಗಳನ್ನ ಕೊಡ್ತಾ ಇದ್ದಾವೆ, ಆಶೀರ್ವಾದಗಳನ್ನ ಕೊಡ್ತಾ ಇದ್ದಾವೆ. ಸೊ ಈಗ ಸಮಯ ಇಲ್ಲದೆ ಇರೋದ್ರಿಂದ ಅದನ್ನ ಯಾವ್ದನ್ನ ನಾನು ಓದ್ತಾ ಇಲ್ಲ. ಅದು ಬಹಳ ಚೆನ್ನಾಗಿದ್ದಾವೆ ಡೈಲಾಗ್ಸ್ಗಳು, ಯಾವ ತರ ಆಶೀರ್ವಾದ ಮಾಡ್ತಾ ಇದ್ದಾವೆ ಅದನ್ನೆಲ್ಲ ಬಹುಶಃ ಬಹಳ ಚೆನ್ನಾಗಿ ನೋಡ್ಬೋದು. ಆದ್ರೂ ಅಷ್ಟೆಲ್ಲಾ ಘೋಸ್ಟ್ಗಳು ವಿಸಿಟ್ ಕೊಟ್ಟು ಹೋದ ನಂತರನೂ ಕೂಡ ನಾನು ಯಾಕೆ ಹೆದರ್ಬೇಕು, ನನಗೆ ನಾನೇ ಹೆದರಲ್ಲ, ನನಗಿಂತ ಭಯಾನಕಾದದ್ದು ಯಾವ್ದಿದೆ ಅನ್ನುವಂತ ಇಲ್ಲಿ ಡೈಲಾಗ್ ಇದೆಯಲ್ಲ ಕಿಂಗ್ ರಿಚರ್ಡ್ದು, ಬಹುಶಃ ಬಹಳ ಅದಕ್ಕೆ ಏನ್ ಹೇಳ್ಬೇಕು. ಸೊ ಕಿಂಗ್ ರಿಚರ್ಡ್, ಓ ರಾಡ್ಕ್ಲಿಫ್, ಐ ಹ್ಯಾವಂಟ್ ಡ್ರೀಮ್ಡ್, ಐ ಹ್ಯಾವ್ ಡ್ರೆಮ್ಡ್ ಅ ಫಿಯರ್ಫುಲ್ ಡ್ರೀಮ್. ಆ ಕಥೆಯನ್ನ ರಿಪೋರ್ಟ್ ಮಾಡ್ತಾ ಇದ್ದಾನೆ. ಅಗೇನ್ ಐ ಆಮ್ ಸ್ಕಿಪ್ಪಿಂಗ್ ಹಿಯರ್, ಕೊನೆಯ ಪುಟಕ್ಕೆ ಬರ್ತೀನಿ. ಸೊ
ಕೊನೆಯ ಪುಟದಲ್ಲಿ ಇಬ್ಬರಿಗೂ ಅಲ್ಲಿ ಬ್ಲೆಸ್ಸಿಂಗ್ಸ್, ಇವನಿಗೆ ಬ್ಲೆಸ್ಸಿಂಗ್ಸ್ ಇದಾವೆ ಹೆನ್ರಿ ಸೆವೆಂತ್ಗೆ, ಈ ಕಡೆ ರಿಚರ್ಡ್ ಟೂಗೆ ಸಾಕಷ್ಟು ಈ ಶೇಕ್ಸ್ಪಿಯರ್ ನಾವು ನೋಡ್ಕೋಬೇಕು. ಹ್ಯಾಮ್ಲೆಟ್ ನಲ್ಲಿ ಇರಬಹುದು, ಮ್ಯಾಕ್ಬೆತ್ ಅಲ್ಲಿ ಎಲ್ಲಾ ಕಡೆನೂ ಈ ತರ ಈ ಗೋಷ್ಠಿಗಳು ಬಂದು ಹೋಗ್ತವೆ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಗಳು ಬಂದು ಹೋಗ್ತವೆ. ಅವೆಲ್ಲವುಗಳನ್ನ ಸುಪ್ತ ಮನಸ್ಸಿನ ಪಾಪ ಪ್ರಜ್ಞೆ, ಎಷ್ಟೇ ಓವರ್ ಕಾನ್ಫಿಡೆನ್ಸ್ ಇದ್ರೂ ಕೂಡ ಸುಪ್ತ ಪ್ರಜ್ಞೆ ಅನ್ನೋದು ಅವನಿಗೆ ಸಾಯಿಸ್ತಾ ಇರುತ್ತೆ ಅನ್ನೋದಕ್ಕೆ ಅಲ್ಲೊಂದು ಆಕ್ಸ್ಫರ್ಡ್ ಅನ್ನೋ ಪಾತ್ರ ಕೂಡ ಅದನ್ನ ಹೇಳುತ್ತೆ. ಅವನ ಕನ್ಸೆನ್ಸೇ ಅವನಿಗೆ 1000 ಸೋರ್ಡ್ ಪೆಟ್ಟು ಅಂತ ಹೇಳಿ. ಸೊ ಇಲ್ಲಿ ಕೊನೆಯಲ್ಲಿ ಸೀನ್ 5, ಕೊನೆಯ ಆಕ್ಟಿನ ಕೊನೆಯ ಸೀನ್, ಅನದರ್ ಪಾರ್ಟ್ ಆಫ್ ದ ಫೀಲ್ಡ್. ಇದನ್ನ ಅಷ್ಟೇ ನಾನು ಇಲ್ಲಿ ಟಚ್ ಮಾಡಿ ಮುಗಿಸ್ತಾ ಇದ್ದೀನಿ. ಸೊ ಅಲ್ಲಿ ಒಂದು ಅಲಾರ್ಮ್ ಬರುತ್ತೆ, ಎಲ್ಲಾ ಪಾತ್ರಗಳು ಬರ್ತಾ ಇದೆ. ರಿಚರ್ಡ್ ಇದ್ದಾನೆ, ರಿಚ್ಮಂಡ್ ಇದ್ದಾನೆ. ರಿಚ್ಮಂಡ್ ಅಂತ ಹೇಳಿದ್ರೆ ಅವನು ಹೆನ್ರಿಯನ್ನೇ ಇಲ್ಲಿ ಈ ತರ ರಿಚ್ಮಂಡ್ ಅಂತ ಕರಿತಾ ಇದ್ದಾರೆ. ಸೊ ಇಲ್ಲಿ ಯುದ್ಧ ಆಗತ್ತೆ ಮತ್ತು ರಿಚ್ಮಂಡ್, ಗಾಡ್ ಅಂಡ್ ಯುವರ್ ಆರ್ಮ್ಸ್ ಬಿ ಪ್ರೇಸ್ಡ್, ವಿಕ್ಟೋರಿಯಸ್ ಫ್ರೆಂಡ್ಸ್, ದ ಡೇ ಈಸ್ ಅವರ್ಸ್, ದ ಬ್ಲಡಿ ಡಾಗ್ ಇಸ್ ಡೆಡ್, ದ ಬ್ಲಡಿ ಡಾಗ್ ಇಸ್ ಡೆಡ್. ರಿಚರ್ಡ್ ಅನ್ನ ದ ಬ್ಲಡಿ ಡಾಗ್ ಇಸ್ ಡೆಡ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಒಂದು ಬಿಟ್ಟೆ, ಈ ಹಿಂದಿನ ದೃಶ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಟ್ಯಾನ್ಲೆ ಏನಿದಾನೆ ರಿಚರ್ಡ್ ಕಡೆ ಇದ್ದಂತವನು ಇಲ್ಲಿ ಯುದ್ಧ ನಡಿಬೇಕಾದಾಗ ಪ್ರಾಮಿಸ್ ಮಾಡಿರ್ತಾನೆ, ಸಂದರ್ಭದಲ್ಲಿ ನಾನು ಬಂದಲ್ಲಿ ಜಾಯಿನ್ ಆಗ್ತೀನಿ ಅಂತ. ಆದ್ರೆ ರಿಚರ್ಡ್ ಜಾಯಿನ್ ಆಗಲ್ಲ, ಅವನು ಜಾಯಿನ್ ಆಗೋದು ಈ ರಿಚ್ಮಂಡ್ ಅಂದ್ರೆ ಹೆನ್ರಿ ಸೆವೆಂತ್ ಏನಿದಾನೆ ಇವನ ಪಾರ್ಟಿ ಸೇರ್ಕೊಂಡು ಇವನಿಗೆ ಹೆಲ್ಪ್ ಮಾಡ್ತಾನೆ ಹೊರತು ಅವನು ರಿಚರ್ಡ್ಗೆ ಹೆಲ್ಪ್ ಮಾಡೋದಿಲ್ಲ. ಇಲ್ಲಿ ಈ ಡೈಲಾಗ್ ಅಲ್ಲಿ ನೋಡ್ರಿ ಒಂದಿಷ್ಟು ಹಿಸ್ಟಾರಿಕಲ್ ಪಾಯಿಂಟ್ಸ್ ಕೂಡ ನಮ್ಗೆ ಇಲ್ಲಿ ಸಿಗ್ತವೆ. ಸೊ ಹಿ ಇಸ್ ಡೆಡ್ ನೌ. John Duke of Norfolk, Walter Lord Fletcher, so all are here. The son compelled being butchered to the sire. All this divided York and Lancaster. ಯಾರ್ಕ್ ಮತ್ತು ಲ್ಯಾಂಕೆಸ್ಟರ್ ಈ ಎರಡರ ನಡುವೆ ಹೆಂಗ್ ಜಗಳ ಆಗಿದೆ, ಯುದ್ಧ ಆಗಿದೆ ಅಂದ್ರೆ ಅಪ್ಪನನ್ನ ಕೊಲ್ತಾ ಇದ್ದಾನೆ, ಅಂತಂಬರನ್ನ ಕೊಲ್ತಾ ಇದೀವಿ, ಮಕ್ಕಳನ್ನ ಕೊಲ್ತಾ ಇದ್ದಾರೆ. ಸೊ ಇದೆಲ್ಲವೂ ಈಗ ಇಲ್ಲಿಗೆ ಸಾಕು ಅಂತ ರಿಚ್ಮಂಡ್ ಒಂದು ಸ್ಪೀಚ್, ದ ಕೊನೆಯ ಸ್ಪೀಚ್, ಭಾಷಣ ಅಂದ್ರೆ ಅವನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ. ಇದೆಲ್ಲವೂ ಇಲ್ಲಿಗೆ ನಿಂತು ಹೋಗ್ಲಿ. ಹೇಗೆ ಅದು ನಿಂತು ಹೋಗ್ಬೇಕಂದ್ರೆ ಡಿವೈಡೆಡ್ ಇನ್ ದಿಯರ್ ಡೈರ್ ಡಿವಿಷನ್ ಇಟ್ ಮಸ್ಟ್ ಬಿ ಸ್ಟಾಪ್ಡ್. ಓ ನೌ ಲೆಟ್ ರಿಚ್ಮಂಡ್ ಅಂಡ್ ಎಲಿಜಾಬೆತ್. ರಿಚ್ಮಂಡ್ ಅಂಡ್ ಎಲಿಜಾಬೆತ್, ಈ ಎಲಿಜಾಬೆತ್ ಯಾರಂದ್ರೆ ರಿಚರ್ಡ್ III ಅಣ್ಣನ ಮಗಳು. ರಿಚರ್ಡ್ III ಅಣ್ಣ ಎಡ್ಫೋರ್ ಏನು ಈಗಾಗಲೇ ಸತ್ತು ಹೋಗಿದ್ದಾನೆ, ಮನಸ್ಸಿಗೆ ಹಚ್ಕೊಂಡು ಅವನ ಮಗಳನ್ನ ಮದುವೆ ಆಗುವುದರ ಮೂಲಕ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾರ್ಕ್ ಫ್ಯಾಮಿಲಿಯ ಒಬ್ಬಳು ಎಲಿಜಾಬೆತ್ ಅನ್ನ ಮದುವೆ ಆಗುವುದರ ಮುಖಾಂತರ ಈ ಟ್ಯೂಡರ್ ಫ್ಯಾಮಿಲಿ ಏನೋ ಅವನು ಮದುವೆ ಆಗುವುದರ ಮುಖಾಂತರ ದ ಟ್ರೂ ಸಕ್ಸೆಡರ್ಸ್ ಆಫ್ ಈಚ್ ರಾಯಲ್ ಹೌಸ್ by God's fair ordinance conjoin together and let their heirs God if they will be so. Last ಎರಡು ಲೈನ್ ಏನಿದೆ ಅಂದ್ರೆ now civil wounds are stopped. Civil wounds are stopped. Peace lives again that she may long live here. God say amen. ಸೊ ಈ ತರ ಮದುವೆ ಆಗೋದ್ರ ಮುಖಾಂತರ ಇಲ್ಲಿ ನಿಲ್ತಾ ಇದೆ. ಹಿಂದಿನ ದೃಶ್ಯದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಏನ್ ಬಿಟ್ಟೆ ಅಂದ್ರೆ ಈ ಸ್ಟ್ಯಾನ್ಲೆ ಈ ರಿಚ್ಮಂಡ್ ಹತ್ರ ಬಂದಾಗ ರಿಚ್ಮಂಡ್ ಏನ್ ಕೇಳ್ತಾ ಇದ್ದಾನಂದ್ರೆ ಇಲ್ಲಿಯವರೆಗೂ ಎಲ್ಲಿಯೂ ಕೂಡ ಇಬ್ರು ಎದುರ ಬದ್ರ ನಿಂತಿಲ್ಲ, ಅವ್ರನ್ನ ನಾವು ವೈರಿ ತರಾನೇ ನೋಡಿದೀವಿ. ಆದ್ರೆ ಇಲ್ಲಿ ಬಂದಾಗ ನನ್ನ ತಾಯಿ ಹೇಗಿದ್ದಾಳೆ, ಮೈ ಬಿಲೌಡ್ ಮದರ್ ಹೌ ಇಸ್ ಶಿ ಅಂತ ಕೇಳಿದಾಗ ಪಟ್ ಅಂತ ನಾವು ಹಿಸ್ಟ್ರಿಗೆ ಟರ್ನ್ ಆಗ್ತೀವಿ. ಇವನ ರಿಚ್ಮಂಡ್ ತಾಯಿ ಯಾರು ಅಂದ್ರೆ ಸ್ಟ್ಯಾನ್ಲೆನ ಹೆಂಡತಿ ಇದ್ದಾಳಲ್ಲ ಅವಳು ಸ್ಟ್ಯಾನ್ಲೆನ ಮಗ ಇವನು, ಅವನಾದ್ರೂ ಬರ್ಲಿ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಂದ್ರೆ ಇವಳು ಸ್ಟ್ಯಾನ್ಲೆನ ಹೆಂಡತಿ ಮಾರ್ಗ್ರೆಟ್ ಏನಿದ್ದಾಳೆ ಅವಳು ಅಲ್ಲಿ ಮದುವೆಯಾಗಿ ಒಬ್ಬ ವೈರಿಯ ಮನೆಯಲ್ಲಿ ಇರುವಂತ ಸ್ಟ್ಯಾನ್ಲೆನ ಮದುವೆಯಾಗಿ ಹೋಗುವುದು ಒಂದು ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಇನ್ನೊಂದು ಆನ್ ಏನಿದ್ದಾಳೆ ರಿಚರ್ಡ್ನ ಮದುವೆ ಆಗ್ತಾಳಲ್ಲ, ತನ್ನ ಗಂಡನನ್ನ ಕೊಂದಂತ ತನ್ನ ಮಕ್ಕಳನ್ನ ಎಲ್ಲರನ್ನು ಸಾವಿಗೆ ಕಾರಣ ಆಗಿರುವಂತ ಇವನನ್ನ ಮದುವೆ ಆಗ್ತಾ ಇದ್ದಾಳಲ್ಲ, ಇವಳು ಮದುವೆ ನಡೀತಾ ಇರಬೇಕಾದ್ರೆ ಈ ಮಾರ್ಗ್ರೆಟ್ ಏನಿದ್ದಾಳೆ ಆ ಮದುವೆಯಲ್ಲಿ ಉಪಸ್ಥಿತ ಇರ್ತಾಳೆ. ಸೊ ಬಹುಶಃ ಏನಾಗತ್ತೆ ಅಂದ್ರೆ ಇಬ್ರು ಹೆಣ್ಮಕ್ಳು ಸೇರ್ಕೊಂಡು ಆಗಾಗ ಏನ್ ಮಾಡ್ತಾರೆ ಅಂದ್ರೆ ರಿಚರ್ಡ್ಗೆ ಗೊತ್ತಿಲ್ಲದೆ ಇರುವಂಗೆ
ರಿಚರ್ಡ್ಗೆ ಗೊತ್ತೇ ಇಲ್ಲ ಈ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ ಅಂತ, ಡೈಲಾಗ್ಸ್ ಗಳಿಲ್ಲ ಶೇಕ್ಸ್ಪಿಯರ್ ನಾಟಕದಲ್ಲಿ. ಆದ್ರೆ ಇವರು ಸ್ಟ್ಯಾನ್ಲೆ ಮತ್ತು ಇನ್ನಿತರ ಪಾತ್ರಗಳು ವಿರೋಧಿ ದಳದಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೂ, ಮತ್ತು ಇಲ್ಲಿ ಕೊನೆಯಲ್ಲಿ ಏನು ಹೆನ್ರಿ VII 7ನೇ ಹೆನ್ರಿ ಟ್ಯೂಡರ್ ಡೈನಾಸ್ಟಿ ಆರಂಭ ಆಗತ್ತಲ್ಲ, ಅದಕ್ಕೆ ಕಾರಣ ಆಗೋದಕ್ಕೆ ಈ ಮಾರ್ಗರೆಟ್ ಬಹಳ ಮುಖ್ಯ ಇಲ್ಲಿ ಪಾತ್ರ ಆಗತ್ತೆ. ಸೊ ಬಹುಶಃ ಇಲ್ಲಿ ಬಹಳಷ್ಟು ಏನು ಹಿಸ್ಟ್ರಿ ಅಂತ ಹೇಳಿದ್ರೆ ಅದು ಡಿಗ್ ಮಾಡ್ತಾ ಹೋದಂಗೆ ಅಗಿತಾ ಹೋದಂಗೆ ಬಹಳಷ್ಟು ವಿಷಯಗಳು ಸಿಗ್ತಾನೆ ಹೋಗ್ತವೆ ಹೊರತು ಅದು ಮುಗಿಯೋದಿಲ್ಲ. ಸೊ ಹಾಗಾಗಿ ಲಾರ್ಡ್ ಸ್ಟ್ಯಾನ್ಲೆ ಅನ್ನೋ ಪಾತ್ರ ಮತ್ತು ನಾವು ಬಹಳ ಚಿಕ್ಕ ಪಾತ್ರದಾಗಿ ಕಾಣಿಸುವಂತ 2 ಪಾತ್ರಗಳು, ಒಂದು ಪಾತ್ರ ಬಹಳ ಸೈಲೆಂಟ್ ಇರುತ್ತೆ ಮಾರ್ಗರೆಟ್, ಆದ್ರೆ ಈ 2 ಪಾತ್ರ ಕೊನೆಯ ಒಂದು ಡಿಸಿಜಿವ್ ಏನದು ಸ್ಟ್ಯಾನ್ಲೆ ಕೊನೆಯ ಮೂಮೆಂಟ್ ಅಲ್ಲಿ ಒಂದು ಸಂದಿಗ್ಧ ಮೂಮೆಂಟ್ ಅಂತ ಏನ್ ಹೇಳ್ತೀವಲ್ಲ, ಒಂದು ಡಿಸಿಷನ್ ಮೇಕಿಂಗ್ ಮೂಮೆಂಟ್, ಆ ಮೂಮೆಂಟ್ ಅಲ್ಲಿ ಅವನಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೂ ಯುದ್ಧದಲ್ಲಿ ಈ ಹೆನ್ರಿ ಗೆಲ್ಲೋದಕ್ಕೂ ಕಾರಣ ಆಗ್ತಾರೆ. ನಾವು ಯಾವ್ದನ್ನ ಬಹಳ ನೆಗ್ಲೆಕ್ಟ್ ಮಾಡ್ತೀವಿ ಜೀವನದಲ್ಲಿ, ಅದು ಬಹುಶಃ ರಿಚರ್ಡ್ ನೆಗ್ಲೆಕ್ಟ್ ಮಾಡಿರ್ತಾನೆ ಸ್ಟ್ಯಾನ್ಲೆ ಈ ತರ ಮಾಡಬಹುದು ಅಂತ. ಬಟ್ ಹಾಗಾಗೋದಿಲ್ಲ. ಅವನ ಒಂದ್ ಸಣ್ಣ ನೆಗ್ಲಿಜೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಆ ಯುದ್ಧದಲ್ಲಿ ಸಾಯೋದಕ್ಕೆ ಕಾರಣ ಆಗುತ್ತೆ. ಮತ್ತು ಆ ಟ್ಯೂಡರ್ ಡೈನಾಸ್ಟಿ ಇಲ್ಲಿಂದ ಮುಂದೆ ವಾರ್ ಆಫ್ ರೋಸಸ್ ಮುಗಿಯುತ್ತೆ, 100 Years of War ಮುಗಿಯುತ್ತೆ, ಮತ್ತು ಜೊತೆಗೆ ಟ್ಯೂಡರ್ ಡೈನಾಸ್ಟಿ ಒಂದು ನಿಜವಾದ ಅರ್ಥದಲ್ಲಿ ಆಳ್ವಿಕೆಯನ್ನ ಆರಂಭ ಮಾಡೋದಕ್ಕೆ ಆರಂಭ ಆಗತ್ತೆ. ಮತ್ತು ಇದೇ ಏನು ಟ್ಯೂಡರ್ ಡೈನಾಸ್ಟಿಯ ಈ ಆರಂಭ ಏನಾಗತ್ತೆ, ನಾಟಕದ ಕೊನೆಯಲ್ಲಿ ಬರುವಂತ ಪಾತ್ರ ಏನಿದೆ, ಅವನ ಮೊಮ್ಮಗಳು ಎಲಿಜಾಬೆತ್. ನಾವು ಮುಂದಿನ ಅಂದ್ರೆ ಏನು ಇಡೀ ಜಗತ್ನಲ್ಲಿ ಕ್ವೀನ್ ಎಲಿಜಾಬೆತ್ ಏನ್ ಕರಿತೀವಲ್ಲ, ಎಲಿಜಾಬೆತ್ಗಳು ಬಹಳ ಜನ ಇದ್ದಾರೆ, ಇಡೀ ಜಗತ್ತು ಬಹಳ ಹೆಮ್ಮೆಯಿಂದ ವರ್ಜಿನ್ ಕ್ವೀನ್ ಅಂತ ಏನ್ ಕರಿತೀವಲ್ಲ, ಆ ಎಲಿಜಾಬೆತ್ತಿನ ಅಜ್ಜ ಇವನು ಈಗ ಅಧಿಕಾರಕ್ಕೆ ಬರ್ತಾ ಇರೋದು. ಸೊ ಇಷ್ಟು ಈ ಒಂದು ನಾಟಕದ ಏನು ಕಥೆಯನ್ನ ಹೇಳ್ತಾ ನಾನು ಪಾತ್ರಗಳ ವಿವರಣೆಯನ್ನು ಕೊಡೋದಕ್ಕೆ ಮತ್ತು ಅಲ್ಲಿ ಟೆಕ್ನಿಕ್ಸ್ ಗಳನ್ನ ಬಳಸಿದ್ದಾನೆ, ಮತ್ತು ಭಾಷೆ ಕೂಡ, ಮತ್ತು ಅಯಾಂಬಿಕ್ ಮೀಟರ್ ಅನ್ನ ಬಳಸಿ ನಾಟಕವನ್ನ ಬರ್ದಿರೋದು. ಇಷ್ಟನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಬಹುಶಃ ಇನ್ನೊಂದಿಷ್ಟು ಏನಾದ್ರು ಬಿಟ್ಟಿದ್ರೆ ಇಲ್ಲಿ ನನ್ಗೆ ಪ್ರೊಫೆಸರ್ ಡೂನರ್ ಅವರು ಅದನ್ನ ಸೇರಿಸ್ತಾರೆ, ಮತ್ತೆ ಚರ್ಚೆಗಳೇನಾದ್ರು ಇದ್ರೆ ಮಾಡಬಹುದು. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಮ್ಯಾಮ್. ಚರ್ಚೆನಲ್ಲಿ ನಿಮ್ಮೊಟ್ಟಿಗೆ ಮಾತು ಮುಂದುವರಿಯುತ್ತೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೂನೂರ್ ಸರ್ ಅವರ ಮಾತುಗಳಿಗೂ ಮುಂಚೆ, ಈ ಶೇಕ್ಸ್ಪಿಯರ್ ಸೀರೀಸ್ ಅಲ್ಲಿ ಬರುವ ಶನಿವಾರ 18ನೇ ತಾರೀಕಿನಂದು ನಾಡು ಕಂಡ ಹಿರಿಯ ಸಾಹಿತಿಗಳಾದಂತಹ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ ಅವರು ಮ್ಯಾಕ್ಬೆತ್ ನಾಟಕದ ಕುರಿತಾಗಿ ಮಾತನಾಡಲಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೇನೆ ಗುರುವಾರದಂದು ಕೂಡ ನಿರಂತರವಾಗಿ ಕಾರ್ಯಕ್ರಮಗಳು 6 ಗಂಟೆಗೆ ಸರಿಯಾಗಿ ಧಾರವಾಡ ಕಟ್ಟೆ ಈ ವೇದಿಕೆಯಲ್ಲಿ ಜರುಗ್ತಾ ಇರ್ತವೆ. ದಯವಿಟ್ಟು ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀವಿ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಡೂನೂರ್ ಸರ್ ಅವರ ಮಾತುಗಳು. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ. ಧಾರವಾಡ ಕಟ್ಟೆಯ ಎಲ್ಲ ಬಂಧುಗಳೇ, ಹಿರಿಯರೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಮತ್ತು ಮುಖ್ಯಸ್ಥಿಯಾಗಿ ಸೇವೆ ಸಲ್ಲಿಸುತ್ತಿರುವ ಕವಿತಾ ಕುಸುಗಲ್ ಅವರ ಮಾತುಗಳನ್ನ ಇಲ್ಲಿಯವರೆಗೆ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಬಹಳ ಮಹತ್ವದ ಬ್ರಿಟಿಷ್ ಐತಿಹಾಸಿಕ ನಾಟಕ ರಿಚಾರ್ಡ್ III ಕೃತಿಯ ಕುರಿತು ಕವಿತಾ ಅವರು ಇಲ್ಲಿವರೆಗೆ ಮಾತನಾಡಿದ್ದಾರೆ. ಶೇಕ್ಸ್ಪಿಯರ್ನ ತುಂಬಾ ಮಹತ್ವದ ನಾಟಕಗಳಲ್ಲಿ ರಿಚಾರ್ಡ್ III ಕೂಡ ಒಂದು. ನನಗೆ ಹೆಮ್ಲೆಟ್ ನಂತರ ಹೆಚ್ಚು ಇಷ್ಟವಾದ ನಾಟಕ ರಿಚಾರ್ಡ್ III. ಆದರೆ ರಿಚಾರ್ಡ್ III ನಾಟಕದ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆದಂತೆ ಕಾಣುತ್ತಿಲ್ಲ. ಅನೇಕ ಜನ ಮಹತ್ವದ ಇಂಗ್ಲಿಷ್ ವಿಮರ್ಶಕರು ಈ ನಾಟಕದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದ್ರೆ ರಿಚಾರ್ಡ್ III ನಂತ ಖಳನಾಯಕನನ್ನ ಶೇಕ್ಸ್ಪಿಯರ್ ಸೃಷ್ಟಿ ಮಾಡೇ ಇಲ್ಲ. ಅಂದ್ರೆ ಶೇಕ್ಸ್ಪಿಯರ್ ಸೃಷ್ಟಿ ಮಾಡಿದ ಅತ್ಯಂತ ಕೆಟ್ಟ ಪಾತ್ರ
ರಿಚರ್ಡ್ ಥರ್ಡ್. ಈ ರಿಚರ್ಡ್ ಥರ್ಡ್ ನಾಟಕವನ್ನ ನಾವು ಸರಿಯಾಗಿ ಓದಿದರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಆ ಕ್ರೌರ್ಯ ನೋಡಿ, ಆ ಕೊಲೆಗಳನ್ನ ನೋಡಿ, ಆ ಮೋಸ, ವಂಚನೆ, ಮಾನಭಂಗ ಇತ್ಯಾದಿ ಇಂಥ ಘಟನೆಗಳನ್ನ ನೋಡಿ ನಮ್ಮ ರಕ್ತ ಹೆಪ್ಪುಗಟ್ತದೆ, ನಮ್ಮ ಹೃದಯ ವಿಲ ಒದ್ದಾಡ್ತದೆ. ಇಂಥ ಒಬ್ಬ ಮನುಷ್ಯ, ಇಂಥ ಒಬ್ಬ ದುಷ್ಟ ಖಳನಾಯಕ ಇರ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ಆದ್ರೆ ಜೀವನದಲ್ಲಿ ನಾನು ಇಂಥ ಅತಿರೇಕದ ಭಯಾನಕ ಭೀಕರ ಖಳನಾಯಕರನ್ನ ನಾನು ನೋಡಿಲ್ಲ ಅಂದ್ರೂ ಕೂಡ ನಮ್ಮ ಮನಸ್ಸನ್ನ ಘಾಸಿಗೊಳಿಸುವಂತ ಕೆಲವು ಜನರನ್ನ ನೋಡಿದ್ದೇನೆ. ಅಧಿಕಾರಕ್ಕಾಗಿ ಮನುಷ್ಯ ಏನನ್ನೋ ಮಾಡ್ಲಿಕ್ಕೂ ಹೇಸುವುದಿಲ್ಲ ಎನ್ನುವುದು ಇದು ಕಾಲಾತೀತವಾದಂತ ಸತ್ಯ, ಟೈಮ್ಲೆಸ್, ಸ್ಪೇಸ್ಲೆಸ್ ಸತ್ಯ. ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಕಾಲಗಳಲ್ಲಿ ಎಲ್ಲರೂ ಈ ಕೆಲಸವನ್ನ ಮಾಡ್ತಾರೆ ಅಂತ. ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರೇ ಆಗಿರ್ಲಿ, ಅಧಿಕಾರದ ರುಚಿ ನೋಡಿದ ಮೇಲೆ ಮತ್ತು ಅಧಿಕಾರದ ಒಂದು ದಾಹ, ಲಸ್ಟ್ ಫಾರ್ ಪವರ್ ಅಂತೀವಲ್ಲ, ಅಧಿಕಾರದ ದಾಹ, ಅಧಿಕಾರದ ಲಾಲಸೆ, ಅಧಿಕಾರದ ಆಸೆ ಒಬ್ಬ ಮನುಷ್ಯನನ್ನ ಎಷ್ಟು ನೀಚನನ್ನಾಗಿ, ಕ್ರೂರನನ್ನಾಗಿ, ಕಠಿಣನನ್ನಾಗಿ ಮಾಡಬಲ್ಲದು ಎನ್ನುವುದಕ್ಕೆ ರಿಚರ್ಡ್ ಥರ್ಡ್ ಒಂದು ಜೀವಂತವಾದ ನಿದರ್ಶನ. ಇಂಥ ಮಹತ್ವದ ನಾಟಕದ ಬಗ್ಗೆ ಕವಿತಾ ಅವರು ಸುಮಾರು 50 ನಿಮಿಷಗಳ ಕಾಲ ಮಾತನಾಡಿದರು. ನಾಟಕದ ವಸ್ತು, ನಾಟಕದ ಇತಿಹಾಸ, ಅಂದ್ರೆ ಈ ನಾಟಕಕ್ಕೆ ಒಂದು ಇತಿಹಾಸ ಇದೆ, ಮತ್ತು ನಾಟಕದ ಪ್ರಮುಖ ಪಾತ್ರಗಳು, ಈ ಎಲ್ಲ ಸಂಗತಿಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ನಾನು ಒಂದು 7-8 ನಿಮಿಷಗಳಲ್ಲಿ ಕೆಲವು ಪೂರಕ ಮಾತುಗಳನ್ನ ಆಡಿ ನಿಮ್ಮ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ನಾನು ಆಗ್ಲೇ ಹೇಳಿದ ಹಾಗೆ ನನಗೆ ಬಹಳ ಇಷ್ಟವಾದಂತ ನಾಟಕ ರಿಚರ್ಡ್ ಥರ್ಡ್. ಈ ನಾಟಕದ ಪ್ರಾರಂಭ ಏನಿದೆಯಲ್ಲ, ನೌ ಈಸ್ ದಿ ವಿಂಟರ್ ಆಫ್ ಅವರ್ ಡಿಸ್ಕಂಟೆಂಟ್, ಇದು ರಿಚರ್ಡ್ ಥರ್ಡ್ ಪಾತ್ರ ಮಾತನಾಡುವ ಮೊದಲ ಸಾಲು. ಈ ಮೊದಲ ಸಾಲಿನಿಂದ ಹಿಡಿದು ಇದು ನೌ ಈಸ್ ದಿ ವಿಂಟರ್ ಆಫ್ ಅವರ್ ಡಿಸ್ಕಂಟೆಂಟ್ ಅನ್ನೋದು ಈ ನಾಟಕದ ಮೊದಲ ಸಾಲು. ಇದನ್ನು ಮಾತನಾಡುವ ರಿಚರ್ಡ್ ಥರ್ಡ್. ಈ ನಾಟಕದ ಹೆಚ್ಚು ಕಡಿಮೆ ನಾಟಕದ ಕೊನೆಯ ಯುದ್ಧದಲ್ಲಿ ಅದೇ ರಿಚರ್ಡ್ ಥರ್ಡ್ ಒಂದು ಮಾತನ್ನು ಹೇಳ್ತಾನೆ, ಎ ಹಾರ್ಸ್ ಮೈ ಕಿಂಗ್ಡಮ್ ಫಾರ್ ಎ ಹಾರ್ಸ್ ಅಂತಕ್ಕಂಥ ಒಂದು ಮಾತ. ಈ ಎರಡು ಮಾತುಗಳನ್ನ ನಾವು ಕೇಳಿಸಿಕೊಂಡ್ರೆ ರಿಚರ್ಡ್ ಥರ್ಡ್ ಪಾತ್ರದ ಮನಸ್ಸು ಹೇಗಿದೆ, ಬುದ್ಧಿ ಹೇಗಿದೆ, ಭಾವನೆಗಳು ಹೇಗಿವೆ, ಅದರ ಕನಸು ಹೇಗಿದೆ, ಅನೇಕ ಸಂಗತಿಗಳು ನಮಗೆ ಅರ್ಥ ಆಗ್ತವೆ. ಕವಿತಾ ಅವರು ಒಂದು ಮಾತನ್ನು ಹೇಳಿದ್ರು, ಈ ಪಾತ್ರವನ್ನು ಮನಃಶಾಸ್ತ್ರೀಯ ನೆಲೆಯಿಂದ ಅಧ್ಯಯನ ಮಾಡಬೇಕು. ಇಟ್ಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಹೌ ಕ್ಯಾನ್ ಎ ಮ್ಯಾನ್ ಥಿಂಕ್? ಒಬ್ಬ ಮನುಷ್ಯ ಅಧಿಕಾರದ ದಹದಿಂದ ಬಳಲ್ತಕ್ಕಂಥ ಒಬ್ಬ ಮನುಷ್ಯ, ಎ ಮ್ಯಾನ್ ಹೂ ಹ್ಯಾಸ್ ಲಸ್ಟ್ ಫಾರ್ ಪವರ್, ಆ ಮನುಷ್ಯ ಹೇಗೆ ವಿಚಾರ ಮಾಡ್ತಾನೆ. ಕ್ರೌರ್ಯ ಅನ್ನೋದು ಸುಮ್ಮನೆ ಘಟಿಸುವುದಿಲ್ಲ, ಕೊಲೆ ಸುಮ್ಮನೆ ಘಟಿಸುವುದಿಲ್ಲ. ನಾವು ಒಬ್ಬ ಮನುಷ್ಯನನ್ನ ಕೊಲೆ ಮಾಡುವ ಮೊದಲು ನಮ್ಮ ಮನಸ್ಸಿನಲ್ಲಿ ಅವನನ್ನ 100 ಸಾರಿ ಕೊಲೆ ಮಾಡಿರ್ತೇವೆ, ಅವನನ್ನ ಹಾಗೆ ಕೊಲ್ಬೇಕು, ಹೀಗೆ ಕೊಲ್ಬೇಕು ಅನ್ನೋದು. ಸೊ ಹೀಗಾಗಿ ಕ್ರೌರ್ಯ ಅನ್ನೋದು ಕೇವಲ ಅದು ಫಿಸಿಕಲ್ ಲೆವೆಲದಲ್ಲಿ ಅದು ಮಾತ್ರ ಪ್ರಕಟಗೊಳ್ಳೋದಿಲ್ಲ, ಅದು ಮಾನಸಿಕ ಲೆವೆಲ್ದಲ್ಲೂ ಕೂಡ, ಮಾನಸಿಕ ಮಟ್ಟದಲ್ಲೂ ಕೂಡ ಅದು ಪ್ರಕಟಗೊಳ್ತಾ ಇರ್ತದೆ. ಹೀಗಾಗಿ ಈ ನಾಟಕದ ಮಾನಸಿಕ ತುಮಲಗಳು ಅಥವಾ ಮಾನಸಿಕ ಸ್ತರಗಳು ನನಗೆ ಬಹಳ ಇಷ್ಟ ಆಗ್ತವೆ. ಇಟ್ಸ್ ಎ ವೆರಿ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್. ರಿಚರ್ಡ್ ಥರ್ಡ್ ಇಸ್ ಎ ವೆರಿ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್, ಆಸ್ ಕಾಂಪ್ಲೆಕ್ಸ್ ಆಸ್ ಪರ್ಹ್ಯಾಪ್ಸ್ ಹ್ಯಾಮ್ಲೆಟ್ ಅಂತ ಹೇಳ್ಬೋದು. ಸೊ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳು ಈ ನಾಟಕವನ್ನ ಓದ್ಬೇಕು, ಪದೇ ಪದೇ ಓದ್ಬೇಕು, ಮತ್ತೆ ಮತ್ತೆ ಓದ್ಬೇಕು. ಸೊ ನಿಮಗೆ ನಿಮ್ಮ ಒಂದು ರೀತಿಯ ನಾನು ಪ್ರೇರಣೆ ನೀಡುವುದಕ್ಕಾಗಿ ಮಾತನಾಡ್ತೀನಿ ಅಂತ ಹೇಳೋದಿಲ್ಲ, ಸುಮ್ಮನೆ ನಿಮ್ಮನ್ನ ಮತ್ತೆ ನಿಮಗೆ ನೆನಪಿಸಿಕೊಡ್ಲಿಕ್ಕೆ ನಾನು ಕೆಲವು ಮಾತುಗಳನ್ನ ಆಡ್ತಾ ಇದ್ದೇನೆ. ಇಲ್ಲಿ ಒಂದು 4-5 ಸಂಗತಿಗಳ ಬಗ್ಗೆ ನಾನು ಹೇಳಬೇಕು ಅಷ್ಟೇನೆ. ಇದರ ವಸ್ತುವಿನ ಬಗೆಗೆ ಆಗ್ಲೇ ಮೇಡಮ್ ಅವ್ರು ಹೇಳಿದ್ರಿಂದ ನಾನು ಅದ್ರ ಬಗೆಗೆ ಏನನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ರಿಚರ್ಡ್ ಥರ್ಡ್ ಪಾತ್ರದ ಬಗ್ಗೆನೇ ಕೆಲವು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ ನಾಟಕದ ಬಗ್ಗೆ ಒಂದು ಉಪನ್ಯಾಸ ಅಲ್ದು, ಸುಮಾರು 4-5 ಉಪನ್ಯಾಸಗಳನ್ನ ನಾವು ಮಾಡ್ಬೋದು. ಇಲ್ಲಿ ಈ ನಾಟಕದಲ್ಲಿ ರಿಚರ್ಡ್ ಥರ್ಡ್ ಆಡ್ತಕ್ಕಂತ ಅಸೈಡ್ ಮತ್ತು ಸೊಲಿಲುಕಿಗಳದಾವಲ್ಲ, ಇವುಗಳನ್ನ ಇಟ್ಕೊಂಡೇ ಒಂದು ಉಪನ್ಯಾಸವನ್ನ ನಾವು ಮಾಡ್ಬೋದು. ಹಾಗೇನೆ ರಿಚರ್ಡ್ ಥರ್ಡ್ ಸಂಬಂಧಗಳು
ಕೊಲೆಗಳ ಬಗ್ಗೆ ಒಂದು ಉಪನ್ಯಾಸ ನಾವು ನೀಡಬಹುದು, ಭಾಷೆ ಬಗ್ಗೆ ನೀಡಬಹುದು. ಹೀಗೆ ಸುಮಾರು 8 ಉಪನ್ಯಾಸಗಳನ್ನ ಈ ನಾಟಕದ ಕುರಿತು ವಿದ್ವಾಂಸರು ನೀಡಬಹುದು. ಅಷ್ಟು ದೊಡ್ಡ ಕ್ಯಾನ್ವಾಸ್ ಇರತಕ್ಕಂತ ನಾಟಕ ರಿಚರ್ಡ್ ಥರ್ಡ್. ಯಾಕಂದ್ರೆ ಇಂತಹ ಒಂದು ಟೈಟಾನಿಕ್ ವಿಲನ್ ಅಂತ ವಿಮರ್ಶಕರು ಅವನ್ನೇನ್ ಗುರುತಿಸಿದಾರೆ ಅಂದ್ರೆ, ಟೈಟಾನಿಕ್ ವಿಲನ್ ನೀವು ದುರ್ಯೋಧನನ್ನ ರಿಚರ್ಡ್ ಥರ್ಡ್ ನೊಂದಿಗೆ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಸ್ ಅನ್ ಅಬ್ಸಲ್ಯೂಟ್ ಕರಪ್ಟ್ ವಿಲನ್. ಆಮೇಲೆ ಈಗ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತಾರಲ್ಲ, ಅದಕ್ಕೆ ಒಂದು ಜೀವಂತ ನಿದರ್ಶನ ರಿಚರ್ಡ್ ಥರ್ಡ್. ಸೊ ಇದು ಒಂದು ಖಳನಾಯಕ ಪಾತ್ರ ಅಲ್ಲ, ದುಷ್ಟತೆಯನ್ನ ಯೋಜಿತವಾಗಿ ಆನಂದಿಸುವ ಪಾತ್ರ. ಹಿ ಎಂಜಾಯ್ಸ್ ದಿ ಕ್ರೈಮ್ಸ್ ದಟ್ ಹಿ ಕಮಿಟ್. ತನ್ನ ಅಪರಾಧಗಳನ್ನ, ಪಾಪಗಳನ್ನ ನೋಡ್ರಿ, ಇಬ್ಬರು ಹೆಣ್ಣು ಮಕ್ಕಳ ಮಾನಭಂಗ ಮಾಡ್ತಾನೆ. ತನ್ನ ಪತ್ನಿಯ ಬಗೆಗೆ ಕವಿತಾ ಅವ್ರು ಹೇಳಿದ್ರು. ಅವರಿಬ್ಬರ ನಡುವಿನ ಸಂಭಾಷಣೆಯನ್ನ ನೀವು ಕೇಳಬಹುದು. ಅದ್ಭುತವಾದ ಸಂಭಾಷಣೆಗಳು. ಸಣ್ಣ ಮಕ್ಕಳನ್ನು ಕೊಲ್ತಾನೆ. ಸುಮಾರು 13 ಜನರನ್ನ ಈ ನಾಟಕದಲ್ಲಿ ಅವನು ಕೊಲೆ ಮಾಡ್ತಾನೆ. ಇಷ್ಟು ಒಂದು ಪಾತ್ರ 13 ಜನರನ್ನ ಕೊಲೆ ಮಾಡಿದ, ಹತ್ಯೆ ಮಾಡಿದ ಒಂದು ಸಂದರ್ಭ, ದೃಶ್ಯ ಶೇಕ್ಸ್ಪಿಯರ್ನ ಬೇರೆ ಯಾವ ನಾಟಕಗಳಲ್ಲೂ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಹೀಗಾಗಿ ತನ್ನ ದುಷ್ಟತೆಯನ್ನ, ತನ್ನ ಕ್ರೌರ್ಯವನ್ನ ಮತ್ತು ತಾನು ಮಾಡತಕ್ಕಂತ ಹತ್ಯೆ ಮಾನಭಂಗಗಳನ್ನ ಅವನು ಆನಂದಿಸ್ತಾನ. ಅವನು ಆಮೇಲೆ ಪ್ರೇಕ್ಷಕರೊಂದಿಗೆ ಆ ಕುರಿತು ಮಾತನಾಡ್ತಾನೆ. ಅವನ ಸೊಲಿಲಿಕ್ಕಿ ಮತ್ತು ಅಸೈಡ್ ನೀವು ಕೇಳಿದಾಗ ನಮಗೆ ಅದರ ಅರ್ಥ ಆಗ್ತೈತಿ. ಮೊದಲ ಸೊಲಿಲಿಕ್ಕಿ ನೀವು ಕೇಳ್ಬೇಕು. ನೌ ಇಸ್ ದಿ ವಿಂಟರ್ ಆಫ್ ಡಿಸ್ಕಂಟೆಂಟ್. ಅದರಲ್ಲಿ ಅವನೇನ್ ಹೇಳ್ತಾನಂದ್ರೆ, ಅವನಿಗೆ ಒಂದು ದೌರ್ಬಲ್ಯ ಇರ್ತದೆ. ಅಂದ್ರೆ ಅವನ ಶರೀರದಲ್ಲಿ ಒಂದು ತೊಂದರೆ ಇರ್ತದೆ. ಹೀಗಾಗಿ ಅವನಿಗೆ ನಡಿಲಿಕ್ಕೆ ಬರೋದಿಲ್ಲ. ಅವನು ಕುಂಟುತ್ತಿರ್ತಾನೆ. ಹೀಗಾಗಿ ಅವನಿಗೆ ನಾನು ಹೇಳ್ತಾನೆ, ನಾನು ಕುಂಟುತ್ತೇನೆ, ನಿಮ್ ಹಾಗೆ ನನಗೆ ನೃತ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಐ ಕ್ಯಾನ್ಟ್ ಡಾನ್ಸ್ ಲೈಕ್ ಯು. ನನ್ನಿಂದ ನೀವು ಒಂದು ನೃತ್ಯವನ್ನ ನಿರೀಕ್ಷೆ ಮಾಡಬೇಡಿ. ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾನೇನ್ ಮಾಡೋದಂದ್ರೆ, ನಾನು ಮಾಡೋದು ಕೊಲೆನೆ. ಐ ಪ್ರೂವ್ ಒಂದ್ ಕಡೆ ಅವನು ಹೇಳ್ತಾನೆ, ಇದೇ ಹೇಳ್ತಾನೆ, ಐ ಆಮ್ ಡಿಟರ್ಮಿನ್ಡ್ ಟು ಪ್ರೂವ್ ಎ ವಿಲನ್. ಐ ಆಮ್ ಡಿಟರ್ಮಿನ್ಡ್ ಟು ಪ್ರೂವ್ ಎ ವಿಲನ್. ಯಾವ ವಿಲನ್ ಪಾತ್ರವೂ ಕೂಡ, ಅದು ಮೆಕ್ಬೆತ್ ಆಗಿರ್ಬೋದು, ಅಥವಾ ಲೇಡಿ ಮೆಕ್ಬೆತ್ ಆಗಿರ್ಬೋದು, ಇಯಾಗೋ ಆಗಿರ್ಬೋದು, ನೀವು ಶೇಕ್ಸ್ಪಿಯರ್ನ ಯಾವುದೇ ಖಳನಾಯಕ ಪಾತ್ರವನ್ನ ನೀವು ತೆಗೆದುಕೊಂಡು, ಯಾವ ಖಳನಾಯಕ ಪಾತ್ರವೂ ನನ್ನ ಜೀವನದ ಉದ್ದೇಶವೇ ನಾನು ಖಳನಾಯಕನಾಗುವುದು ಅಂತ ಹೇಳೋದಿಲ್ಲ. ಆದ್ರೆ ರಿಚರ್ಡ್ ಥರ್ಡ್ ಹೇಳ್ತಾನೆ, ನಾನು ನೃತ್ಯ ಮಾಡಲಾರೆ, ನಾನು ಹಾಡು ಹಾಡಲಾರೆ, ನಾನು ಪೇಂಟಿಂಗ್ ಮಾಡಲಾರೆ, ನಾನು ಕೇವಲ ಕೊಲೆಯನ್ನ ಮಾಡ್ತೇನೆ, ಹತ್ಯವನ್ನ ಮಾಡ್ತೇನೆ. ನಾನು ಸಂತೋಷದಿಂದಿಲ್ಲ, ಜಗತ್ತಿನಲ್ಲಿ ಯಾರೂ ಸಂತೋಷದಿಂದ ಇರಬಾರ್ದು ಅಂತಕ್ಕಂತ ಒಂದು ಮಾನಸಿಕವಾದ ಕಾಯಿಲೆ. ಐ ಆಮ್ ನಾಟ್ ಹ್ಯಾಪಿ. ಐ ಡೋಂಟ್ ವಾಂಟ್ ಟು ಸಿ ಎನಿಬಡಿ ಹ್ಯಾಪಿ. ಎನಿ ಪರ್ಸನ್ ಹೂ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ, ಎನಿಬಡಿ ಹೂಮ್ ಐ ನೋ ಕೆನಾಟ್ ಬಿ ಹ್ಯಾಪಿ. ಯಾರೂ ಸಂತೋಷದಿಂದ ಇರಬಾರ್ದು ಅಂತಕ್ಕಂತ ಒಂದು ವಿಚಿತ್ರವಾದಂತ ಮಾನಸಿಕ ಸ್ಥಿತಿ. ಸೊ ಇದು ಕೇವಲ ಅವನಿಗೆ ರಿಚರ್ಡ್ ಥರ್ಡ್ ಕೇವಲ ಮಾನಸಿಕ ಕಾಯಿಲೆಯಿಂದ ಅಥವಾ ಮಾನಸಿಕ ಖಿನ್ನತೆಯಿಂದ, ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರಲಿಲ್ಲ. ಅವನಿಗೆ ಅಧಿಕಾರದ ದಾಹ ಇತ್ತು, ಅಧಿಕಾರದ ದಾಹ ಅದರ ಜೊತೆ. ಹೀಗಾಗಿ ಅಧಿಕಾರವನ್ನ ಪಡೆಯೋದಕ್ಕೋಸ್ಕರ ಅವನು ಎಲ್ಲರನ್ನು ದುರ್ಬಳಕೆ ಮಾಡ್ಕೊಳ್ತಾನೆ. ಎಕ್ಸ್ಪ್ಲಾಯ್ಟ್ಸ್ ಎವ್ರಿವನ್. ಎಲ್ಲರಿಗೂ ಮೋಸ ಮಾಡ್ತಾನೆ. ಆಮೇಲೆ ಅನೇಕ ಜನರನ್ನ ಕೊಲ್ತಾನೆ. ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತಕ್ಕಂತ ಒಂದು ತತ್ವಕ್ಕೆ ಅವನು ಜೀವಂತ ಉದಾಹರಣೆ ಆಗಿರ್ತಾನೆ. ತನ್ನ ಶತ್ರುಗಳನ್ನು ಮಾತ್ರ ಅಲ್ಲ, ಜನರನ್ನ, ನ್ಯಾಯಾಲಯವನ್ನ, ಧಾರ್ಮಿಕ ಅಧಿಕಾರವನ್ನ ಎಲ್ಲವನ್ನ ಬೆಳೆಸಿಕೊಡ್ತಾನೆ. ಭಾಷೆಯ ಮೂಲಕ ತನ್ನ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ತಾನೆ. ಅವನಿಗೆ ಒಂದು ಶಕ್ತಿ ಇದೆ. ಅವನು ಅದ್ಭುತವಾಗಿ ಭಾಷೆಯನ್ನು ಬಳಸಬಲ್ಲ. ಈಸ್ ವೆರಿ ಪೊಯಿಟಿಕ್ ವೆನ್ ಹಿ ಸ್ಪೀಕ್ಸ್. ಹಿ ಇಸ್ ಮೋರ್ ಪೊಯಿಟಿಕ್ ದನ್ ಹ್ಯಾಮ್ಲೆಟ್ ಹಿಮ್ಸೆಲ್ಫ್. ನಾವು ಪ್ರತಿಯೊಂದಕ್ಕೂ ಹ್ಯಾಮ್ಲೆಟ್ ಅನ್ನ ನಿದರ್ಶನ ಕೊಡ್ತೇವಲ್ಲ. ಕಿಂಗ್ ರಿಚರ್ಡ್ ಥರ್ಡ್ ಈಸ್ ಆಸ್ ಪೊಯಿಟಿಕ್ ಆಸ್ ಹ್ಯಾಮ್ಲೆಟ್ ಅಂಡ್ ಈಸ್ ಮೋರ್ ಪೊಯಿಟಿಕ್ ದನ್ ಹ್ಯಾಮ್ಲೆಟ್. ಹಿ ಕ್ಯಾನ್ ಬಿ ವೆರಿ ವೆರಿ ಇಫೆಕ್ಟಿವ್ ಇನ್ ಹಿಸ್ ಕಮ್ಯುನಿಕೇಶನ್. ಹೀಗಾಗಿ ಅವನು ತನ್ನ ಸೋದರನ ಹೆಂಡತಿಯ ಮನವೊಲಿಸ್ತಾನಲ್ಲ, ಆಕೆನ ಮದುವೆ ಆಗ್ತಾನೆ. ಕೆಟ್ಟದಾಗೆಲ್ಲ ಬೈತಾಳೆ, ಆಮೇಲೆ ಅವನನ್ನು ಮದುವೆ ಆಗ್ತಾನೆ. ಅಂತ ಒಂದು ಶಕ್ತಿ ಅವನ ಭಾಷೆಗೆ ಇತ್ತು ಅನ್ನೋದು. ಆದ್ರೆ ರಿಚರ್ಡ್ ಬಹುಕಾಲ ಪಾಪ ಮಾರ್ಗದಲ್ಲಿ ಅವನು ನಡೆದು ಹೋಗ್ತಾನೆ ಮತ್ತು ಅದರಲ್ಲಿ ಯಶಸ್ವಿ ಆಗ್ತಾನೆ. ಯಾವುದೇ
ಕೆಟ್ಟ ಕೆಲಸ ಮಾಡುವಾಗ ಪ್ರಾರಂಭದಲ್ಲಿ ನಮಗೆ ಗೆಲುವು ಸಿಗಬಹುದು, ಪ್ರಾರಂಭದಲ್ಲಿ ನಾವು ಯಶಸ್ವಿ ಆಗ್ಬಹುದು. ಅನೇಕ ಜನ ಕರಪ್ಟ್ ಜನರನ್ನು ನೀವು ನೋಡ್ರಿ, ಒಂದ್ಸಲ ಅವರು ಅದರೊಳಗೆ ಸಿಕ್ಕಾಕೊಳ್ತಾರೆ. ಕೊಲೆ ಮಾಡುವವರು ಕೊನೆಗೆ ಕೊಲೆನೇ ಆಗ್ತಾರೆ. ಕೊಲೆಗಾರ ಎಂದು ಸಹಜವಾದ ಸಾವನ್ನ ಸಾಯೋದಿಲ್ಲ. ಕೆಟ್ಟ ಕೆಲಸ ಮಾಡಿದವನು ಯಾವಾಗಲೂ ಅವನು ಕಾನೂನುಗಳಿಂದ ಬಚಾವ್ ಆಗೋದಿಲ್ಲ. ಒಂದು ಜೀವನದಲ್ಲಿ ಒಂದು ಘಟ್ಟ ಬರ್ತದೆ, ಅವನಿಗೆ ತನ್ನ ತಪ್ಪು ಅರಿವಾಗ್ಲಿ ಬಿಡಲಿ, ಕಾಲ ತನ್ನ ಕೆಲಸವನ್ನ ತಾನು ಮಾಡ್ತದೆ. ಸೊ ಈ ನಾಟಕದಲ್ಲೂ ಕೂಡ ಕಾಲ ತನ್ನ ಕೆಲಸವನ್ನ ತಾನು ಮಾಡ್ತದೆ ನಾಟಕದ ಕೊನೆಗೆ. ಸೊ ಕೊನೆಗೆ ತನ್ನ ಮನಸ್ಸಿನ ಭಾರಕ್ಕೆ ತಾನೇ ಬಲಿಯಾಗ್ತಾನೆ ಅವನು. ಅದು ಅವನ ಕನಸಿನ ದೃಶ್ಯಗಳಲ್ಲಿ ಆತ್ಮಶಾಪಗಳನ್ನ ಅವನು ಅನುಭವಿಸ್ತಾ ಇರ್ತಾನೆ. ಅದನ್ನೆಲ್ಲ ಮೇಡಮ್ ಅವರು ಆಗ್ಲೇ ಹೇಳಿದ್ದಾರೆ. ಇಲ್ಲಿಯ 3 ಒಳ್ಳೆಯ ಪಾತ್ರಗಳು, ಲೇಡಿ ಆನ್, ರಾಣಿ ಮಾರ್ಕೆಟ್ ಮತ್ತು ಎಲಿಜಾಬೆತ್, ಈ 3 ಪಾತ್ರಗಳು ರಾಜಕೀಯವಾಗಿ ದುರ್ಬಲವಾಗಿ ಕಂಡ್ರು ಕೂಡ ಶಾಪು ಅವನನ್ನು ಶಪಿಸುವುದರ ಮೂಲಕ, ತೀರ್ಪು ನೀಡುವುದರ ಮೂಲಕ, ಭವಿಷ್ಯವಾಣಿ ಮೂಲಕ ರಿಚಾರ್ಡ್ಗೆ ನೈತಿಕವಾಗಿ ಸವಾಲನ್ನ ಒಡ್ತಾರೆ. ಅದ್ರ ಬಗ್ಗೆ ಕವಿತಾ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಈ ರಿಚಾರ್ಡ್ ಮಾನವ ಕುತಂತ್ರದಿಂದ ಅಧಿಕಾರವನ್ನ ಹಿಡಿಯುತ್ತಾನೆ. ಮಾನವ ಕುತಂತ್ರ ಅಂದ್ರೆ ಮನುಷ್ಯ ಮಾಡಬಹುದಾದ ತಂತ್ರ, ಕುತಂತ್ರ, ಷಡ್ಯಂತ್ರಗಳ ಮೂಲಕ, ಮೋಸ, ವಂಚನೆ, ದ್ರೋಹ, ವಿಶ್ವಾಸಘಾತದ ಮೂಲಕ ಅಧಿಕಾರವನ್ನ ಹಿಡಿತಾನೆ. ಯಾವನು ನೈತಿಕವಾಗಿ ಅಧಿಕಾರವನ್ನು ಹಿಡಿತಾನೆಯೋ ಅವನು ಕೆಲ ಕಾಲ ಅಧಿಕಾರವನ್ನ ಅನುಭವಿಸಬಹುದು, ಸಮಾಜಕ್ಕೆ, ದೇಶಕ್ಕೆ ಒಳ್ಳೆಯದನ್ನ ಮಾಡಬಹುದು. ಆದ್ರೆ ಕೊಲೆಯ ಮೂಲಕ, ಮೋಸ ಮಾಡುವುದರ ಮೂಲಕ, ವಿಶ್ವಾಸಘಾತ ಮಾಡೋದ್ರ ಮೂಲಕ ಯಾವನು ಅಧಿಕಾರ ಹಿಡಿತಾನಲ್ಲ ಅವನು ಒಳ್ಳೆಯ ರೀತಿ ಆಡಳಿತವನ್ನ ನೀಡಲಿಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ರಿಚರ್ಡ್ III ಅವನ ಕಾಲಾವಧಿಯಲ್ಲಿ ಇಂಗ್ಲೆಂಡ್ ದೊಡ್ಡ ಮಟ್ಟದಲ್ಲಿ ಒಂದು ರಾಜಕೀಯ ಶಕ್ತಿಯಾಗಿ ಆ ದೇಶ ಬೆಳೆದು ಬರೋದಿಲ್ಲ. ಆದ್ರೆ ನಾಟಕದ ಕೊನೆಗೆ ಅವನು ಪತನ ಹೊಂತಾನೆ. ಅದಕ್ಕೆ ಡಿವೈನ್ ಜಸ್ಟಿಸ್ ಅಂತ ನಾವು ಯಾವ್ದು ಕರಿತೀವಲ್ಲ, ಅದು ತನ್ನ ಕೆಲಸವನ್ನ ತಾನು ಮಾಡ್ತದೆ, ತನ್ನ ಕೆಲಸವನ್ನು ತಾನು ಸಮರ್ಥವಾಗಿ ನಿರ್ವಹಣೆ ಮಾಡ್ತದೆ ಅನ್ನೋದು. ಇದು ಒಂದು ಐತಿಹಾಸಿಕ ನಾಟಕವಾದ್ರೂ ಕೂಡ ಬಹಳ ಆಳವಾದ ಮನೋವೈಜ್ಞಾನಿಕ ಅನ್ವೇಷಣೆ ಅಂಶಗಳನ್ನ ಈ ನಾಟಕ ಒಳಗೊಂಡಿದೆ. ರಿಚರ್ಡ್ನ ಮನಸ್ಸಿನ ಗಾಢ ಕತ್ತಲೆಯನ್ನ ಶೇಕ್ಸ್ಪಿಯರ್ ತಿಳಿದಿಡ್ತಾನೆ. ದೊರೆ ರಿಚರ್ಡ್ III ಮನಸ್ಸಿನ ಗಾಢ ಕತ್ತಲೆಯನ್ನ ಶೇಕ್ಸ್ಪಿಯರ್ ತೆರೆದಿಡ್ತಾನೆ. ಸೊ ಹೀಗೆ ಈ ಪಾತ್ರ ನಮ್ಮನ್ನ ಉದ್ದಕ್ಕೂ ಕಾಣ್ತಾ ಇರ್ತದೆ. ಸುಮ್ನೆ ಇನ್ನೊಂದು 2 ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇದರಲ್ಲಿ ಒಂದು ಐ ಆಮ್ ಡಿಟರ್ಮಿನ್ಡ್ ಟು ಪ್ರೂವ್ ಎ ವಿಲನ್ ಅಂತ ಹೇಳ್ತಾನಲ್ಲ, ಇನ್ನೊಂದು ಕಡೆ ಹೇಳ್ತಾನ ಅವನು, ವಾಸ್ ಎವರ್ ವುಮನ್ ಇನ್ ದಿಸ್ ಹ್ಯೂಮರ್ ಒನ್ ಅಂತಕ್ಕಂಥ ಅಂತ ಹೇಳ್ತಾನ ಅವನು. ಎನ್ನಾನನ್ನ ಅವಳ ಮನವೊಲಿಸಿ ಅವಳನ್ನ ಮದುವೆ ಆದಾಗ ಈ ಮಾತನ್ನ ಹೇಳ್ತಾನೆ. ಅಂದ್ರೆ ನನ್ನ ಹಾಗೆ ಯಾರೂ ಯಾವ ಹೆಣ್ಣನ್ನು ಒಲಿಸಿಕೊಂಡಿರ್ಲಿಕ್ಕಿಲ್ಲ, ಮತ್ತು ನನ್ನ ಹಾಗೆ ಯಾರೂ ಯಾವ ಹೆಣ್ಣನ್ನು ಗೆದ್ದಿರ್ಲಿಕ್ಕಿಲ್ಲ ಅಂತಕ್ಕಂಥ ಒಂದು ಮಾತು. ಆಮೇಲೆ 5ನೇ ಅಂಕದಲ್ಲಿ ಅಂದ್ರೆ ಈ ನಾಟಕದ ಕೊನೆಯ ಯುದ್ಧ ಪ್ರಾರಂಭವಾಗುವ ಮುಂಚೆ ಅವನಿಗೆ ಒಂದ್ಸಲ ರಿಚರ್ಡ್ III ವಿಚಾರ ಮಾಡ್ತಾನೆ. ತನ್ನ ತಪ್ಪುಗಳ ಬಗ್ಗೆ ಅವನು ಎಂದೂ ಎಚ್ಚರ ವಹಿಸುವುದಿಲ್ಲ, ತನ್ನ ತಪ್ಪುಗಳನ್ನ ತಿದ್ದಿಕೊಳ್ಳಲಿಕ್ಕೆ ಅವನು ಪ್ರಯತ್ನ ಮಾಡುವುದಿಲ್ಲ. ಯಾವಾಗ ಅವನಿಗೆ ಒಂದು 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 ಸುರಕ್ಷಿತ ದಾರಿ ಬೇಕು ಅಂತ ಅನಿಸ್ತದ ಅಷ್ಟೊತ್ತಿಗೆ ಸಮಯ ಆಗಿ ಹೋಗ್ಬಿಟ್ಟಿರ್ತದೆ. ಅವನು ಒಂದು ಕಡೆ ಹೇಳ್ತಾನೆ, ಕನ್ಸೈನ್ಸ್ ಈಸ್ ಬಟ್ ಎ ವರ್ಡ್ ದಾಟ್ ಕವರ್ಸ್ ಯೂಸ್. ನನಗೆ ಪ್ರಜ್ಞೆ ಇಲ್ಲ, ನಾನು ಪಾಪ ಪ್ರಜ್ಞೆಯಿಂದ ಬಳಲ್ತಕ್ಕಂಥ ಮನುಷ್ಯ ಅಲ್ಲ ಅಂತ ಹೇಳ್ತಾನೆ ಅವನು. ಅದೆಲ್ಲ ಹೇಡಿಗಳು ಬಳಸ್ತಕ್ಕಂಥ ಪದ ಅಂತ ಹೇಳ್ತಾನೆ ಅವನು. ಕೊನೆಗೆ ನಾಟಕದ ಕೊನೆಗೆ ಒಂದು ದೊಡ್ಡ ಯುದ್ಧ ಆಗ್ತದೆ. ಯುದ್ಧದಲ್ಲಿ ಅವನಿಗೆ ಒಂದು ಕುದುರೆ ಸಿಗೋದಿಲ್ಲ. ನೋಡಿ, ಮೋಸ ವಂಚನೆ ಮಾಡೋದ್ರ ಮೂಲಕ, ಕೊಲೆ ಸುಲಿಗೆ ಮಾಡೋದ್ರ ಮೂಲಕ, ಸಣ್ಣ ಸಣ್ಣ ಮಕ್ಕಳನ್ನ ಕೊಲ್ಲೋದ್ರ ಮೂಲಕ ಇಲ್ಲಿ 13 ಜನರನ್ನ ಅವನು ಕೊಲ್ತಾನೆ. ಸುಮ್ಮನೆ ಒಂದು ಪಟ್ಟಿ ನಾನು ಮಾಡ್ಕೊಂಡಿದ್ದೆ. ಕಿಂಗ್ ಹೆನ್ರಿ VI, ಪ್ರಿನ್ಸ್ ಎಡ್ವರ್ಡ್, ಜಾರ್ಜ್ ರಿಚಾರ್ಡ್ನ ಸ್ವಂತ ಸಹೋದರ, ಲಾರ್ಡ್ ಹೆಸ್ಟಿಂಗ್ಸ್, ಲಾರ್ಡ್ ರಿವರ್ಸ್, ಲಾರ್ಡ್ ಗ್ರೇ, ಸರ್ ಥಾಮಸ್ ವಾನ್, ಸರ್ ವಿಲಿಯಂ ವಾನ್, ಎಡ್ವರ್ಡ್ V, ರಿಚರ್ಡ್, ಲೇಡಿ ಅನ್ನಾ, ಆಕೆ ತನ್ನ ಹೆಂಡತಿನೇ, ಬಕಿಂಗ್ ಹ್ಯಾಮ್ ಮತ್ತು ಎಲಿಜಾಬೆತ್ ರಾಣಿಯ ಹತ್ಯೆಗೂ ಕೂಡ ಅವನು ಪ್ರಯತ್ನ ಮಾಡ್ತಾನೆ. ಕೊನೆಗೆ ತಾನೇ ಸತ್ತು ಹೋಗ್ತಾನೆ. ಅಂದ್ರೆ ತಾನು
ಅನೇಕ ಕೊಲೆಗಳನ್ನ, ಹತ್ಯೆಗಳನ್ನ ಮಾಡುವುದರ ಮೂಲಕ, ಅತ್ಯಾಚಾರ ಮಾಡುವುದರ ಮೂಲಕ, ಹೆಣ್ಣು ಮಕ್ಕಳನ್ನ ಕೊಲ್ಲುವುದರ ಮೂಲಕ, ಮೋಸ, ವಂಚನೆ, ವಿಶ್ವಾಸಘಾತ ಮಾಡುವುದರ ಮೂಲಕ ಪಡೆದುಕೊಂಡ ಅಧಿಕಾರವನ್ನ ಅವನಿಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಧಿಕಾರ ಬಿಟ್ಟು ಬಿಡಿ, ತನ್ನ ಪ್ರಾಣವನ್ನ ತನಗೆ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ರಣರಂಗದಲ್ಲಿರುವಾಗ ಭೀಕರ ಯುದ್ಧ ಆಗುವ ಸಂಭವ ಅವನಿಗೆ ಮನವರಿಕೆಯಾದಾಗ ಆ ರಣರಂಗದಿಂದ ಬಿಟ್ಟು ಓಡಿ ಹೋಗುವುದಕ್ಕೆ ಅವನಿಗೆ ಒಂದು ಸಾಧನ ಬೇಕಾಗ್ತದೆ. ಆ ಸಾಧನವೇ ಆ ಕಾಲದಲ್ಲಿ ಇರಬಹುದಾದ ಒಂದು ದೊಡ್ಡ ಸಾಧನ ಅಂತಂದ್ರೆ ಅದು ಕುದುರೆ. ಅವನಿಗೆ ಕುದುರೆ ಇಲ್ಲ. ಕುದುರೆ ಇದ್ರೆ ಪ್ರಾಣ ಉಳಿತದೆ, ಆದ್ರೆ ಕುದುರೆ ಇಲ್ಲ. ತನ್ನ ಪ್ರಾಣವೇ ಇಲ್ಲ ಎಂದ ಮೇಲೆ ಆ ಅಧಿಕಾರವನ್ನ, ಆ ಸಾಮ್ರಾಜ್ಯವನ್ನ ತೆಗೆದುಕೊಂಡು ಮಾಡುವುದೇನು? ಅದಕ್ಕಾಗಿ ಹೇಳ್ತಾನೆ ಅವನು, ಯಾರಾದ್ರೂ ನನಗೆ ಒಂದು ಕುದುರೆಯನ್ನ ಕೊಡುವುದಾದ್ರೆ ನಾನು ನನ್ನ ಸಾಮ್ರಾಜ್ಯವನ್ನೇ ಕೊಟ್ಟೇನು ಅಂತ ಹೇಳ್ತಾನೆ ಅವನು. ಎ ಹಾರ್ಸ್, ಮೈ ಕಿಂಗ್ಡಮ್ ಫಾರ್ ಎ ಹಾರ್ಸ್. ಈ ಮಾತು ನಮ್ಮೆಲ್ಲರ ಕಣ್ಣು ತೆರೆಸಬೇಕು. ಈ ಮಾತು ಪ್ರತಿಯೊಬ್ಬ ಮನುಷ್ಯನ ಕಣ್ಣು ತೆರೆಸಬೇಕು. ಯಾಕೆಂದ್ರೆ ಒಂದು ನೈತಿಕವಾದ ದಾರಿಯಲ್ಲಿ ನಾವು ನಡೆಯದೇ ಹೋದ್ರೆ, ಪ್ರಾಮಾಣಿಕತೆ ಮತ್ತು ಸತ್ಯದ ದಾರಿಯಲ್ಲಿ ನಾವು ನಡೆಯದೆ ಹೋದ್ರೆ, ಸಂಕಷ್ಟದ ಸಮಯದಲ್ಲಿ ನಮಗೆ ಕುದುರೆ ಸಿಗುವುದಿಲ್ಲ. ಸಂಕಷ್ಟದ ಸಮಯದಲ್ಲಿ ನಮಗೆ ಏನು ಬೇಕು ಅದು ಸಿಗುವುದಿಲ್ಲ. ಏನೆಲ್ಲ ಇದ್ರೂ ಕೂಡ ಅಗತ್ಯವಾಗಿ ಬೇಕಾದದ್ದು ಸಿಗುವುದಿಲ್ಲ, ಪ್ರಾಣ ಉಳಿಯುವುದಿಲ್ಲ. ಇಂಥ ಒಂದು ದೊಡ್ಡ ತತ್ವಜ್ಞಾನವನ್ನ, ಫಿಲಾಸಫಿಯನ್ನ ಈ ನಾಟಕ ಹೇಳ್ತದೆ. ಹೀಗಾಗಿ ಈ ನಾಟಕದ ಬಗ್ಗೆ ಧಾರವಾಡ ಕಟ್ಟೆಯಿಂದ ನಾವು ಮತ್ತೆ ಒಂದು 3-4 ಉಪನ್ಯಾಸಗಳನ್ನ ಏರ್ಪಡಿಸುವ ಯೋಜನೆಯನ್ನ ಹಾಕಿಕೊಳ್ಬಹುದು ಅಂತ ನಾನು ನನ್ನ ಎಲ್ಲ ಮಿತ್ರರಿಗೆ ಹೇಳ್ತೇನೆ. ಎಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಪ್ರೊಫೆಸರ್ ಕವಿತಾ ಕುಸ್ಕಲ್ ಅವರ ಮಾತುಗಳನ್ನ ಬಹಳ ಪ್ರೀತಿಯಿಂದ ನೀವು ಕೇಳಿದ್ರಿ. ಅವರು ಈ ಸಿರೀಸ್ ನಲ್ಲಿ ಇದು 2ನೇ ಉಪನ್ಯಾಸ. ಇನ್ನೊಂದು ಉಪನ್ಯಾಸ ಅವರು ನೀಡುವರಿದ್ದಾರೆ. ಅವರ ಓದು, ಅವರ ಸಾಹಿತ್ಯ ನಿಷ್ಠೆ ನನಗೆ ತುಂಬಾ ಹಿಡಿಸಿದೆ. ಬಹಳ ಅಧ್ಯಯನ ಮಾಡಿ ಅಧ್ಯಯನಶೀಲ ಉಪನ್ಯಾಸಗಳನ್ನ ಅವರು ನೀಡ್ತಾರೆ. ದೇವರವರಿಗೂ ಒಳ್ಳೆಯದನ್ನು ಮಾಡಿ ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಈ ಗುರುವಾರ ಮತ್ತೆ ನಾವು ಸೇರೋಣ. ಮಲ್ಲಿಕಾರ್ಜುನ್ ಹಿರೇಮಠ ಅವರ ಹವನ ಇಂಗ್ಲಿಷ್ ಆವೃತ್ತಿಯ ಕುರಿತು ಒಂದು ಬುಕ್ ಟಾಕ್ ಇಂಗ್ಲಿಷ್ ನಲ್ಲಿ ಮುಂದಿನ ಗುರುವಾರ ನಡೆಯಲಿದೆ. ಹಿತೇಶ್ ಭಾಟಕ್ ಎಂಬುವರು ಈ ಹವನ ಕಾದಂಬರಿಯ ಕುರಿತು ಇಂಗ್ಲಿಷ್ ನಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಮುಂದಿನ ವಾರ ಎಲ್ಲರೂ ಸೇರಿ ಇಂಗ್ಲಿಷ್ ಉಪನ್ಯಾಸವನ್ನ ಕೇಳೋಣ. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ ಬಸವರಾಜು, ನಾನು ಡಾಕ್ಟರ್ ಬಾಲಗುರುಮೂರ್ತಿ ಮಾತಾಡ್ತಿದ್ದೇನೆ. ಸರ್ ನಮಸ್ಕಾರ. ನಾನು ಬಹಳ ಗಂಭೀರವಾದ ಸಾಹಿತ್ಯದ ವಿದ್ಯಾರ್ಥಿ. ಇಲ್ಲಿನ ನನಗೆ ಅನಿಸ್ತಂತ ಒಂದು ಮಾತನ್ನ ಹೇಳ್ಬಿಡೋಣ ಅನಿಸ್ತಾ ಇದೆ, ಹೇಳ್ಬಿಡ್ತೇನೆ. ಹೇಳಿ ಸರ್. ನೀವು ಉಪಸಂಹಾರದ ಭಾಗವಾಗಿ ಏನು ಅದರ ಇನ್ಸೈಟ್ಸ್ ಕೊಟ್ರಿ, ಚೆನ್ನಾಗಿತ್ತು. ಬಹಳ ಗಂಭೀರವಾದಂತ ಓದು ಮತ್ತು ಸಹೃದಯತೆ ಸಾಹಿತ್ಯದ ಪಾಠ ಮಾಡುವಂತ ಮೇಷ್ಟ್ರಿಗಿರ್ಬೇಕಾದಂತ ಬಹಳ ಮೊದಲನೇ ಕ್ವಾಲಿಫಿಕೇಶನ್. ಆಮೇಲೆ ತಾರಣ್ಯ ಶುಭನಾಯನವರ ಕ್ಲಾಸ್ ಕೇಳಿದ್ಮೇಲೆ ನಾವೆಲ್ಲ ಕಾಲೇಜುಗಳೆಲ್ಲ ಇಂಗ್ಲಿಷ್ ಸಾಹಿತ್ಯದ ಪಾಠ ಕೇಳ್ತಾ ಇದ್ದೀವಿ. ಒಬ್ಬ ಮೇಷ್ಟ್ರು ಸಾಹಿತಿ ಆಗದೆ ಇದ್ರೂ ಪರವಾಗಿಲ್ಲ, ಸಹೃದಯನಾಗದೆ ಹೋದ್ರೆ ಸಾಹಿತ್ಯವನ್ನ ಪ್ರೀತಿಯಿಂದ ಅವರಿಗೆ ಒಂದಷ್ಟು ಉತ್ಸಾಹವನ್ನ, ಆಸಕ್ತಿಯನ್ನ, ಡಿಫ್ರೆಂಟ್ ಇನ್ಸೈಟ್ಸ್ ನ ಹೇಳದೆ ಹೋದ್ರೆ ಬಾಕಿ ಆರ್ಟ್ಸ್ ಸ್ಟೂಡೆಂಟ್ಸ್ ನ ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ಕೂಡಿಸ್ದಂಗ ಆಗ್ಬಿಡುತ್ತೆ. ಶೇಕ್ಸ್ಪಿಯರ್ನ ಅಂತ ಅದ್ಭುತವಾದ ನಾಟಕಗಳೇನೋ ಅಲ್ಲ, ಯಾವುದೋ ಹಿಸ್ಟಾರಿಕಲ್ ಪ್ಲೇಸ್. ಆದ್ರೆ ತಾರಣ್ಯ ಶುಭದಾಯಿನವರು ಹೇಗೆ ಅದನ್ನ ಎಷ್ಟು ಚಂದವಾಗಿ ಕಟ್ಕೊಟ್ರು. ಸೊ ಅದು ಧಾರವಾಡ ಕಟ್ಟೆಯಿಂದ ಬಹುಶಃ ನಾನು ಕೇಳಿದಂತ ಕೆಲವು ಅತ್ಯುತ್ತಮವಾದಂತ ಉಪನ್ಯಾಸಗಳಲ್ಲಿ ಅದು ಒಂದು 5-6 ಉಪನ್ಯಾಸಗಳು ಅತ್ಯುತ್ತಮವಾಗಿದ್ವು. ಸೊ ಮೈ ರಿಕ್ವೆಸ್ಟ್ ಈಸ್ ಯು ಜಸ್ಟ್ ಯು ಸೀ ಟು ದಟ್. ಒಂದಷ್ಟು ಸಾಹಿತ್ಯದ ತುಂಬಾ ಪ್ರೀತಿ ಇದ್ದು ತುಂಬಾ ಚೆನ್ನಾಗಿ ಅದನ್ನ ಹೇಳುವಂತಹ ಅನೇಕ ಆಲ್ ಡಿಫ್ರೆಂಟ್ ಕಂಪ್ಯಾರಿಟಿವ್ ಸ್ಟಡೀಸ್ ಕ್ರಿಟಿಕಲ್ ಆಗಿ ಹೇಳುವಂತದ್ದು ಆಗದೆ ಹೋದ್ರೆ ಎಲ್ಲೊಂದ್ ಕಡೆ ಡ್ರೈ ಅನ್ಸ್ಬಿಡುತ್ತೆ. ಪಾಪ ವಿದ್ಯಾರ್ಥಿಗಳು ಹೇಗೆ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಯಲ್ಲಿ ಪಾಠಗಳನ್ನ ಕೇಳ್ತಾರೆ ನಂಗೆ ಗೊತ್ತಾಗಲ್ಲ. ನಾವೆಲ್ಲ ಮೇಸ್ಟ್ಗಳಿದ್ದೀವಿ. ನಾವು ವಿ ಎಕ್ಸ್ಪೆಕ್ಟ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್. ಇದು ನನ್ನ ಕ್ರಿಟಿಕಲ್ ಅಪ್ರೋಚ್ ಇದು, ಟು ಬಿ ಫ್ರಾಂಕ್. ಥ್ಯಾಂಕ್ ಯು ಸರ್. ಬೆಣ್ಣು ಸರ್, ನಮಸ್ತೆ. ಮಾತಾಡೋ ಸರ್. ಮಾತಾಡಿ. ಸರ್, ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್.
ನಾನು ಯೋಗ ವಿಭಾಗವನಾಗಿದ್ದು ಯೋಗ ಸಬ್ಜೆಕ್ಟ್ ಅಂತ ಈಗ ನಿಮ್ದು ಏನ್ ಇವತ್ತು ಕೇಳದಲ್ಲ, ಇಬ್ರು ಮೇಡಮ್ ದವರು ಮತ್ತು ನೀವು ವರ್ಣನೆ ಏನ್ ಮಾಡಿದ್ರಿ, ಬಹಳ ಚೆನ್ನಾಗಿ ಮಾಡಿದ್ರಿ. ಯಾಕಂದ್ರೆ ಇವತ್ತು ಈ ಮಂತ್ ಅಲ್ಲಿ ನಾವು ಯಾರು ವಾಲ್ಮೀಕಿ ಜಯಂತಿಯನ್ನ ನೋಡ್ತೀವಿ. ಒಬ್ಬ ವಾಲ್ಮೀಕಿ ದುಷ್ಟನಾದ್ರೂ ಕೂಡ, ದರೋಡೆಕಾರನಾದ್ರೂ ಕೂಡ ಪಾಪ ಪ್ರಜ್ಞೆಯಿಂದ, ದೈವ ಪ್ರಜ್ಞೆಯಿಂದ ಸಂಘ ನೀತಿಗೆ ಬರ್ತಾನೆ. ಆದ್ರೆ ಇಲ್ಲಿ ರಿಸಲ್ಟ್ ಥರ್ಡ್, ಅವನು ಪಾಪದಲ್ಲೇ ಮುಳುಗಿ ಕೊನೆಗೆ ಪಾಪದಲ್ಲೇ ಎಂಡಾಗಿ ಹೋಗ್ತಾನೆ ಒಂದ್ ಅನ್ನೋದು ಹೇಳಿದ್ರಿ. ಎರಡನೇದ್ದು, ಈ ಒಂದು ನಾಟಕದ ಪ್ರಸ್ತುತ ದಿನಗಳ ಕಲಿಯುಗದಲ್ಲಿ ಏನು ಅರ್ಥ ಆಗುತ್ತೆ ಮನುಷ್ಯನಿಗೆ ಅಂತಂದ್ರೆ, ಈ ಅಧಿಕಾರದ ದಾಹ ಮತ್ತು ಮೋಹ, ಸಿಟ್ಟು, ಕ್ರೋಧ ಏನು ಈ ಅರಿಷಡ್ ವರ್ಗಗಳಲ್ಲಿ ಮಿಂದು ಬೆಂದು ಅದರಲ್ಲೇ ಎಂಡ್ ಆಗುವಂತವನಿಗೆ ಕೊನೆಗೆ ಏನಾಗತ್ತೆ ಅನ್ನೋದನ್ನ ಈ ನಾಟಕದಿಂದ, ಈ ಪ್ರಸ್ತುತ ದಿನಗಳಲ್ಲಿ ಗೊತ್ತಾಗುತ್ತೆ. ಎರಡನೇದ್ದು, ಮನುಷ್ಯ ತತ್ವಗಳು ಪ್ರಾರಂಭದಲ್ಲಿ ಅಜ್ಞಾನದಲ್ಲೋ ಆಶೆಯಿಂದ ಆದ್ರೂ ಕೂಡ ಕೊನೆಗೆ ಅವನು ಗುಣ ಆಗ್ಲಿಲ್ಲ, ಅಥವಾ ಹಾಗೆ ವಾಲ್ಮೀಕಿ ಮುಕ್ತ ಅವಸ್ಥೆಗೆ ಬಂದ್ರು ಹಾಗೆ ಮನುಷ್ಯ ಬರ್ಲಿಲ್ಲ ಅಂತಂದ್ರೆ ಅವನು ಕೊನೆಗೆ ಏನಾಗುತ್ತೆ ಅನ್ನೋದನ್ನ ಈ ನಾಟಕ ಮನುಷ್ಯನಿಗೆ ಎಚ್ಚರಿಕೆಯನ್ನ ಕೊಡುತ್ತೆ. ಪ್ರಸ್ತುತ ದಿನಗಳಲ್ಲಿ ನಾವು ಏನು ಇವತ್ತು ಮನುಷ್ಯ ಪ್ರಕೃತಿಗೆ ಹಾನಿ ಮಾಡ್ತಾ ಇದ್ದಾನೆ, ಪ್ರಕೃತಿ ಮನುಷ್ಯನ ಯಾವ ರೀತಿ ಇದು ಮಾಡ್ತಾ ಇದೆ ಅಂದ್ರೆ, ಮನುಷ್ಯ ಮಿತಿಮೀರಿ ಪ್ರಕೃತಿಯನ್ನು ಲಾಸ್ ಮಾಡೋದ್ರಿಂದ, ಹಾನಿ ಮಾಡೋದ್ರಿಂದ ಇವತ್ತು ಪ್ರಕೃತಿ ಯಾಕೆ ಇವತ್ತು ಅಸ್ಥಿರತೆ ಆಗಿದೆ ಅನ್ನೋದಕ್ಕೆ ಈ ನಾಟಕ ಕೂಡ ಪ್ರಜ್ಞಾವಂತರಿಗೆ ಇದು ಪ್ರಕೃತಿ, ಮನುಷ್ಯ ಮತ್ತು ಎಲ್ಲವನ್ನ ಈ ನಾಟಕದಿಂದ ಮನುಷ್ಯ ಕಲಿಯಬಹುದು ಅನ್ನೋದನ್ನ ಮೇಡಮ್ ಅವರು, ಬಸವರಾಜ್ ಸರ್ ಅವರು ಬಹಳ ಕೊನೆಗೆ ಬಹಳ ವಿಸ್ತಾರವಾಗಿ ಒಂದು ಯಾರು ಹೃದಯಕ್ಕೆ ಟಚ್ ಆಗುವ ರೀತಿ ಹೇಳ್ಕೊಟ್ಟಿದೆ ಸರ್. ನಿಮ್ಮಿಬ್ಬರಿಗೂ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮೇಡಮ್ ಅವ್ರ ಜೊತೆ ಮತ್ತೆ ಯಾರಾದ್ರೂ ಸಂವಾದ ಮಾಡಬಹುದು, ಪ್ರಶ್ನೆಗಳಿದ್ರೆ ಕೇಳಬಹುದು, ಅಥವಾ ಅವರ ಮಾತಿಗೆ ಪೂರಕವಾಗಿ ಈ ನಾಟಕದ ಸಂದರ್ಭದಲ್ಲಿ ಏನಾದ್ರೂ ಸಂಕ್ಷಿಪ್ತವಾಗಿ ಹೇಳ್ಬೋದು. ನಮಸ್ಕಾರ ಸರ್, ನಾರಾಯಣ ಸ್ವಾಮಿ, ಅಂಕೋಲಾ ಕಾಲೇಜಿಂದ. ನಮಸ್ತೆ ನಾರಾಯಣಸ್ವಾಮಿ ಕಡೆ, ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಮೇಡಮ್ ಅವ್ರಿಗೂ ನಮಸ್ಕಾರ. ಒಂದ್ ಒಳ್ಳೆ ಸಂವಾದ ಕೇಳ್ದಂಗಿತ್ತು, ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್ ಪ್ರೆಸೆಂಟೇಶನ್. ಸೊ ನಾನಿಲ್ಲಿ ಒಂದ್ ಸಣ್ಣ ವಿಷಯನ ಆಡ್ ಮಾಡೋದಕ್ಕೆ ಮಾತಾಡ್ತಾ ಇದ್ದೀನಿ. ಪ್ರಶ್ನೆ ಏನಿಲ್ಲ, ಇಲ್ಲಿ ಕೇಳಿದ್ರು ಕೆಲವ್ರಿಗೆ ಇದು ಏನೋ ಸಾಹಿತ್ಯದ ಹಿನ್ನೆಲೆ ಇಲ್ದಿರೋರು ಅನೇಕರಿದ್ದಾರೆ ಬಹುಶಃ ಕೇಳ್ತಾ ಇರೋ ಸಂದರ್ಭದಲ್ಲಿ. ಹಾಗಾಗಿ ನಿಜವಾಗೂ ಅವನು ನೀವು ಹೇಳ್ದಂತೆನೆ ಶೇಕ್ಸ್ಪಿಯರ್ ಸೃಷ್ಟಿಸಿರುವಂತ ಅಥವಾ ಯಾವುದೇ ಇಂಗ್ಲಿಷ್ ಸಾಹಿತ್ಯದ ಇತಿಹಾಸದಲ್ಲಿ ಸೃಷ್ಟಿಸಿರುವಂತ ಒಬ್ಬ ಕೆಟ್ಟ ವಿಲನ್ ಅಂತಾನೆ ಹೇಳ್ಬೋದು. ಅಂದ್ರೆ ಅದಕ್ಕಿಂತಲೂ ಕ್ರೂರವಾದಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ. ಅದು ಮೇಡಮ್ ಹೇಳ್ತಾ ಇದ್ದಾಗ ಒಂದು ಸಾಲನ್ನ ಕೋಟ್ ಮಾಡಿದ್ರು, ಅದ್ರದ್ದು ಕನ್ನಡ ಟ್ರಾನ್ಸ್ಲೇಷನ್ 1-2 ಸಾಲ ನಾನು ಹೇಳ್ತೀನಿ ಬೇರೆಯವ್ರಿಗೆ, ಬಹುಶಃ ಅವನು ಎಷ್ಟು ಕೆಟ್ಟವನು ಅನ್ನೋದಿಕ್ಕೆ. ಮೈ ಕಾನ್ಶನ್ಸ್ ಹ್ಯಾಡ್ 1000 ಟಂಗ್ಸ್ ಅಂತ ಆ ಲಾಸ್ಟ್ ಅಲ್ಲಿ ಒಂದು ಕನ್ಕ್ಲೂಷನ್ ಅಲ್ಲಿ ಹೇಳುವಂತ ಸಾಲುಗಳ ಅರ್ಥ ಅಂದ್ರೆ, ನಾನು ಬೇರೆ ಕೇಳುಗರಿಗೋಸ್ಕರ ಇದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಆತ್ಮಸಾಕ್ಷಿಗೆ 1000 ನಾಲಿಗೆ, ನನ್ನ ಆತ್ಮಸಾಕ್ಷಿಗೆ 1000 ನಾಲಿಗೆ, ಪ್ರತಿ ನಾಲಿಗೆಯು ಒಂದೊಂದು ಕತೆ ಹೇಳುತ್ತದೆ, ಪ್ರತಿ ನಾಲಿಗೆಯು ಒಂದೊಂದು ಕತೆ ಹೇಳುತ್ತದೆ, ಒಂದೊಂದು ಕಥೆಯು ನನ್ನನ್ನು ನೀಚ ಎಂದು ಸಾರುತ್ತದೆ ಅಂತ. ಸೊ ಅಂತ ಅದ್ಭುತವಾದಂತ ಒಂದು ಸಾಲುಗಳ ಮುಖಾಂತರ ಬಹುಶಃ ಆ ವಿಲನಿಯನ್ನ ಕಟ್ಕೊಟ್ಟಂತ ಶೇಕ್ಸ್ಪಿಯರ್ನ ಆರ್ಟಿಸ್ಟಿಕ್ ಏನು ಕ್ವಾಲಿಟಿಗೆ ಖಂಡಿತ ಒಂದು ಸಲ್ಯೂಟ್ ಹೇಳಲೇಬೇಕಾಗುತ್ತೆ. ನಾನಿಲ್ಲಿ ಹೇಳಹೊರಟಂತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಬಹುಶಃ ಕೆಲವ್ರಿಗೆ ಗೊತ್ತಿಲ್ಲ, ಸಾಹಿತ್ಯದ ಹಿನ್ನೆಲೆ ಇಲ್ಲದೆ ಇರೋರ್ಗೆ ಗೊತ್ತಿಲ್ಲ, ಸಾಹಿತ್ಯ ಬೇರೆ ಇತಿಹಾಸ ಬೇರೆ. ಶೇಕ್ಸ್ಪಿಯರ್ನ ರಿಚರ್ಡ್ III ಒಂದು ಐತಿಹಾಸಿಕ ನಾಟಕನೇ ಆದ್ರೂ ಕೂಡ ಅದು ಸಂಪೂರ್ಣವಾಗಿ ಕಲ್ಪನಾ ರಹಿತವಾಗಿಲ್ಲ. ಅಲ್ಲಿ ಸಾಕಷ್ಟು ಸ್ವತಂತ್ರವನ್ನ ತಗೊಂಡಿದ್ದಾನೆ ಶೇಕ್ಸ್ಪಿಯರ್. ಯಾಕಂದ್ರೆ ನಮ್ಗೆ ಆಂಡಿಮನ್ ಅನ್ನೋರ ಇಂಗ್ಲೆಂಡ್ ನ ಇತಿಹಾಸದ ಅಥೆಂಟಿಕ್ ಪುಸ್ತಕಗಳನ್ನ ಏನಾದ್ರು ಇನ್ ಕೇಸ್ ರೆಫರ್ ಮಾಡಿದ್ರೆ ನಮಗ್ ಗೊತ್ತಾಗುತ್ತೆ. ಇತ್ತೀಚಿನ ರಿಸರ್ಚ್ಗಳು ಹೇಳ್ತವೆ ರಿಚರ್ಡ್ III ಒಬ್ಬ ವಿಲನಿ ಇದ್ದಂತವನೇ, ಆದ್ರೆ ಒಳ್ಳೆ ರಿಫಾರ್ಮಿಸ್ಟ್ ಅನ್ನೋದಕ್ಕೆ ನಮ್ಗೆ ಉದಾಹರಣೆಗಳು ಸಿಗ್ತವೆ. ಅವನು ಸಾಮಾನ್ಯ ಮನುಷ್ಯರ ಹಕ್ಕುಗಳನ್ನ ರಕ್ಷಿಸೋದಕ್ಕೋಸ್ಕರ ಅನೇಕ ಕಾನೂನುಗಳು ತರ್ತಾನೆ. ಆ ಜ್ಯೂರಿನಲ್ಲೂ ಕೂಡ ಈ ಯಾರು ನ್ಯಾಯವಾದಿಗಳು, ನ್ಯಾಯಮೂರ್ತಿಗಳು, ನೋಬಲ್ ಮೆನ್ ಕಡೆಯಿಂದ ಯಾವುದೇ ಇಂಟರ್ವೆನ್ಷನ್ಸ್ ಅನ್ನ ಇಲ್ದೇನೆ, ಇನ್ಫ್ಲೂಯೆನ್ಸ್ ಇಲ್ದೇನೆ ಜಡ್ಜ್ಮೆಂಟ್ ಅನ್ನ ಕೊಡುವಂತ ಕೆಲವು ಕಾನೂನುಗಳನ್ನ ತರ್ತಾನೆ.
ಸೊ ಆಮೇಲೆ ಒಬ್ಬ ರಿಫಾರ್ಮಿಸ್ಟ್ ಆಗಿ, ಕಲೆಯನ್ನ ಸಂರಕ್ಷಕ ಆಗಿ, ಆ ಕಾಕ್ಸ್ಟನ್ ಅಂತ ಒಬ್ಬ ಮೊದಲ ಇಂಗ್ಲೆಂಡಿನ ಮೊದಲ ಮುದ್ರಣಕಾರ, ಅವನು ಪ್ರಕಾಶಕ, ಆ ಕ್ಯಾಂಟರ್ಬರಿ ಟೇಲ್ಸ್ ಅಂತ ಪುಸ್ತಕಗಳನ್ನೆಲ್ಲ ಪ್ರಕಾಶನ ಅಂದ್ರೆ ಇದು ತಂದಂತವನು, ಪ್ರಿಂಟ್ ಮಾಡಿದಂತವನು, ಅವನಿಗೆ ಪ್ಯಾಟ್ರನೇಜ್ ಕೊಡ್ತಾನೆ, ಅವನಿಗೆ ರಾಜಾಶ್ರಯ ಕೊಡ್ತಾನೆ. ಹಾಗಾಗಿ ಅವನಲ್ಲೂ ಒಂದು ಪಾಸಿಟಿವ್ ಸೈಡ್ ಇದೆ ರಿಚರ್ಡ್ ಥರ್ಡ್ ಅಲ್ಲಿ, ಇತಿಹಾಸದಲ್ಲಿ ನಿಜವಾದ ರಿಚರ್ಡ್ ಥರ್ಡ್ ಅಲ್ಲಿ ಅಂತ ಇತ್ತೀಚಿನ ಅನ್ವೇಷಣೆಗಳು ಹೇಳ್ತವೆ, ಅಂದ್ರೆ ರಿಸರ್ಚ್ಗಳು ಹೇಳ್ತವೆ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಕಲೆಯಾಗಿ ಅದನ್ನ ನೋಡಿದಾಗ ಶೇಕ್ಸ್ಪಿಯರ್ನ ಸಾಹಿತ್ಯದಲ್ಲಿ ಒಬ್ಬ ನಿಜಕ್ಕೂ ಒಂದು ಒಳ್ಳೆಯ ಪಾತ್ರ ಚಿತ್ರಣ ಇದೆ. ಹಾಗೆ ವಾಸ್ತವದಲ್ಲೂ ಕೂಡ ರಿಚರ್ಡ್ಗೆ ಇನ್ನೊಂದು ಮುಖ ಇತ್ತು ಅನ್ನೋದನ್ನ ಈ ಮುಖಾಂತರ ಹೇಳೋದಕ್ಕೆ ನಾನು ಮಾತಾಡ್ತಾ ಇದ್ದೆ ಸರ್. ಥ್ಯಾಂಕ್ ಯು. ಗುರುಗಳೇ ನಮಸ್ಕಾರ. ಹಾ ನಮಸ್ಕಾರ. ಹಗರಿ ಬೊಮ್ಮನಹಳ್ಳಿಯಿಂದ ಸರ್. ಹೌದೌದೌದೌದು. ಗುರುಜಿ, ಇವತ್ತಿನ ಕವಿತಾ ಮೇಡಮ್ ಅವರ ಒಂದು ಏನ್ ವಿಚಾರಧಾರೆ ಇತ್ತಲ್ಲ, ಬಹಳ ಲೈಕ್ ಆಯ್ತು ನನಗೆ. ಆಮೇಲೆ ನಿಮ್ಮ ಒಂದು ಮಾತಿನಲ್ಲಿ ನಾನು ಇನ್ನೂ ಕುತೂಹಲಿಯಾಗಿದ್ದೀನಿ. ಯಾಕಂತ ಹೇಳಿದ್ರೆ ಇದೇ ರಿಚರ್ಡ್ ಫೋರ್ ಮೇಲೆ ಇನ್ನೂ ಹಲವು ಸೆಷನ್ಗಳನ್ನ ಅಳವಡಿಸ್ಲಿಕ್ಕೆ ಯೋಜಿಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಬಹಳ ಖುಷಿ ಆಯ್ತು. ಈ ಮಾರ್ಗದಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನ ಅತ್ಯಂತ ಸರಳವಾಗಿ ಕನ್ನಡದ ಪ್ರೇಕ್ಷಕರಿಗೆ ಉಣಬಡಿಸ್ತಕ್ಕಂಥದ್ದು ಮತ್ತು ಅದನ್ನ ಕ್ರಿಟಿಕಲಿ ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಒಳ್ಳೆ ಪ್ರಯತ್ನ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗುರುಜಿ, ಈ ಪ್ರಯತ್ನ ಹೀಗೆ ಮುಂದುವರಿಯಲಿ. ಧನ್ಯವಾದಗಳು. ಸರ್ ಧನ್ಯವಾದಗಳು. ಆಕ್ಚುಲಿ ನಾನು ಏನು ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ ಅದ್ರಲ್ಲಿ ಒಂದು ಅರ್ಧನೂ ಕೂಡ ನಾನು ಕವರ್ ಮಾಡಕ್ಕಾಗಿಲ್ಲ ಅಂತ ನನಗನಿಸ್ತು. ನೀವು ಹೇಳಿರಂಗೆ. ಆಮೇಲೆ ಇಲ್ಲಿ ಮಾರ್ಗರೇಟ್ ಏನಿದಾಳಲ್ಲ ಕ್ವೀನ್, ಅವಳು ಕೂಡ ಕಾಲೇಜಸ್ ಗಳನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡ್ತಾಳೆ. ನೀವು ಸರ್ ಒಬ್ರು ನಾರಾಯಣ ಸರ್ ಹೇಳಿದಂಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರೀ ಯುದ್ಧ, ರಾಜಸತ್ತಿಗೆ ಇದನ್ನಷ್ಟನ್ನ ಬಿಟ್ಟು ಅದ್ರ ಹೊರತಾಗಿಯೂ ಕೂಡ ಅವ್ರಿಗೆ ಬೇರೆ ಬೇರೆ ಜೀವನ ಇತ್ತು. ಅದನ್ನು ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ, ನಾನು ಕವರ್ ಮಾಡಕ್ಕಾಗಿಲ್ಲ. ಮತ್ತೆ ಹಾರ್ಸ್ ಅನ್ನೋದನ್ನ ನಾವ್ ಹೆಂಗೆ ಕಂಬಾರರು ಹಾರಿಸಿದೆ ಅದೇ ತರ ಇಲ್ಲಿ ಅದು ಕನಸು ಅನ್ನುವಂಥದ್ದು, ಹಾರ್ಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿ ಟೆಕ್ನಿಕ್ ಶೇಕ್ಸ್ಪಿಯರ್ ಬಳಸ್ತಾರೆ. ಆದ್ರೆ ಅದನ್ನ ಜಾಸ್ತಿ ನನಗೆ ವಿವರಣೆ ಕೊಡೋದಕ್ಕಾಗಿಲ್ಲ, ಯಾಕಂದ್ರೆ ಸಮಯ. ಮತ್ತೆ ನೀವು ಹೇಳ್ದಂಗೆ ಇದ್ರ ಮೇಲೆ ಬರೀ ಸೊಲಿಲೋಕೆ ಇಟ್ಕೊಂಡು ಒಂದು ಉಪನ್ಯಾಸ ಕೊಡ್ಬೋದು, ಬರೀ ಕನಸನ್ನೇ ಇಟ್ಕೊಂಡು ಅಲ್ಲಿ ಕನಸು ಏನು ಒಬ್ಬರಿಗೆ ಅಲ್ಲ, ಅಲ್ಲಿ ಕನಸು ಮತ್ತೆ ಇವ್ರಿಗೂ ಬರ್ತಾ ಇದೆ, ಬೇರೆ ಪಾತ್ರಗಳಿಗೆ ಕೂಡ ಕನಸುಗಳು ಬೀಳ್ತಾ ಇದಾವೆ. ಬರೀ ಕನಸಲ್ಲೇ ಎಷ್ಟೋ ಮೂವ್ಮೆಂಟ್ ಆಗ್ತಾ ಇದೆ ಈ ನಾಟಕದಲ್ಲಿ. 3-4 ಪಾತ್ರಗಳು ತಮ್ಮ ಕನಸುಗಳನ್ನ ಹೇಳ್ತಾ ಹೋಗ್ತವೆ. ಸೊ ಆ ಕನಸುಗಳನ್ನ ಇಟ್ಕೊಂಡೇ ಒಂದು ಉಪನ್ಯಾಸನ ಮಾಡ್ಬೋದೇನೋ. ಆಮೇಲೆ ಅಣ್ಣನ ಮಗಳು ಎಲಿಜಾಬೆತ್ ಅಣ್ಣನ ಮಗಳನ್ನ ಮದ್ವೆ ಆಗೋದಕ್ಕೆ ವಿಚಾರ ಮಾಡ್ತೇನೆ. ಸೊ ನೀವ್ ಹೇಳಿದಂಗೆ ಅದು ನಾನು ಹೇಳಿಲ್ಲ, ಯಾಕಂದ್ರೆ ಟೈಮ್ ಇರ್ಲಿಲ್ಲ. ಸೊ ಈ ತರ ಬಹಳಷ್ಟನ್ನ ಬಿಟ್ಟಿದೀನಿ ನಾನು. ಆದ್ರೆ ಮುಖ್ಯವಾಗಿ ಕಥೆನೇ ಗೊತ್ತಿಲ್ಲದೆ ವಿಮರ್ಶೆ ಮಾಡಕ್ಕಾಗಲ್ಲ. ಒಂದು ಕಥೆ ಹಿಸ್ಟೋರಿಕಲ್ ಪ್ಲೇ ಆಗಿರೋದ್ರಿಂದ ಕಥೆಗೆ ಹಿನ್ನೆಲೆ ಕೂಡ ಹೇಳಬೇಕು, ಇಲ್ಲ ಅಂದ್ರೆ ಆ ಕಥೆ ಕೂಡ ಅರ್ಥ ಆಗೋದಿಲ್ಲ. ಸೊ ಈ ಹಿಸ್ಟ್ರಿ ಅನ್ನೋದೇನಿದೆ ಬಹುಶಃ ಕಾಮಿಡಿ ಆಗಿದ್ರೆ ಆರಾಮಾಗಿ ಹೇಳ್ಬಿಡ್ಬೋದು, ಮತ್ತೆ ಬೇರೆ ಬೇರೆ ಟ್ರಾಜಿಡಿಗಳನ್ನ ಆರಾಮಾಗಿ ಹೇಳ್ಬಿಡ್ಬೋದು. ಆದ್ರೆ ಹಿಸ್ಟೋರಿಕಲ್ ಪ್ಲೇ ಇದೆಯಲ್ಲ, ಇದು ನಿಜವಾಗ್ಲೂ ಒಂದು ರೀತಿಯ ಚಾಲೆಂಜಿಂಗ್, ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಅದನ್ನ ಪ್ರೆಸೆಂಟ್ ಮಾಡೋದಕ್ಕೂ ಕೂಡ. ಈ ಪಾತ್ರವನ್ನು ಎಷ್ಟು ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡಿದಾನಲ್ಲ ಶೇಕ್ಸ್ಪಿಯರ್. ನೀವ್ ಹೇಳ್ದಂಗೆ ಹ್ಯಾಮ್ಲೆಟ್ ಗಿಂತ ಬಹಳ ಚೆನ್ನಾಗಿರೋ ಡೈಲಾಗ್ಸ್ ಗಳೆಲ್ಲ ಇಲ್ಲಿ ರಿಚರ್ಡ್ ಬಾಯಲ್ಲಿ ಬಂದು ಹೋಗ್ತವೆ. ಅಷ್ಟೇ ಒಳ್ಳೆ ಮೆಸೇಜ್ ಅನ್ನು ಕೂಡ ಶೇಕ್ಸ್ಪಿಯರ್ ಇಲ್ಲಿ ಕೊಡ್ತಾರೆ. ನೀವ್ ಹೇಳ್ದಂಗೆ ಆ ಕೊನೆ ಡೈಲಾಗ್, ಅವನ ಫಸ್ಟ್ ಈ ರಿಚ್ಮಂಡ್ ಅಟ್ಯಾಕ್ ಮಾಡೋದು ಅವನ ಕುದುರೆ ಮೇಲೆ. ಕುದುರೆ ಸತ್ವದ ಮತ್ತೊಂದು ಕುದುರೆ ಬೇಕಲ್ಲ, ಅದನ್ನ ಹೊಂದಿಸ್ಕೊಳ್ಳೋದಕ್ಕೆ ಕ್ಯಾಟ್ಸ್ಬಿ ಪ್ರಯತ್ನ ಪಡ್ತಾನೆ, ಕುದುರೆನ ಹೊಂದಿಸ್ಕೊಡ್ತೀನಿ ಅಂತ. ಅದ ಕುದುರೆ ಹೊಂದ್ಸಕ್ ಆಗಲ್ಲ, ಅವ್ನ್ ಸತ್ತೋಗ್ತಾನೆ. ದ ಡಾಗ್ ಇಸ್ ಡೈಡ್ ಅಂತ ಬರುತ್ತಲ್ಲ, ಎಷ್ಟು ಗೆದ್ರೇನು. ಅದೆಲ್ಲ ನಿಜವಾಗ್ಲು ಬಹಳಷ್ಟನ್ನ ಬಿಟ್ಟಿದೀನಿ. ಆದ್ರೆ ನೀವ್ ಒಂದು ದೊಡ್ಡ ನಾಟಕದ ಬಗ್ಗೆ ಉಪನ್ಯಾಸ ನೀಡುವಾಗ ಎಲ್ಲಾ ಸಂಗತಿಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ. ಅತಿ ದೊಡ್ಡ ನಾಟಕ ಕೂಡ ಇದು. ಹೌದೌದೌದು, ಅತಿ ದೊಡ್ಡ ನಾಟಕ ಕೂಡ ಇದು. ಆಮೇಲೆ ಬೇರೆ ಯಾವ ನಾಟಕಕ್ಕಿಂತ ಹೆಚ್ಚಿನ ನೀವ್ ಹೇಳ್ದಂಗೆ ಅಷ್ಟು ಸಾವುಗಳಾಗಿದಾವೆ, ಅಷ್ಟು ದೊಡ್ಡ ಒಂದು ಏನೋ ಒಂದು ಬಲ್ಕ್ ಕೂಡ, ಅತ್ಯಂತ ದೊಡ್ಡ ನಾಟಕ ಕೂಡ ಇದು. ಬಹಳಷ್ಟು ನಾನು ಅರ್ಧಕ್ಕಿಂತ ಹೆಚ್ಚಿಗೆ ನಾನು ಪಾಯಿಂಟ್ಸ್ ಮಾಡ್ಕೊಂಡಿರೋದನ್ನ ಬಿಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತೊಂದ್ರೆ ಇಲ್ಲ. ವಿಜಯಲಕ್ಷ್ಮಿ, ಬೇರೆ ಪ್ರಶ್ನೆಗಳು ಇಲ್ಲದೆ ಇದ್ರೆ ನೀವು ಕಾರ್ಯಕ್ರಮವನ್ನ ಮುಗಿಸ್ಬೋದು.
ಸರ್, ಚಂದ್ರಕಾಂತ್ ಬಿರಾದವ್ರು ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಬಹುಶಃ ಮಾತಾಡ್ತಾರೆ. ಆಗ್ಲೇ ಮಾತಾಡೀನಿ ಮೇಡಮ್, ಮಾತಾಡೀನಿ. ಓಕೆ ಸರ್. ನಾನು ಮತ್ತೇನಾದ್ರೂ ಬೇರೆ ಯಾರಾದ್ರೂ ಬೇರೆ ಯಾರು ಇಲ್ಲ ಅಂತ ಕಾಣ್ತದೆ, ನೀವು ಮುಗಿಸ್ಬೋದು. ಎಸ್ ಸರ್. ಆತ್ಮೀಯರೇ, ಧಾರವಾಡ ಕಟ್ಟೆಯ ಈ ಒಂದು ವಿಶೇಷ ಉಪನ್ಯಾಸ ಸರಣಿನಲ್ಲಿ 2ನೇ ಒಂದು ಉಪನ್ಯಾಸವನ್ನ ರಿಚಾರ್ಡ್ III ನಾಟಕದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡಿದಂತಹ ಕವಿತಾ ಕುಸುಗಲ್ ಮೇಡಮ್ ಅವ್ರಿಗೆ ಬಹಳ ಪ್ರೀತಿಯಿಂದ ಆತ್ಮೀಯ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋನು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಚರ್ಚೆನಲ್ಲಿ ಭಾಗವಹಿಸಿದಂತಹ ಹಿರಿಯ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಹಾಗೆ ಬಳಗದವರಿಗೆ, ನನ್ನೊಟ್ಟಿಗೆ ಕೆಲಸ ಮಾಡ್ತಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸರ್ ಹೇಳಿದಾಗೆ ಗುರುವಾರ ಒಂದು ಬುಕ್ ಟಾಕ್ ಸೆಷನ್ ಇದೆ, ಅದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಜಾಯಿನ್ ಆಗಿ ಆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರಬೇಕು ಅಂತ ಕೇಳ್ಕೊಳ್ತೇವೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಶುಭರಾತ್ರಿ.